ವಾಸ್ತವವಾಗಿ ಹೇಳಬೇಕು ಅಂದರೆ ಅವಧೂತರಿಗೆ ಸಾಗಬೇಕಾದ ದಾರಿಯೂ ಇಲ್ಲ, ಹೊಂದಬೇಕಾದ ಗುರಿಯೂ ಇಲ್ಲ. ಸಾಧಿಸಬೇಕಾದ್ದನ್ನು ಸಾಧಿಸಾಗಿದೆ, ಸಾಧಿಸೋದ್ರ ಬಗ್ಗೆ ಮೋಹವೂ ಇಲ್ಲ, ಪಡ್ಕೊಳ್ಳೋದ್ರ ಬಗ್ಗೆ ಅವರಿಗೆ ಅವಶ್ಯಕತೆಯೂ ಇಲ್ಲ. ಎಲ್ಲವೂ ಮುಗಿದೋಗಿದೆ. ಆತ್ಮಜ್ಞಾನಿಯಾದವನು ಮಾತ್ರ ಇನ್ನೊಬ್ಬ ಆತ್ಮಜ್ಞಾನಿಯನ್ನು ಗುರುತಿಸ್ಬೋದು. ಮಿಕ್ಕವ್ರಿಗೆ ಅದು ಅರ್ಥ ಆಗೋದಿಲ್ಲ ಅಂತ. ಏಕೆಂದ್ರೆ ಮಿಕ್ಕವ್ರ ದೃಷ್ಟಿಯಿಂದ ಅವನು ಅಲ್ಪಜ್ಞನಂತೆ, ಹುಚ್ಚನಂತೆ, ಮರುಳನಂತೆ ಕಾಣಿಸ್ಬೋದು. ಪುಸ್ತಕದ ಹೊರೆ ಮತ್ತು ಅವಧೂತರ ದಾರಿ ಇವೆರಡು ಒಟ್ಟೊಟ್ಟಿಗೆ ಹೋಗುವ ಸಂಗತಿಗಳು ಅಲ್ಲವೇ ಅಲ್ಲ. ಹೊರಗಡೆ ದುರಾಚಾರಿಗಳಂತೆ ಅಥವಾ ತಕ್ಕ ಮಟ್ಟಿಗೆ ಅಸಭ್ಯರಂತೆ ಕಾಣಿಸ್ಕೊಂಡು ಒಳಗಡೆ ಯೋಗ ಸಂಪತ್ತಿನಿಂದ ಸಂಪನ್ನರಾಗಿರೋರು ಅವಧೂತರಾಗಿರ್ತಾರೆ ಅನ್ನುವ ಸಂಕೇತದ ಕಡೆಗೆ ಈ ದತ್ತಾತ್ರೇಯರ ಬಾಹ್ಯ ಲಕ್ಷಣಗಳು ನಮಗೆ ಬೆರಳು ಮಾಡಿ ತೋರಿಸ್ತಾ ಇದೆ ಅಂತ ಅದನ್ನು ಅರ್ಥ ಮಾಡ್ಕೊಳ್ಬಹುದು ಅಂತ ಅನ್ಸತ್ತೆ. ಬೇಂದ್ರೆಯವರು ಒಂದು ಕವನ ಬರೀತಾರೆ. ಬರಿಬೇಕಾದ್ರೆ ಇದೇ ಮಾತುಗಳನ್ನು ತರ್ತಾರೆ ಅವಧೂತರಿಗೆ ಸಂಬಂಧಪಟ್ಟಿದ್ದು. ಏನು ತರ್ತಾರೆ? ಬಾಲನಂತ దేవుడు, ಉನ್ಮತ್ತನಂತ దేవుడు, ಜಡ ಪಿಶಾಚಿ దేవుడు, ಹುಚ್ಚು ಮರಳು దేవుడు, ಕುಂಟುಗಾಲಿನಿಂದ ವೈಕುಂಠಕ್ಕೆ ಹೊರಟ దేవుడు. ನಮಸ್ತೆ, ಓಂ ತತ್ಸತ್. ವಿಷಯ ಅವಧೂತ. ಈಗಾಗಲೇ ಶ್ರೀಯುತ ಪ್ರಸನ್ನಕುಮಾರ್ ಅವರು ಅದ್ರ ಬಗ್ಗೆ ಅವರ ಪೀಠಿಕಾ ಮಾತುಗಳಲ್ಲಿ ಹೇಳಿದ್ದಾರೆ. ಈ ವಿಷಯದ ಬಗ್ಗೆ ಮಾತನಾಡೋದು ಬಹಳ ಸಂತೋಷದ ವಿಷಯ, ಹಾಗೇನೆ ತುಂಬ ಪೇಚಿನ ವಿಷಯ. ಯಾತಕ್ಕೆ ಅಂದರೆ ಒಂದು ವಸ್ತುವನ್ನು ಕುರಿತು ನಾವು ಮಾತಾಡಬಹುದು, ಆ ಎಲ್ಲ ವಸ್ತುಗಳಿಗೂ ಮೂಲವಾಗಿರುವಂಥ ಒಂದು ಅನುಭವ, ಅದನ್ನು ಕುರಿತು ಮಾತಾಡೋದು ಕಷ್ಟ. ಇದು ಹೇಗೆ ಅಂದರೆ, ಕ್ಯಾಮ್ರಾದಲ್ಲಿ ನಾವು ಫೋಟೋ ತೆಗಿಬಹುದು, ಕ್ಯಾಮ್ರಾನೇ ಮಾತಾಡಬೇಕು ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಯಾವುದು ಉಳಿದೆಲ್ಲವನ್ನು ಗ್ರಹಿಸುತ್ತೋ ಅದು ಮನಸ್ಸು ಮತ್ತು ಇಂದ್ರಿಯಗಳಿಗಿಂತ ಎತ್ತರದಲ್ಲಿರುತ್ತೆ. ಹಾಗಿದೆ ಅನ್ನುವುದನ್ನು ಆತ್ಮ, ಬ್ರಹ್ಮನ್, ಪರಮಾತ್ಮ ಇತ್ಯಾದಿ ಪದಗಳಲ್ಲಿ ವೈದಿಕ ಸಾಹಿತ್ಯದಲ್ಲೂ ಹೇಳಿದೆ. ಬೇರೆ ಪದಗಳಲ್ಲಿ ಜೈನ, ಬೌದ್ಧ ಇತ್ಯಾದಿ ಭಾರತೀಯ ದರ್ಶನಗಳಲ್ಲೂ ಕೂಡ ಅದರ ಉಲ್ಲೇಖ ಬಂದಿದೆ. ಈಗಿರುವಂಥ ಪ್ರಶ್ನೆ, ಹೀಗೆ ಇರುವಂತಹ ಒಂದು ಆತ್ಮವನ್ನು ಅಥವಾ ದೈವ ಸಾಕ್ಷಾತ್ಕಾರವನ್ನು ಪಡ್ಕೊಂಡವ್ರು ಯಾರು ಇದ್ದಾರಾ? ನಮ್ಮಲ್ಲಿ ಹೇಳುವಂಥ ಉತ್ತರ, ನಮ್ಮಲ್ಲಿ ಅಂದರೆ ಭಾರತೀಯ ಸಂಸ್ಕೃತಿಯಲ್ಲಿ, ಹಿಂದೂ ಸಂಸ್ಕೃತಿಯಲ್ಲಿ ಹೇಳುವ ಉತ್ತರ ಇದ್ದಾರೆ ಅಂತ. ಆವಾಗ ಬರೋ ಪ್ರಶ್ನೆ, ಯಾರವರು ಅಂತ. ಅವ್ರನ್ನ ಋಷಿಗಳು, ಮುನಿಗಳು, ಯೋಗಿಗಳು, ಅವಧೂತರು, ಆಮೇಲೆ ಸಿದ್ಧರು, ಆರೂಢರು, ಈ ರೀತಿ ಬೇರೆ ಬೇರೆ ಹೆಸರುಗಳಲ್ಲಿ ನಾವು ಕರಿತೀವಿ. ಉದಾಹರಣೆಗೆ ಹುಬ್ಬಳ್ಳಿನಲ್ಲಿ ಸಿದ್ಧಾರೂಢ ಮಠ ಅಂತಲೇ ಇದೆ, ಸಿದ್ಧಾರೂಢರು ಅಂತಲೇ ಒಬ್ಬರು ದೊಡ್ಡ ಯೋಗಿಗಳಿದ್ದರು. ಇದನ್ನೆಲ್ಲವನ್ನು ನಾವು ಓದಿದಾಗ ಅಥವಾ ಕೇಳಿದಾಗ ಬರುವಂಥ ಪ್ರಶ್ನೆ, ಈ ಅವಧೂತ ಅನ್ನುವಂಥ ವಿಷಯ ಇದು ಕೇವಲ ಅಧ್ಯಯನ ಅಥವಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಷಯನ, ಅಥವಾ ಯಾರಾದರೂ ಜೀವನದಲ್ಲಿ ಇದನ್ನು ಸಾಧನೆ ಮಾಡಿ ಅಥವಾ ಸಹಜವಾಗಿಯೇ ಆ ಒಂದು ಅವಧೂತ ಸ್ಥಿತಿಯನ್ನು ಪಡೆದವರು ಇದ್ದಾರಾ ಅಂಥೇಳಿ. ನಮ್ಮ ಪುಣ್ಯಕ್ಕೆ ಅಂಥವರು ನಮ್ಮ ನಡುವೆ ಅನೇಕರು ಆಗಿ ಹೋಗಿದ್ದಾರೆ. ಅದರಲ್ಲಿ ಒಬ್ಬರು ಮಹಾನುಭಾವರು ಅವಧೂತ ಗುರು ಶ್ರೀ ಚಂದ್ರಶೇಖರ ಭಾರತಿ. ಈ ಹೆಸರಲ್ಲೇ ಒಂದು ಪುಸ್ತಕವನ್ನು ನಮ್ಮ ನಾಡಿನ ಬಹುದೊಡ್ಡ ವಿದ್ವಾಂಸರಲ್ಲೊಬ್ಬರಾದ ಹುರಗಲವಾಡಿ ಲಕ್ಷ್ಮೀ ನರಸಿಂಹಶಾಸ್ತ್ರಿ ಅವರು ಬರೆದಿದ್ದಾರೆ. ಇದೇ ರೀತಿ ಇನ್ನೂ ಬೇರೆ ಬೇರೆ ಪುಸ್ತಕಗಳಿವೆ. ಅದನ್ನು ಉಪನ್ಯಾಸದ ಮಧ್ಯದಲ್ಲಿ ನಾನು ಆಗಾಗ ಪ್ರಸ್ತಾಪ ಮಾಡ್ತೀನಿ. ಈ ಉಪನ್ಯಾಸ ಹೆಚ್ಚು ಶಾಸ್ತ್ರೀಯವಾದದ್ದು. ಅದನ್ನು ಶಾಸ್ತ್ರೀಯವಾಗಿ ಇಟ್ಕೊಳ್ತಲೇ ಪ್ರಾರಂಭದಲ್ಲಿ ಒಂದು ಘಟನೆಯನ್ನು ಹೇಳಿದ್ರೆ ಅಪ್ರಸ್ತುತವಾಗಲಾರದು ಅಂತ ನನಗನ್ಸುತ್ತೆ. ಯಾತಕ್ಕೆ ಅಂದರೆ, ಮಾತಾಡ್ತಿರುವಂಥ ವಿಷಯ ಏನು, ಅದರ ವ್ಯಾಪ್ತಿ ಏನು, ಅದು ಯಾವ ಸ್ವರೂಪದಲ್ಲಿದೆ, ಯಾವ ಬಣ್ಣದಲ್ಲಿದೆ, ಆಕಾರದಲ್ಲಿದೆ ಅಂತ ಶ್ರೋತೃಗಳಿಗೆ ಅರ್ಥವಾಗೋ ದೃಷ್ಟಿಯಿಂದ ಅಥವಾ ಸಂವಹನವಾಗೋ ದೃಷ್ಟಿಯಿಂದ ಈ ಘಟನೆಯನ್ನು ಹೇಳಬೇಕು ಅಂತ ಅನಿಸುತ್ತೆ. ಈ ಘಟನೆ ಈಗಲೇ ಹೇಳಿದಂಥ ಹುರಗಲವಾಡಿ ಲಕ್ಷ್ಮೀ ನರಸಿಂಹಶಾಸ್ತ್ರಿಯವರ ಪುಸ್ತಕದಲ್ಲಿ ಬರುತ್ತೆ, ಪುಟ 73-74ರಲ್ಲಿ. ಪತಂಜಲಿ ಪ್ರಣೀತವಾದ ಯೋಗ ದರ್ಶನ ಮತ್ತು ವಿಚಾರ ಮಾರ್ಗದಲ್ಲಿ ಚಂದ್ರಶೇಖರ ಭಾರತಿಗಳು ಸಾಧನೆಯನ್ನು ಮಾಡ್ತಿದ್ರು. ಚಂದ್ರಶೇಖರ ಭಾರತಿಗಳು ಅಂತ ಹೇಳಿದ್ರೆ ಶೃಂಗೇರಿ ದಕ್ಷಿಣಾಮ್ನಾಯ ಪೀಠದ ಪೀಠಾಧಿಪತಿಗಳಾಗಿದ್ದವರು, ಜಗದ್ಗುರುಗಳಾಗಿದ್ದವರು. ಅವರು ಸಮಾಧಿ ಸ್ಥಿತಿಯಲ್ಲಿ ಅನೇಕ ದಿನಗಟ್ಟಲೆ ಇದ್ದು ಬಿಡ್ತಾ ಇದ್ರಂತೆ. ಅವರು ಆ ರೀತಿ ಇರುವಾಗ ಬಾಹ್ಯದಲ್ಲಿ ಏನು ಇವರಿಗೆ ಮಂಕು ಕವಿದಿದೆಯಾ ಅಂತ ಹೊರಗಡೆಯಿಂದ ನೋಡಿದವ್ರಿಗೆ ಅನ್ನಿಸ್ಬೇಕು. ಯಾಕೆಂದ್ರೆ ಅವರ ಆಚರಣೆ, ನಡವಳಿಕೆ, ಮಾತು ಎಲ್ಲವೂ ಕೂಡ ವಿಚಿತ್ರವೂ ಮತ್ತು ವಿಪರೀತವೂ ಆಗಿರ್ತಾ ಇತ್ತು. ಅವ್ರು ಯಾವಾಗಲಾರು ತುಂಬ ಸಮಾಧಿಯಲ್ಲಿದ್ದಾಗ, ಆತ್ಮಮುಖಿ
ಅಥವಾ ಆತ್ಮ ಪರವಶರಾಗಿದ್ದಾಗ, ಅಂತರ್ಮುಖಿಯಾಗಿದ್ದಾಗ ಅವ್ರ ಸುತ್ತ ಇದ್ದಂಥ ನೌಕರರು, ಆ ಮಠದ ಸೇವಕರು ಸ್ವಾಮಿ ಪರಾಕ್ ಸ್ವಾಮಿ ಪರಾಕ್ ಅಂತ ಅವ್ರಿಗೆ ಹೇಳ್ತಾ ಇದ್ರಂತೆ. ಹೇಳಿದಾಗ ಅವರು ಬಹಿರ್ಮುಖಕ್ಕೆ ಬರ್ತಾ ಇದ್ರು. ಒಂದು ಘಟನೆಯನ್ನ ಗ್ರಂಥಕರ್ತರು ಬರೀತಾರೆ. ಒಂದ್ ದಿವಸ ಮಧ್ಯಾಹ್ನ ಸ್ನಾನಕ್ಕೆ ಅಂತ ಗುರುಗಳು ಕೂತ್ಕೊಂಡ್ರು, ಅಂದ್ರೆ ಚಂದ್ರಶೇಖರ ಭಾರತಿ ಅವಧೂತರು. ಪಾತ್ರೆಯಿಂದ 2-3 ಸತಿ ನೀರನ್ನ ಎತ್ತಿ ತಲೆ ಮೇಲೆ ಹಾಕ್ಕೊಂಡ್ರು, ಸುರ್ಕೊಂಡ್ರು. ಹತ್ತಿರದಲ್ಲೇ ಇದ್ದಂತ ಅವರ ಸೇವಕನಿಗೆ ಗೊತ್ತಾಯ್ತು ಗುರುಗಳು ಅಂತರ್ಮುಖಿ ಆಗ್ತಾ ಇದ್ದಾರೆ ಅಂತ. ನಾನೇ ನೀರನ್ನ ತುಂಬಿ ಹಾಕ್ಲಾ ಅಂತ ಕೇಳ್ದ. ಅವರು ಹ್ಞೂ ಅಂತ ಗಂಭೀರವಾಗಿ ಹೇಳಿದ್ದು ಅವನಿಗೆ ಕೇಳಿಸ್ತು. ತಂಬಿಗೆಯಿಂದ ಆತ ನೀರನ್ನು ಹಾಕಕ್ ಶುರು ಮಾಡ್ದ. 3 ಪಾತ್ರೆಗಳಲ್ಲಿ ತುಂಬಿದ್ದಂಥ ನೀರು ಮುಗಿದೋಯ್ತು. ಇನ್ನು ಹಾಕ್ಲಾ ಅಂತ ಕೇಳ್ದ, ಏನನ್ನ? ನೀರನ್ನ. ಅದಕ್ಕೆ ಉತ್ತರನೇ ಬರಲಿಲ್ಲ. ಆತನೇ ನೀರನ್ನ ತೋಡ್ಕೊಂಡು ಮತ್ತೊಂದು ಕೊಳದಪ್ಪಲೆ ನೀರನ್ನು ಬಸಿದು ತುಂಬಿ ಹಾಕದ. ಅಷ್ಟು ಸ್ನಾನ ಆದ್ಮೇಲೆ ಕೂಡ ಗುರುಗಳು, ಸ್ವಾಮಿಗಳು ಸಾಕು ಅಂದ್ಲೂ ಇಲ್ಲ, ನಿಲ್ಲಿಸು ಅಂತಲೂ ಹೇಳಲಿಲ್ಲ. ನೀರೆಲ್ಲ ಮುಗ್ದೋಗಿತ್ತು. ಕೊನೆ ಒಂದು ಚೊಂಬು ಅಥವಾ ಕೊನೆ ಒಂದು ತಂಬಿಗೆ ನೀರನ್ನು ಹಾಕಿಬಿಟ್ಟು ಆ ಸೇವಕ, ನೀರು ಮುಗಿಯಿತು ಸಾಕಲ್ಲವೇ ಅಂತ ಕೇಳ್ದ. ಆಗ ಗುರುಗಳಿಗೆ ಕೂಡಲೇ ಎಚ್ಚರವಾಯಿತು. ಎನ್ನುತ್ತಾ ಸ್ವಾಮಿಗಳು ದಿಗ್ಗನೆ ಎದ್ದು ನಿಂತ್ಕೊಂಡ್ರು. ತಕ್ಷಣ ಅವರು ಎದ್ದು ನಿಂತ್ಕೊಂಡು, ಸ್ನಾನ ಮುಗೀತು ತಕ್ಷಣ ಎದ್ದು ನಿಂತ್ಕೊಂಡ್ರು. ಅವಾಗ ಏನಾಯ್ತು ಅಂತ ಬರೀತಾರೆ. ಇಲ್ಲಿ ಈ ಉಪನ್ಯಾಸದ ಹೃದಯ ಭಾಗ ಇರೋದು. ತಂಬಿಗೆ ತುದಿ ಇವ್ರ ತಲೆಗೆ ಬಡೀತು. ಆ ಸೇವಕನ ಕೈಯಲ್ಲಿ ತಂಬಿಗೆ ಇದೆ, ಸ್ವಾಮಿಗಳು ಎದ್ದು ನಿಂತ್ಕೊಂಡ್ರು. ಆ ತಂಬಿಗೆ ಇವ್ರ ತಲೆಗೆ ಬಡೀತು. ಆ ಪರಿಚಾರಕ ಗಡಗಡ ಹೆದರ್ಬಿಟ್ಟ, ನಡುಗದ. ಅಯ್ಯೋ, ಸ್ವಾಮಿಗಳ ತಲೆಗೆ ನನ್ನಿಂದ ಪೆಟ್ಟಾಯಿತು ಅಂತ, ಅಪರಾಧವಾಯಿತು, ಗುರುಗಳಿಗೆ ಬಲವಾದ ಪೆಟ್ಟಾಯಿತು ಅಂತ ಅವನು ಗೋಳಾಡಕ್ಕೆ ಶುರು ಮಾಡಿದ. ಆಗ ಇವರು ಉತ್ತರ ಕೊಟ್ಟಿದ್ದೇನು ಅಂದರೆ, ಹಾಗಂದ್ರೇನು, ನಿನ್ನ ಗುರು ಯಾರು ಅಂತ ಪ್ರಶ್ನೆ ಮಾಡಿದ್ರು. ಮತ್ತು ಅವರೇ ಹೇಳಿದ್ರು, ಚಂದ್ರಶೇಖರ ಭಾರತಿ ಅವಧೂತರು, ಈ ತಾಮ್ರದ ಪಾತ್ರೆ, ಇವನು ಹೇಳ್ದ ಸೇವಕ, ಈ ತಾಮ್ರದ ಪಾತ್ರೆ ಬಲವಾಗಿ ತಮ್ಮ ನೆತ್ತಿಗೆ ಬಡಿತು ಅಂತ. ಹಾಗಾದ್ರೆ ಈ ನೆತ್ತಿ ನಿನ್ನ ಗುರುನೋ ಅಂತ ಕೇಳಿದ್ರು. ಇನ್ನೂ ಒಂದು ಮುಂದುವರೆದವರು ಉತ್ತರ ಕೊಟ್ಟಿದ್ದು, ಒಂದು ಗಟ್ಟಿಯಾದ ವಸ್ತು ಅಂದ್ರೆ ಚೊಂಬು, ತಂಬಿಗೆ, ಇನ್ನೊಂದು ಗಟ್ಟಿಯಾದ ವಸ್ತುವಿಗೆ ಅಂದ್ರೆ ತಲೆಬುರುಡೆಗೆ ತಾಕ್ತು, ಅದಕ್ಕೆ ಯಾಕೆ ಚಿಂತೆ, ಅದಕ್ಕೆ ಯಾಕೆ ಭಯ ಅಂತ ಹೇಳಿದ್ರು. ಇದು ನನ್ನ ಶರೀರ, ಇದು ನನ್ನ ತಲೆ, ನಾನು ದೊಡ್ಡ ಗುರು, ಇದರಲ್ಲಿ ಬಹಳ ಅಪಾರವಾದ ಮೇಧಾಶಕ್ತಿ ಇರುವಂಥ ಮಿದುಳಿದೆ, ವೇದಜ್ಞಾನವೆಲ್ಲ ತುಂಬಿಕೊಂಡ್ರ ಮಿದುಳಿದೆ. ಯಾವ ವ್ಯಾಮೋಹವು ತಮ್ಮ ಶರೀರದ ಬಗ್ಗೆನೇ ಇಲ್ಲ. ತಮ್ಮ ಮೇಧಾಶಕ್ತಿಗೆ ಕಾರಣವಾದ ಅಥವಾ ಅದನ್ನು ರಕ್ಷಣೆ ಮಾಡಿರುವ ಮಿದುಳು ಅಥವಾ ಚಿಪ್ಪಿನ ಬಗ್ಗೆ, ತಲೆಬುರುಡೆ ಬಗ್ಗೆ ಕಾಳಜಿನೇ ಇಲ್ಲ. ಅಥವಾ ಈ ಅವಕಾಶವನ್ನೇ ಬಳಸ್ಕೊಂಡು ಲೌಕಿಕವಾಗಿ ಆ ಸೇವಕನಿಗೆ ಹೇಗೆ ನಡ್ಕೋಬೇಕು ಆಳುಕಾಳುಗಳು ಅಂತ ಹೇಳಿ ತಮ್ಮ ಸ್ವಾಮಿತ್ವವನ್ನು ತೋರಿಸ್ಬೇಕು ಅನ್ನೋ ಅಹಂ ಭಾವವೂ ಇಲ್ಲ. ಇದನ್ನು ಅವಧೂತ ಅಂತ ನಮ್ಮಲ್ಲಿ ಕರೀತಾರೆ. ಅವಧೂತ ಅನ್ನೋದಕ್ಕೆ ನಮ್ಮ ಕನ್ನಡ ನಾಡಿನ ಪುಣ್ಯದ ದೃಷ್ಟಿಯಿಂದ ಚಂದ್ರಶೇಖರ ಭಾರತಿ ಅನ್ನುವಂಥ ಒಬ್ಬ ಮಹಾವ್ಯಕ್ತಿ 20ನೇ ಶತಮಾನದಲ್ಲಿ ಇದ್ದಿದ್ದು ಒಂದು ಸಾಕ್ಷಿ. ಯಾಕೆಂದರೆ ಅವಧೂತ ಅಂದರೆ, ಸ್ವಲ್ಪ ಮುಂದೆ ಹೋಗೋದಾದರೆ ಉಪನಿಷತ್ತುಗಳಲ್ಲಿ ಇತ್ಯಾದಿಗಳಲ್ಲಿ ಅವಧೂತ ಅನ್ನೋ ಪದ ಬರ್ತದ ಇಲ್ವಾ ಅಂದರೆ ಬರ್ತದೆ, ಅದ್ರ ಬಗ್ಗೆ ಹೇಳ್ತೀನಿ. ಆದರೆ ಪ್ರಧಾನವಾದ 10 ಉಪನಿಷತ್ತುಗಳಲ್ಲಿ ಅವಧೂತ ಲಕ್ಷಣವಿರುವಂತಹ ಅನೇಕ ಮಹಾವ್ಯಕ್ತಿಗಳು ಆಗೋಗಿದ್ದಾರೆ ನಮ್ಮಲ್ಲಿ. ಉದಾಹರಣೆಗೆ ಛಾಂದೋಗ್ಯ ಉಪನಿಷತ್ತಲ್ಲಿ ಬರುವಂತಹ ರೈಕ್ವ ಬಹಳ ದೊಡ್ಡ ಅವಧೂತ. ಅವನು ಕಾಡಿನ ತುದಿನಲ್ಲಿ ಯಾವುದೋ ಒಂದು ಬಂಡಿ ಕೆಳಗಡೆ ಮಲ್ಕೊಂಡಿರ್ತಿದ್ದ, ಅವನ ಪಾಡಿಗೆ ಆನಂದವಾಗಿ. ಅವನಿಗೆ ದೇಹದ ಪರಿವ್ಯೂ ಇಲ್ಲ, ಕಾಲದ ಒಂದು ಉಪಾಧಿಗಳು ಇಲ್ಲ, ಏನೂ ಇಲ್ಲ ಅವನಿಗೆ. ಅಂಥ ಸಂದರ್ಭದಲ್ಲಿ ಅವನಿದ್ದಾಗ ಅವನನ್ನು ಹಕ್ಕಿಗಳು ನೋಡಿವೆ, ಕಾಡಿನಲ್ಲಿ ಹೋಗುವ ಹಕ್ಕಿಗಳು. ಆ ಪಕ್ಕದ ರಾಜ್ಯದಲ್ಲಿ ಒಬ್ಬ ರಾಜ ಇದ್ದಾನೆ, ಅವನ ಹೆಸರು ಜಾನುಶ್ರುತಿ ಅಂತ ರಾಜ. ಇದು ಛಾಂದೋಗ್ಯ ಉಪನಿಷತ್ತಲ್ಲಿ ಬರೋ ಕಥೆ. ಇದಕ್ಕೆ ಶಂಕರಾಚಾರ್ಯರು ಭಾಷ್ಯವನ್ನು ಕೂಡ ಬರೆದಿದ್ದಾರೆ. ಹಾರ್ಕೊಂಡು ಹೋಗುವಾಗ ಈ ರಾಜನ ಅರಮನೆಯ ಮೇಲೆ ರಾಜನಿಗೆ ಸ್ವಲ್ಪ ಇತ್ತೇನೋ, ನಾನು ದೊಡ್ಡ ಬುದ್ಧಿವಂತ ಜ್ಞಾನಿ ಅಂತ. ಆ ಬಲಾಹಕ ಪಕ್ಷಿಗಳು ಮಾತಾಡ್ತಾ ಇವೆ, ಈ ರಾಜ ಯಾವ ಅರಮನೆಯ ಮೇಲೆ ನಾವು ಹಾರ್ಕೊಂಡು ಹೋಗ್ತಿದ್ದೇವೆ ಉಪ್ಪರಿಗೆಯ ಮೇಲೆ, ಈ ರಾಜ ತನ್ನನ್ನು ಬುದ್ಧಿವಂತ ಜ್ಞಾನಿ ಅಂತ ತಿಳ್ಕೊಂಡಿದ್ದಾನೆ, ಇವನಿಗಿಂತ ಬಹಳ ದೊಡ್ಡ ಜ್ಞಾನಿ ಆ ರೈಕ್ವ ಅಂತ ಹೇಳಿ ಹೋದ. ಅವನಿಗೆ ರಾಜನಿಗೆ ತಲೆ ಕೆಡ್ತು. ನನಗಿಂತ ಒಬ್ಬ ಸುಂದರ ಅಥವಾ ಸುಂದರಿ, ನನಗಿಂತ ಒಬ್ಬ ಬುದ್ಧಿವಂತ ಅಥವಾ ಬುದ್ಧಿವಂತ ಇದ್ದಾರೆ ಅಂದ ತಕ್ಷಣ ಮನುಷ್ಯನ ಮನಸ್ಸು ಚಂಚಲವಾಗುತ್ತೆ, ವಿಹ್ವಲಗೊಳ್ಳುತ್ತೆ, ವಿಚಲಿತವಾಗುತ್ತೆ. ಹಾಗೆ ರಾಜನಿಗಾಗಿ ಸೇವಕರನ್ನೆಲ್ಲ ಕಳಿಸಿ ಹುಡ್ಕೊಂಡು ಬನ್ನಿ ಅಂದರು ಅಂತ ಹೇಳ್ದ. ಎಲ್ಲೆಲ್ಲಿ ಹುಡುಕಿದ್ರು ಗೊತ್ತಾಗಲಿಲ್ಲ. ಕೊನೆಗೆ ಹೇಳಿದ್ರು, ಅಲ್ಲಿ ಯಾರೋ ಒಬ್ಬ ಕಾಡಿನ ತುದಿನಲ್ಲಿ ಅವನು ಅಕ್ಕಪಕ್ಕದ ಊರಿನವ್ರಿಗೆ ಬೇಕಾದ ಸಹಾಯ ಮಾಡೋಕ್ಕೊಂದು ಬಂಡಿ ಇಟ್ಕೊಂಡಿದ್ದಾನೆ, ಆ ಬಂಡಿನ ಅವನೇ ಎಳ್ಕೊಂಡು ಹೋಗ್ತಾನೆ,
ಮತ್ತು ಉಳಿದಂತೆ ಅವನು ವಿಶ್ರಾಂತಿ ತೊಗೊತಿರ್ತಾನೆ. ನೋಡೋಕ್ಕೆ ತುಂಬ ಜಡವಾಗಿದ್ದಾನೆ, ಅವನು ಬುದ್ಧಿವಂತನೋ ದಡ್ಡನೋ ಅಂತ ಹೇಳಕ್ಕೆ ಗೊತ್ತಾಗೋದಿಲ್ಲ ಇತ್ಯಾದಿಗಳನ್ನೆಲ್ಲ ಸೇವಕರು ಹೇಳಿದರು. ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು. ಆವಾಗ ಅವನು ಬರಲಿಲ್ಲ. ಆ ಸಂವಾದಗಳು ಬಹಳ ಸುಂದರವಾಗಿದ್ದವು ಉಪನಿಷತ್ತಲ್ಲಿ. ಕೊನೆಗೆ ರಾಜನೇ ಬರ್ತಾನೆ. ರಾಜ ಬಂದಾಗ ಅವನನ್ನು ಬಹಳ ತಮಾಷೆಯಾಗಿ ಸ್ವಾಗತ ಮಾಡಿ ರೈಕ್ವ ಈ ಜಾನುಶ್ರುತಿ ರಾಜನನ್ನು, ಆ ಜಾನುಶ್ರುತಿಗೂ ಮತ್ತು ರೈಕ್ವನಿಗೂ ಒಂದಷ್ಟು ಪ್ರಶ್ನೋತ್ತರಗಳಾಗತ್ತೆ. ಮತ್ತು ಎರಡನೇ ಬಾರಿ ಬರುವಾಗ ಜಾನುಶ್ರುತಿ ವಿನಮ್ರನಾಗಿ ಬರ್ತಾನೆ. ಇವನಿಂದ ಬ್ರಹ್ಮವಿದ್ಯೆಯನ್ನು ಅಥವಾ ಆತ್ಮವಿದ್ಯೆಯನ್ನು ನಾನು ಕಲಿಯಕ್ಕೆ ಬಂದಿದ್ದೀನಿ ಅಂತ ವಿನೀತನಾಗಿ ಬರ್ತಾನೆ. ಆಗ ಕೂಡ ಅವನು ಇಂತಿಷ್ಟು ನಾಣ್ಯಗಳನ್ನು ಕೊಡಬೇಕು, ನಿನ್ನ ಮಗಳನ್ನು ನನಗೆ ವಿವಾಹದಲ್ಲಿ ವಿವಾಹ ಮಾಡಿಕೊಡ್ಬೇಕು ಅಂತೆಲ್ಲ ಪರೀಕ್ಷೆ ಮಾಡಿ ಕೇಳ್ತಾನೆ. ಇವನು ಒಪ್ಕೊಳ್ತಾನೆ. ಈ ಘಟನೆ ಛಾಂದೋಗ್ಯ ಉಪನಿಷತ್ತಲ್ಲಿ ಬರುತ್ತೆ. ಅಂದರೆ ಯಾವ ಅರಮನೆ, ಯಾವ ಗುರುಮನೆ, ಯಾವ ಸೆರೆಮನೆ, ಯಾವುದರ ಬಂಧನವೂ ಇಲ್ಲದೆ ಇರೋನೇ ಅವಧೂತ ಅನ್ನುವುದಕ್ಕೆ ರೈಕ್ವನ ಉದಾಹರಣೆ 10 ಪ್ರಧಾನ ಉಪನಿಷತ್ತುಗಳಲ್ಲಿ ಒಂದಾದಂತಹ ಛಾಂದೋಗ್ಯ ಉಪನಿಷತ್ತಲ್ಲಿ ಬರುತ್ತೆ. ಅದೇ ಥರ ನಮಗೆ ಭಾಗವತದಲ್ಲಿ ಬರುವ ಶ್ರೀಮದ್ ಭಾಗವತದಲ್ಲಿ ಬರುವಂತಹ ಶುಕ, ವ್ಯಾಸ ಮಹರ್ಷಿಗಳ ಮಗ ಶುಕ ಮಹರ್ಷಿ, ಅವನು ಕೂಡ ಅವಧೂತರಿಗೆ ಬಹಳ ದೊಡ್ಡ ಉದಾಹರಣೆ ಭಾರತೀಯ ಹಿಂದೂ ಪರಂಪರೆಯಲ್ಲಿ. ಮುಂದೆ ನಮಗೆ ಅವಧೂತ ಅಂತ ಹೇಳಿದಾಗ ಬಹಳ ದೊಡ್ಡ ಹೆಸರು ನೆನಪಾಗುವಂಥದ್ದು ದತ್ತಾತ್ರೇಯರ ಬಗ್ಗೆ. ಇದಕ್ಕೆ ಮೈಸೂರಿನ ಕಡೆಯ ಮಹಾರಾಜರಾಗಿದ್ದಂತಹ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಬಹದ್ದೂರ್ ಅವರು ಒಂದು ಗ್ರಂಥವನ್ನು ಬರೆದಿದ್ದಾರೆ. ಇದು ಇಂಗ್ಲಿಷ್ ಭಾಷೆಯಲ್ಲಿ ಈ ಗ್ರಂಥ ಪ್ರಕಟವಾಯಿತು. ಅದ ಹೆಸರು ದತ್ತಾತ್ರೇಯ ಅಂತ. ಅದನ್ನು ಕನ್ನಡಕ್ಕೆ ವೆಂಕಟಾಚಲಪತಿ ಅನ್ನೋರು ಹಿಂದೆ ಅನುವಾದ ಮಾಡಿದ್ರು. ಈಗ ಕೂಡ ಅದು ಮತ್ತೆ ಹೊಸದಾಗಿ ಮರುಮುದ್ರಣಗೊಂಡಿದೆ. ಆ ಗ್ರಂಥದಲ್ಲಿ ಕೂಡ ಅದಕ್ಕೆ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್, ಭಾರತದ ರಾಷ್ಟ್ರಪತಿಗಳಾಗಿದ್ದವರು, ಮುನ್ನುಡಿಯನ್ನು ಬರೆದಿದ್ದಾರೆ. ಈ ಪುಸ್ತಕದಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, ಅದರ ಟೈಟಲ್ನಲ್ಲೇ ಸಾಗಬೇಕಾದ ದಾರಿ, ಹೊಂದಬೇಕಾದ ಗುರಿ ಅನ್ನುವಂಥ ಒಂದು ಟೈಟಲ್ನ ಕೊಡ್ತಾರೆ. ವಾಸ್ತವವಾಗಿ ಹೇಳಬೇಕು ಅಂದರೆ ಅವಧೂತರಿಗೆ ಸಾಗಬೇಕಾದ ದಾರಿಯೂ ಇಲ್ಲ, ಹೊಂದಬೇಕಾದ ಗುರಿಯೂ ಇಲ್ಲ. ಸಾಧಿಸಬೇಕಾದ್ದನ್ನು ಸಾಧಿಸಾಗಿದೆ, ಸಾಧಿಸೋದ್ರ ಬಗ್ಗೆ ಮೋಹವೂ ಇಲ್ಲ, ಪಡ್ಕೊಳ್ಳೋದ್ರ ಬಗ್ಗೆ ಅವರಿಗೆ ಅವಶ್ಯಕತೆಯೂ ಇಲ್ಲ. ಎಲ್ಲವೂ ಮುಗಿದೋಗಿದೆ. ಕೃತಕೃತ್ಯರು, ಸಾರ್ಥಕವಾದ ರೀತಿಯಲ್ಲಿ ಮನಸ್ಸನ್ನು ಇಟ್ಕೊಂಡವರು, ಜೀವನ ಮಾಡಿದವರು ಮಾತ್ರ ಅಲ್ಲ, ಜೀವನ ಮಾಡಿದವರು ಅಂತ ಇವತ್ತು ನಾವು ಬಳಸ್ತೀವಿ ಲೌಕಿಕವಾಗಿ. ಅದು ಹೇಗೆ ಬಳಸ್ತೀವಿ ಅಂದರೆ, ಅವರು ಓದಬೇಕಾದ ವಯಸ್ಸಿನಲ್ಲಿ ಓದಿದ್ರು, ಒಳ್ಳೆಯ ವಿದ್ಯಾಭ್ಯಾಸ ಪಡೆದ್ರು, ಅವರ ವಿವಾಹ ಜೀವನ ಚೆನ್ನಾಗಿದೆ, ಮಕ್ಕಳಾಯಿತು, ಮೊಮ್ಮಕ್ಕಳಾಯಿತು, ಮನೆ ಕಟ್ಟಿದ್ರು ಅಥವಾ ವಾಹನವನ್ನು ಇಟ್ಕೊಂಡ್ರು, ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಕೊಂಡಿದ್ದಾರೆ, ಸುಖವಾಗಿದ್ದಾರೆ ಅನ್ನೋದನ್ನು ನಾವು ಒಳ್ಳೆಯ ಜೀವನ ಅಂತೀವಿ. ಅವಧೂತರ ದೃಷ್ಟಿಯಿಂದ, ಅವಧೂತ ತತ್ವದೃಷ್ಟಿಯಿಂದ ಒಳ್ಳೆಯ ಜೀವನವೆಂದರೆ ಮನಸ್ಸಿನ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಇರೋದು. ಮನಸ್ಸಿನ ಬಗ್ಗೆನೇ ತಲೆ ಕೆಡಿಸ್ಕೊಳ್ಳದೆ ಹೋದ್ಮೇಲೆ ಇನ್ನು ದೇಹದ ಬಗ್ಗೆ, ಈ ದೇಹ ಮನಸ್ಸು ಹೇಗಿದೆ ಅಂತ ಪ್ರಪಂಚ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಹೀಗಾಗಿ ಇಂತಹ ಸ್ಥಿತಿಯಲ್ಲಿ ಇದ್ದಂಥವರು ನೂರಾರು ಜನ ನಮ್ಮ ದೇಶದಲ್ಲಿ ಆಗೋಗಿದ್ದಾರೆ. ಬೇರೆ ಬೇರೆ ಪುಣ್ಯಕ್ಷೇತ್ರಗಳಲ್ಲಿ, ಹಿಮಾಲಯದಲ್ಲಿ ಅಥವಾ ಬದರಿನಲ್ಲಿ, ಹರಿದ್ವಾರದಲ್ಲಿ, ಋಷಿಕೇಶದಲ್ಲಿ, ತಮಿಳುನಾಡಿನಲ್ಲಿ, ಕರ್ನಾಟಕದಲ್ಲಿ, ಗುಹೆಗಳಲ್ಲಿ, ಗಹ್ವರಗಳಲ್ಲಿ, ಕಾಡುಗಳಲ್ಲಿ, ಮೇಡುಗಳಲ್ಲಿ, ಬೆಟ್ಟಗುಡ್ಡಗಳಲ್ಲಿ, ನದೀ ತೀರಗಳಲ್ಲಿ, ಸಮುದ್ರ ತಟಗಳಲ್ಲಿ ಇಂಥ ಅವಧೂತ ಮಹಾನುಭಾವರು ಅಥವಾ ಸ್ತ್ರೀ ಅವಧೂತರು ಎಷ್ಟೆಷ್ಟು ಜನ ಇದ್ದಾರೋ ನಮಗೆ ಗೊತ್ತಿಲ್ಲ. ಸತ್ಯಕಾಮರ ತಂತ್ರಯೋನಿ ಗ್ರಂಥದಲ್ಲಿ ಕೂಡ ಇಂಥ ಅನೇಕರ ಉಲ್ಲೇಖಗಳು ಬರುತ್ತೆ. ಅವ್ರದ್ದೇ ಅರ್ಧದಾರಿ ಅನ್ನುವ ಕಾದಂಬರಿ ರೂಪದ ಒಂದು ಸ್ವಾನುಭವದ ಗ್ರಂಥದಲ್ಲಿ ಕೂಡ ವೈಶಾಲಿಯ ಬಗ್ಗೆ ಮತ್ತು ಬೇರೆ ಅವಧೂತ ಸ್ತ್ರೀ ಸಾಧಕಿಯರ ಬಗ್ಗೆ ಉಲ್ಲೇಖಗಳು ಬರುತ್ತೆ. ಹೀಗೆ ಅವಧೂತರ ಬಗ್ಗೆ ಕನ್ನಡ ಸಾಹಿತ್ಯ ಇರ್ಬೋದು, ಹಿಂದಿ ಸಾಹಿತ್ಯ ಇರ್ಬೋದು, ಬೇರೆ ಬೇರೆ ಬಂಗಾಳಿ ಸಾಹಿತ್ಯ ಇರ್ಬೋದು, ಇಂಗ್ಲೀಷ್ನಲ್ಲಿ ಕೂಡ ಬಂದಿರುವ ಹೇರಳವಾದಂತಹ ಮೆಟೀರಿಯಲ್ ಸಾಹಿತ್ಯ ಇದೆ. ಮತ್ತು ಸಂಸ್ಕೃತದಲ್ಲಂತೂ ಸರಿಯೇ ಸರಿ ಸಾಕಷ್ಟು ಅದರ ಬಗ್ಗೆ ಮಾಹಿತಿ, ವಿಷಯಗಳು ಸಿಗತ್ತೆ. ಜೈನ ಬೌದ್ಧ ಸಾಹಿತ್ಯದಲ್ಲೂ ಕೂಡ ಅವಧೂತರ ಉಲ್ಲೇಖಗಳು ಬರುತ್ತೆ. ಈ ಅವಧೂತರ ಲಕ್ಷಣಗಳು ಏನು, ಈ ಅವಧೂತರು ಅಂದರೆ ಯಾರು, ಈ ಅವಧೂತರ ಬಗ್ಗೆ ನಮ್ಮ ದೇಶದ ಮಾತುಕತೆಗಳಲ್ಲಿ ಅಥವಾ ಶಬ್ದ ಭಂಡಾರದಲ್ಲಿ ಇರುವಂಥ ಭಾವನೆ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವು ಬೆಳಕನ್ನು ಚೆಲ್ಲುವ ಪ್ರಯತ್ನವನ್ನು ಮಾಡಬಹುದು ಅಥವಾ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡಬಹುದು. ಅವಧೂತ ಅನ್ನೋ ವಿಷಯದ ಬಗ್ಗೆ ಜಯಚಾಮರಾಜೇಂದ್ರ ಒಡೆಯರವರ ಕೃತಿಯನ್ನು ಬಿಟ್ಟರೆ ನಮಗೆ ಸಿಗುವಂಥ ಇನ್ನೊಂದು ಒಳ್ಳೆಯ ಕೃತಿ ಪ್ರೊಫೆಸರ್ ವಿದ್ಯಾಲಂಕಾರ ಸಾಕ್ರು ರಾಮಚಂದ್ರ ರಾಯರ ಪುಸ್ತಕ. ಇದರ ಹೆಸರೇ ಅವಧೂತ ಅಂತ.
ಇದು ರಾಮಚಂದ್ರಾಯರು ಬರೆದಂಥ ನೂರಾರು ಪುಸ್ತಕಗಳ ಪೈಕಿ ತುಂಬ ರತ್ನಪ್ರಾಯವಾದಂಥ ಪುಸ್ತಕ. ಇದರ ಪ್ರಾರಂಭದಲ್ಲೇ ಅವ್ರು ಹೇಗೆ ಬರೀತಾರೆ ಅಂದರೆ ಶ್ರೋತೃಗಳಲ್ಲಿ ಯಾರು ಈ ಉಪನ್ಯಾಸವನ್ನು ಕೇಳಿಸ್ಕೊಳ್ತಾ ಇದ್ದಾರೆ ಅವರು ಈ ಪುಸ್ತಕವನ್ನು ಆಸಕ್ತಿಯಿಂದ ಕುತೂಹಲದಿಂದ ಗಮನಿಸಬೇಕು ಅಂತ ನಾನು ಅವರ ಗಮನವನ್ನು ಆ ಕಡೆ ಸೆಳಿತೀನಿ. ಅವಧೂತರು ಅಂದರೆ ನಾರ್ಮಲಿ ಮಹಾಜ್ಞಾನಿಗಳು ಅಂತ ಬರುತ್ತೆ. ಇಲ್ಲಿ ಮಹಾಜ್ಞಾನಿಗಳು ಅನ್ನೋಕ್ಕೂ ಅವಧೂತರು ಅನ್ನೋಕ್ಕೂ ಒಂದು ಸಣ್ಣ ವ್ಯತ್ಯಾಸವಿದೆ. ಜ್ಞಾನಿ ಅನ್ನೋ ಶಬ್ದವನ್ನು ನಾವು ಲೌಕಿಕವಾಗಿಯೂ ಬಳಸ್ಬೋದು, ಲೌಕಿಕವಲ್ಲದ ರೀತಿಯಲ್ಲಿ ಅಲೌಕಿಕವಾಗಿ ಕೂಡ ಬಳಸ್ಬೋದು, ಅಂದರೆ ಪಾರಮಾರ್ಥಿಕವಾದ ವೇದಾಂತದ ಅರ್ಥದಲ್ಲೂ ಬಳಸ್ಬೋದು. ಜ್ಞಾನಿಗಳು ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಇರ್ತಾರೆ, ಅಥವಾ ಯಾವುದೋ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ಇರ್ತಾರೆ, ಅಥವಾ ಯಾವುದೋ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿರ್ತಾರೆ, ಅಥವಾ ಅವರ ಪಾಡಿಗೆ ಅವರು ಪಂಡಿತರಾಗಿ ಪಾಂಡಿತ್ಯವನ್ನು ವಿಶ್ವವಿದ್ಯಾಲಯಕ್ಕೆ ಹೋಗದೆ ಕೂಡ ಅವರು ಸಂಪಾದಿಸಿಕೊಂಡು ತಮ್ಮ ಕ್ಷೇತ್ರದಲ್ಲಿ ಕೃಷಿಯನ್ನು ಕೆಲಸವನ್ನು ಮಾಡ್ತಿರ್ತಾರೆ, ಪುಸ್ತಕ ಬರೀತಿರ್ತಾರೆ, ರಿಸರ್ಚ್ ಮಾಡ್ತಿರ್ತಾರೆ. ಇವರನ್ನೆಲ್ಲ ನಾವು ಅವಧೂತರು ಅಂತ ಕರೆಯೋಕ್ಕಾಗತ್ತಾ ಅಂದರೆ ಹಾಗಲ್ಲ ಅಂತ ಹೇಳುತ್ತೆ ನಮ್ಮ ಪರಂಪರೆ. ಯಾಕೆ ಅಂದರೆ ಒಂದು, ಯಾರು ಇದು ರಾಮಚಂದ್ರಾಯರು ಬರೀತಾರೆ, ಯಾರು ಅವಧೂತರೋ ಅವರು ಮಾತ್ರ ಉಳಿದವ್ರನ್ನ ಅವ್ರು ಅವಧೂತರು ಹೌದೋ ಅಲ್ವೋ ಅಂತ ಹೇಳ್ಬೋದು. ಎರಡನೇದು, ಅವಧೂತರು ಅಲ್ಲದೆ ಹೋದವ್ರಿಗೆ ಇವ್ರು ಅವಧೂತು ಅಂತ ಗೊತ್ತಾಗೋದು ಹೇಗೆ? ಮೊದಲನೇ ಪ್ರಶ್ನೆಗೆ ಉತ್ತರ ಕಷ್ಟ. ಅವಧೂತರಾದವರೇ ಉಳಿದ ಅವಧೂತರನ್ನ ಗುರುತಿಸಬಹುದು ಅನ್ನುವುದು ಒಂದಾಯಿತು. ಇದನ್ನು ಓಶೋ ರಜನೀಶ್ ಕೂಡ ಹೇಳ್ತಾರೆ, ಎ ತೀರ್ಥಂಕರ ಕ್ಯಾನ್ ರೆಕಗ್ನೈಸ್ ಅನದರ್ ತೀರ್ಥಂಕರ. ಒಬ್ಬ ತೀರ್ಥಂಕರನಾದವನು ಮಾತ್ರ, ಒಬ್ಬ ಆತ್ಮಜ್ಞಾನಿಯಾದವನು ಮಾತ್ರ ಇನ್ನೊಬ್ಬ ಆತ್ಮಜ್ಞಾನಿಯನ್ನು ಗುರುತಿಸ್ಬೋದು. ಮಿಕ್ಕವ್ರಿಗೆ ಅದು ಅರ್ಥ ಆಗೋದಿಲ್ಲ ಅಂತ. ಯಾಕೆಂದ್ರೆ ಮಿಕ್ಕವ್ರ ದೃಷ್ಟಿಯಿಂದ ಅವನು ಅಲ್ಪಜ್ಞನಂತೆ, ಹುಚ್ಚನಂತೆ, ಮರುಳನಂತೆ ಕಾಣಿಸ್ಬೋದು. ಇನ್ನೊಂದು, ಈ ಅವಧೂತರ ಬಗ್ಗೆ ಹೇಗೆ ನಾವು ತಿಳ್ಕೋಬಹುದು ಅಂತ ಹೇಳಿದ್ರೆ ನಮ್ಮ ಭಾರತೀಯರ ಜ್ಞಾನ ಪರಂಪರೆಯಲ್ಲಿ ಇದಕ್ಕೆ ಉತ್ತರ ಇದೆ. ನಮ್ಮ ಉಪನಿಷತ್ತುಗಳಲ್ಲಿ, ವೇದಗಳಲ್ಲಿ, ಸಿದ್ಧ ಸಾಹಿತ್ಯದಲ್ಲಿ, ನಾಥಪಂಥದ ಸಾಹಿತ್ಯದಲ್ಲಿ, ತಂತ್ರ ಸಾಹಿತ್ಯದಲ್ಲಿ, ಆಧುನಿಕ ಕಾಲದ ಅನೇಕ ಉಪನ್ಯಾಸಗಳಲ್ಲಿ ಅವಧೂತರ ಬಗ್ಗೆ ಮಾಹಿತಿಗಳಿದೆ. ಅದನ್ನು ನಾವು ಈಗ ವಿವರವಾಗಿ ಅವಧೂತ ಅಂದ್ರೆ ಏನು, ಅವಧೂತರ ಬಗ್ಗೆ ನಮ್ಮ ಸಾಹಿತ್ಯದಲ್ಲಿ ಯಾವ ರೀತಿ ನೋಡಿದ್ದಾರೆ ಅನ್ನುವುದನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ಈಗ ಮಾಡೋಣ. ಅವಧೂತರ ಉಲ್ಲೇಖ ನಮ್ಮ ಭಾರತದ ಪ್ರಾಚೀನ ಸಾಹಿತ್ಯದಲ್ಲಿ ಬರುತ್ತೆ ಅಂತ ನಾನು ಹೇಳ್ತಾ ಇದ್ದೆ. ನೋಡಿ, ಉದಾಹರಣೆಗೆ ರಾಮಚಂದ್ರಾಯರು ಇದನ್ನು ಉಲ್ಲೇಖ ಮಾಡ್ತಾರೆ. ತ್ರಿಪುರ ರಹಸ್ಯ ಅಂತ ಒಂದು ಗ್ರಂಥ ಇದೆ. ಸಾಮಾನ್ಯವಾಗಿ ವೇದಾಂತವನ್ನು, ಫಿಲಾಸಫಿಯನ್ನು ಅಧ್ಯಯನ ಮಾಡೋರಿಗೆ ಉಪನಿಷತ್ತುಗಳು, ವೇದಗಳು ಜೊತೆಗೆ ಈ ರೀತಿಯ ಆಗಮ ತಂತ್ರಶಾಸ್ತ್ರಕ್ಕೆ ಸಂಬಂಧಪಟ್ಟ ಗ್ರಂಥಗಳ ಪರಿಚಯ ಕೂಡ ಸಾಕಷ್ಟು ಇರುತ್ತೆ, ಅಥವಾ ಇರಬೇಕಾದ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ. ಅದರಲ್ಲಿ ತ್ರಿಪುರ ರಹಸ್ಯ ಒಂದು, ಅದೇ ಥರ ಪರಶುರಾಮ ಕಲ್ಪಸೂತ್ರ, ವರಿವಸ್ಯ ರಹಸ್ಯ, ಲಲಿತಾ ಸಹಸ್ರನಾಮ, ಸೌಂದರ್ಯ ಲಹರಿ, ಇನ್ನೂ ಅನೇಕ ಗ್ರಂಥಗಳನ್ನು ಹೇಳಬಹುದು, ಗೌಡಪಾದರ ಸುಭೋಗೋದಯ ಇತ್ಯಾದಿ. ಇಲ್ಲಿ ತ್ರಿಪುರ ರಹಸ್ಯದಲ್ಲಿ ನಮಗೆ ಬೇಕಾದ ವಿಷಯ ಇವತ್ತಿನ ಉಪನ್ಯಾಸ ದೃಷ್ಟಿಯಿಂದ ಅವಧೂತರ ಚಿತ್ರಣ ಕೊಡ್ತಾರೆ. ಸಾಮಾನ್ಯವಾಗಿ ಅವಧೂತರು ಹೇಳಿದ ತತ್ವಗಳು ನಮಗೆ ಸಿಕ್ಕಿಬಿಡುತ್ತೆ. ನಾನು ಮನಸ್ಸು ಅಲ್ಲ, ಇಂದ್ರಿಯವೂ ಅಲ್ಲ, ಬುದ್ಧಿಯೂ ಅಲ್ಲ, ಗುರುವೂ ಅಲ್ಲ, ಶಿಷ್ಯವೂ ಅಲ್ಲ, ಈ ರೀತಿ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅಂತ ಶಂಕರಾಚಾರ್ಯರ ಸ್ತೋತ್ರಗಳು ನಮಗೆ ಸಿಗತ್ತೆ. ಆದರೆ ಇದನ್ನು ಹೇಳಿದಂಥ ಶಂಕರಾಚಾರ್ಯರು ಹೇಗಿದ್ರು, ಅಥವಾ ಅವರಂಥ ಇನ್ನೊಬ್ಬ ಅವಧೂತರು ಹೇಗಿದ್ರು ಅಂತ ಸಿಗುವುದು ಕಷ್ಟ. ಯಾಕೆಂದರೆ ಯೋಗಿಗಳ ಬೋಧನೆಗಳು ನಮಗೆ ಸಿಗುವಷ್ಟು ಯೋಗಿಗಳ ಚರ್ಯೆ ಅಥವಾ ಅವರ ನಡವಳಿಕೆಯ ಚಿತ್ರ ಹೆಚ್ಚಾಗಿ ನಮಗೆ ಕಂಡುಬರೋದಿಲ್ಲ, ಪ್ರಧಾನವಾಗಿ ಕಂಡುಬರಲ್ಲ. ಆದರೆ ತ್ರಿಪುರ ರಹಸ್ಯದಲ್ಲಿ ಇದು ಬರುತ್ತೆ. ಅಲ್ಲಿ ಒಬ್ಬ ಸಿದ್ಧಾರೂಢನ ಉಲ್ಲೇಖ ಬರುತ್ತೆ. ಅವನ ಹೆಸರು ಏನಪ್ಪ ಅಂದರೆ ಸಂವರ್ತ ಅಂತ ಅವನ ಹೆಸರು. 4ನೇ ಅಧ್ಯಾಯದಲ್ಲಿ ಬರುತ್ತೆ. ಇದು ಕನ್ನಡದಲ್ಲಿ ಕೂಡ ಇದು ಅನುವಾದ ಆಗಿದೆ, ತ್ರಿಪುರ ರಹಸ್ಯ. ಅಲ್ಲಿ ನಮಗೆಲ್ಲ ಕಥೆ ಗೊತ್ತಿರುವಂತೆ ವಿಷ್ಣುವಿನ 10 ಅವತಾರಗಳಲ್ಲಿ 6ನೇ ಅವತಾರ ಪರಶುರಾಮಂದು. ಅವನು ಜಮದಗ್ನಿ ಮತ್ತು ರೇಣುಕಿಯರ ಮಗ. ಅವನ ತಂದೆಯಾದಂತಹ ಜಮದಗ್ನಿಯನ್ನು ಮಾಹಿಷ್ಮತಿಯ ರಾಜ ಕಾರ್ತವೀರ್ಯಾರ್ಜುನ ಅಥವಾ ಸಹಸ್ರಬಾಹು ಕೊಂದು ಹಾಕ್ಬಿಟ್ಟಿರ್ತಾನೆ. ಇದರಿಂದ ಸಿಟ್ಟಿಗೆದ್ದಂತಹ ಪರಶುರಾಮ, ಭಾರ್ಗವರಾಮ, ಅವನು ಕೊಡಲಿ ತೆಗೆದುಕೊಂಡು 21 ಬಾರಿ ಕ್ಷತ್ರಿಯರನ್ನೆಲ್ಲ ನಾಶ ಮಾಡಿಬಿಡ್ತೀನಿ ಅಂತ ಹೊರಡ್ತಾನೆ. ಎಲ್ಲರನ್ನೂ ನಾಶ ಮಾಡ್ಕೊಂಡು ಬಂದು ಕೊನೆಗೆ ಶ್ರೀರಾಮ ಮತ್ತು ದಶರಥನ ಮಗ ಶ್ರೀರಾಮ ಮತ್ತು ಈ ಜಮದಗ್ನಿಯ ಮಗ ಭಾರ್ಗವರಾಮ ಇಬ್ಬರು ಭೇಟಿಯಾಗುತ್ತೆ. ಇದು ವಾಲ್ಮೀಕಿ ರಾಮಾಯಣದಲ್ಲೂ ಬರುತ್ತೆ, ಬೇರೆ ಕಡೆ ಬರುತ್ತೆ. ಅವನಿಗೆ ತನ್ನ ಕಾಲ ಅವತಾರ ಸಮಾಪ್ತಿಯಾಯಿತು ಅಂತ ಗೊತ್ತಾಗತ್ತೆ. ಜೊತೆಗೆ ನಾನು ಋಷಿಪುತ್ರನಾಗಿ ಋಷಿ ಪರಂಪರೆಗೆ ಸೇರಿದವನು ಇಷ್ಟೊಂದು ಕೋಪಕ್ಕೆ ಒಳಗಾಗಿ ಎಲ್ಲರನ್ನು ಕೊಂದುಬಿಟ್ನಲ್ಲ ಅಂತ ಅವನಿಗೆ ಪಶ್ಚಾತ್ತಾಪ ಆಗಿ ಪರಶುರಾಮನ ಮನಸ್ಸು ತಲ್ಲಣಗೊಳ್ಳುತ್ತೆ. ತಲ್ಲಣಗೊಂಡಾಗ ಅಂದರೆ ಈ ಬ್ರಾಹ್ಮಕ್ಷಾತ್ರವನ್ನು ಹೊಂದಿರುವ
ಪರಶುರಾಮನ ಮನಸ್ಸು ತಲ್ಲಣಗೊಂಡಾಗ ಅವನು ದಿಕ್ಕು ತಪ್ಪಿ ಏನು ಮಾಡೋದು ಅಂತ ಗೊತ್ತಾಗದೆ ಅಲ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಕಾಡಿನ ಮಧ್ಯದಲ್ಲಿ ಅವನಿಗೆ ಈ ಸಂವರ್ತ ಕಾಣಿಸ್ತಾನೆ. ಈ ಸಂವರ್ತ ಹೇಗಿದ್ದ ಅಂತ ಹೇಳಿ ತ್ರಿಪುರ ರಹಸ್ಯ ಹೇಳುತ್ತೆ ಅಂದರೆ, ದೃಷ್ಟಸ್ತೇಜೋ ರಾಶಿಮಯೋ ಜ್ವಲದಗ್ನಿ ಗಿರಿರ್ಯಥಾ ಪುಷ್ಯ ಸುಂದರ ಸರ್ವಾಂಗ ಪುಲ್ಲ ಪಂಕಜ ಲೋಚನ ಮಲಿನಾಂಗೋ ಮುಕ್ತಕೇಶ ಉನ್ಮತ್ತ ಚರಿತೋಪಿಯ ಮಹಾಪುರುಷವದ್ ದೃಷ್ಟೋ ಮಹಾತ್ಮ ಮುನಿರಾಟ್ ಕವಿ ದೃಷ್ಟೈವಂ ಭಾರ್ಗವೋ ವಿಪ್ರಂ ತ್ಯಕ್ತ ಲಿಂಗಾಶ್ರಮಾದಿಕಂ ದಿಗಂಬರಂ ಪಾಶದಿಗ್ಧಂ ಗಂಧ ಸಿಂಧುರವತ್ ಸ್ಥಿತಂ ಇತ್ಯಾದಿ ಮಾತುಗಳು ಬರುತ್ತೆ. ಅವನು ಹೇಗಿದ್ದ ಸಂವರ್ತ ಅಂದರೆ, ಬೆತ್ತಲೆಯಾಗಿದ್ದ, ಮೈಯೆಲ್ಲ ಕೆಸರಿನಿಂದ ಮಲಿನವಾಗಿ ಇದೆ, ಮದಿಸಿದ ಆನೆ ಥರ ಕಾಣಿಸ್ತಾ ಇದ್ದಾನೆ, ತಲೆಯ ಕೂದಲು ಕೆದರಿದೆ, ಮೈಭರ್ತಿ ಧೂಳು ತುಂಬಿಕೊಂಡಿದೆ, ಹುಚ್ಚಿನ ಥರ ಕಾಣಿಸ್ತಾ ಇದ್ದಾನೆ ವರ್ತನೆಯಿಂದ. ಆದರೂ ಕೂಡ ಆ ಮಾತು ನೋಡಿ, ಹುಚ್ಚನಂತೆ ಆಡ್ತಾ ಇದ್ದಾನೆ, ಆದರೂ ಮಹಾತ್ಮನಂತೆ ಕಂಗೊಳಿಸ್ತಾ ಇದ್ದಾನೆ. ಮಹಾಪುರುಷವ ದೃಷ್ಟೋ ಉನ್ಮತ್ತ ಚರಿತೋಯಪಿ, ಎರಡೂ ಮಾತು ಬರ್ತಾ ಇದೆ. ಉನ್ಮತ್ತನಾಗೂ ಕಾಣಿಸ್ತಾ ಇದ್ದಾನೆ ಮತ್ತು ಮಹಾತ್ಮನಾಗೂ ಕಾಣಿಸ್ತಾ ಇದ್ದಾನೆ. ಅವನ ಮುಖದಲ್ಲಿ ಒಳ್ಳೆ ಕಳೆ ಇದೆ, ದಟ್ಟವಾಗಿರೋ ಕಳೆ ಇದೆ. ಅವನು ಹೇಗಿದ್ದಾನೆ ಅಂದರೆ, ಉರಿಯುವ ಒಂದು ಪರ್ವತದ ಥರ ಇದ್ದಾನೆ, ಉರಿಯುವ ಒಂದು ಬೆಟ್ಟದಂತೆ ಇದ್ದಾನೆ ಅಂತ ತ್ರಿಪುರ ರಹಸ್ಯ ಹೇಳುತ್ತೆ. ಯಾವ ಜಾತಿ, ಯಾವ ಆಶ್ರಮ ಅಂದರೆ ಅವನು ಗೃಹಸ್ಥನೋ ಬ್ರಹ್ಮಚಾರಿಯೋ ಸನ್ಯಾಸಿ ಅಥವಾ ಯತಿಯೋ ಏನು ಹೇಳಕ್ಕಾಗಲ್ಲ. ಅಂದರೆ ಅವನ ಆಶ್ರಮವನ್ನು, ಅವನ ದೇಹ, ಅವನ ಮನಸ್ಸಿನ ಸ್ಥಿತಿ ನೋಡುವವರಿಗೆ ಬಿಟ್ಕೊಡ್ತಿಲ್ಲ. ಇದನ್ನು ನೋಡಿ ಪರಶುರಾಮನಿಗೆ ಉಂಟಾದ ಭಾವನೆ ಏನಂದರೆ, ಮೊದಲು ಆಶ್ಚರ್ಯ, ಬೆರಗಾಯಿತು. ಯಾರಿವನು, ಹುಚ್ಚನೋ ಜ್ಞಾನಿಯೋ? ಯಾಕೆ ನಮ್ಮ ಪ್ರಕಾರ ಹುಚ್ಚರು ಜ್ಞಾನಿ ಆಗೋಕ್ಕೆ ಸಾಧ್ಯ ಇಲ್ಲ, ಜ್ಞಾನಿಗಳು ಹುಚ್ಚರಾಗಕ್ಕೆ ಸಾಧ್ಯ ಇಲ್ಲ. ಎರಡೂ ಒಟ್ಟೊಟ್ಟಿಗೆ ಕಂಡ್ರೆ ಏನು ಮಾಡೋದು ಅಂತ ಮೊದಲೇ ವಿಚಲಿತಗೊಂಡಂತಹ ಪರಶುರಾಮರಿಗೆ ಈ ದೃಶ್ಯ ಕಾಣಿಸ್ತು. ಆದರೆ ಅವನ ತೇಜಸ್ ನೋಡಿದ್ರೆ ತುಂಬ ಚೆನ್ನಾಗಿದೆ. ಇವನಲ್ಲಿ ಒಳಿತು ಕೆಡಕು ಎರಡೂ ಒಟ್ಟಿಗೆ ಇರುವಂತ ಇದ್ದಾನಲ್ಲ, ಯಾರಿವನು ಅಂದರೆ ಧೂಳು ತುಂಬಿಕೊಂಡಿದೆ, ಜ್ಞಾನಿಯಂತೇನೂ ಕಾಣಿಸ್ತಾ ಇದ್ದಾನೆ. ಇಷ್ಟೊಂದು ಹುಚ್ಚನಾಗಿದ್ರೆ ಮುಖದ ಮೇಲೆ ಇಷ್ಟೊಂದು ಕಳೆ ಹೇಗೆ ಬರುತ್ತೆ? ಇಂಥ ವೇಷ ಹಾಕ್ಕೊಂಡಿರ್ಬೇಕಾದ್ರೆ ಇವನು ಮಹಾಪುರುಷ ಹೇಗಾಗ್ತಾನೆ ಅಂತೆಲ್ಲ ಅವನ ಮನಸ್ಸಿನಲ್ಲಿ ಡೌಟ್ ಬರುತ್ತೆ, ಪ್ರಶ್ನೆಗಳು ಬರುತ್ತೆ ಪರಶುರಾಮನಿಗೆ. ಅವ್ನು ನೋಡ್ತಾ ನೋಡ್ತಾ ಇಲ್ಲ ಈತ ಮಹಾಪುರುಷನೇ ಇರಬೇಕು ಅಂಥೇಳಿ ಈ ವಿಲಕ್ಷಣವಾದ ವ್ಯಕ್ತಿಯ ಹತ್ರ ಬಂದು, ನೀನು ಯಾರು, ನೀನು ಯಾಕೆ ಹೀಗಿದೆಯಾ ಅಂತ ಕೇಳ್ತಾರೆ ಪರಶುರಾಮ. ಇದಕ್ಕೆ ಮಿಕ್ಕವರಾಗಿದ್ದಿದ್ರೆ ತಮ್ಮದೆಲ್ಲ ಪರಿಚಯ ಮಾಡೋರು ಅಥವಾ ಬಯೋಡೇಟಾ ಹೇಳೋರು. ಆದರೆ ಅವನು ಗಟ್ಟಿಯಾಗಿ ನಗುತ್ತಾನೆ, ಹುಚ್ಚಿನ ಥರ ಮಾತಾಡ್ಕೊಳ್ತಾ ಇರ್ತಾನೆ. ಪರಶುರಾಮರು ಆದರೂ ಬಿಡದೆ ಅವನನ್ನು ಬೆನ್ನಹತ್ತಿ ಮತ್ತೆ ಮತ್ತೆ ಪ್ರಶ್ನೆಗಳನ್ನು ಕೇಳ್ತಾರೆ. ಆವಾಗ ಆತ ಪರಶುರಾಮರ ಕಡೆಗೆ ಕಲ್ಲೆಸಿತಾನೆ, ಕಲ್ಲು ತೂರ್ತಾನೆ. ಈ ಬೈಗುಳ, ಈ ಕಲ್ಲು ತೂರುವಿಕೆ ಎಲ್ಲವನ್ನು ಪರಶುರಾಮರು ಸಹಿಸ್ಕೊಳ್ತಾರೆ. ಈ ವ್ಯಕ್ತಿ ಸಮಾಧಾನದಿಂದ ಇರೋದ್ರಿಂದ ಈತ ಮಹಾಪುರುಷ ಇರಬೇಕು ಅಂಥೇಳಿ ಪರಶುರಾಮನಿಗೆ ಅನ್ನಿಸ್ಬಿಟ್ಟು ಆತನ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ. ಆಗ ಈ ಸಂವರ್ತ ಸಮಾಧಾನದಿಂದ ಪರಶುರಾಮರಿಗೆ ಒಂದು ಪ್ರಶ್ನೆ ಕೇಳ್ತಾನೆ. ಸಮಾಧಾನದಿಂದ ಉತ್ತರ ಕೊಡಲ್ಲ, ಸಮಾಧಾನದಿಂದ ಪ್ರಶ್ನೆ ಕೇಳ್ತಾನೆ. ಏನಂದರೆ, ಅಯ್ಯ, ನನ್ನನ್ನು ನೀನು ಯಾರು ಅಂತ ಕೇಳಿದೆ ಅಲ್ವಾ? ನಿನ್ನ ಸಂದೇಹವೇ ನಂಗೆ ಅರ್ಥ ಆಗಲಿಲ್ಲ. ನೀನು ಆಡಿದಂಥ ಮಾತಿನಲ್ಲಿ ನೀನು ಅಂತ ಹೇಳುವುದು ನಿನಗೆ ತಿಳಿದಿದ್ರೆ ನೀನು ನನ್ನನ್ನು ನಾನು ಯಾರು ಅಂತ ಕೇಳ್ತಾ ಇರಲಿಲ್ಲ. ನಿನಗೆ ನೀನು ಯಾರು ಅಂತ ಗೊತ್ತಿದ್ದಿದ್ರೆ ನನ್ನನ್ನು ನಾನು ಯಾರು ಅಂತ ಕೇಳ್ತಾ ಇರಲಿಲ್ಲ. ನಿನಗೆ ನೀನು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಮಿಕ್ಕ ಎಲ್ಲವನ್ನು ನೀನು ಪ್ರಶ್ನೆ ಕೇಳ್ತಾ ಇದೀಯ. ನೀನು ಅನ್ನೋ ಪ್ರಶ್ನೆಗೆ ಅರ್ಥವೇ ಇಲ್ಲ. ಯಾಕೆಂದರೆ ನಿನಗೆ ಅರ್ಥ ನಿನಗಿನ್ನೂ ತಿಳಿದಿಲ್ಲ. ನೀನು ಅನ್ನುವ ಅರ್ಥ ನಿನಗೆ ತಿಳಿದಿಲ್ಲ. ನನ್ನ ಮೈಯನ್ನು ನೋಡಿ, ನನ್ನ ಶರೀರವನ್ನು ನೋಡಿ, ಧೂಳು ತುಂಬಿಕೊಂಡಿರೋ ಶರೀರವನ್ನು ನೋಡಿ ನೀನು ಅಂತ ತಿಳ್ಕೊಂಡ್ರೆ ನಿನಗೆ ಇದರ ಒಳಗಡೆ ಇರುವಂಥ ಚೈತನ್ಯ ಲೆಕ್ಕಕ್ಕೆ ಬರಲಿಲ್ಲ. ಅದರರ್ಥ ಏನು? ನಿನಗೆ ಚೈತನ್ಯದ ಬಗ್ಗೆ ಅರಿವೇ ಇಲ್ಲ, ಪರಿವೇ ಇಲ್ಲ, ಜ್ಞಾನವೇ ಇಲ್ಲ. ಅಂದರೆ ನಿನಗೆ ಆತ್ಮಜ್ಞಾನವಿಲ್ಲ ಅನ್ನೋದು ಗೊತ್ತಾಯಿತು. ಯಾಕೆಂದರೆ ನೋಡಿ ತಿಳ್ಕೊಳ್ಳುವಂಥ ವಸ್ತು ಆತ್ಮವಲ್ಲ. ನನ್ನ ಶರೀರ ನೋಡಿ ನೀನು ಪ್ರಶ್ನೆ ಕೇಳಿದ್ಯಾ, ಇದರಲ್ಲಿ ಏನೂ ಅನುಮಾನ ಇಲ್ಲ. ಹಾಗಾಗಿ ನೀನು ಯಾರು ಅಂತ ಕೇಳಿದೆ ಅಲ್ವಾ? ನನ್ನ ಉತ್ತರ ನಾನು ದೇಹ ಅಂಥೇಳಿ. ಇನ್ನು ದೇಹವನ್ನು ಕುರಿತು ಏನು ಹೇಳಲಿ? ದೇಹ ಅಂದರೆ ಅದೊಂದು ಸಂಕೇತ, ಅದೊಂದು ಸಂಜ್ಞೆ ಅಷ್ಟೇ. ಅದು ತಾನಾಗಿಯೇ ನಿಜವಾಗೂ ಇರುವ ವಸ್ತುವಲ್ಲ. ಎಲ್ಲಿ ತನಕ ಅದರೊಳಗಡೆ ಈ ಬೊಂಬೆ ಆಡಿಸುವವರು, ತೊಗಲು ಬೊಂಬೆ ಆಡಿಸುವವರು ಹಿಂದ್ಗಡೆಯಿಂದ, ಸ್ಟೇಜ್ ಹಿಂಭಾಗದಿಂದ ಒಂದು ದಾರ ಕಟ್ಟಿ ಎಲ್ಲಿ ತನಕ ಆ ಬೊಂಬೆನ ಆಡಿಸ್ತಿರ್ತಾರೋ ಅಲ್ಲಿ ತನಕ ಬೊಂಬೆಗೆ ಚೈತನ್ಯ ಇರುತ್ತೆ. ಆಮೇಲೆ ಇದಕ್ಕೇನು ಚೈತನ್ಯ ಇರಲ್ಲ ಬೊಂಬೆಗೆ. ಹಂಗೆ
ಈ ದೇಹ ಅನ್ನುವುದು ನಾವು ಕಲ್ಪಿಸ್ಕೊಂಡಿದ್ದೀವಿ ಅಷ್ಟೇ. ಅದನ್ನು ನಾವು ಇಂಗ್ಲೀಷ್ನಲ್ಲಿ ಬೌದ್ಧ ಪರಿಭಾಷೆಯಲ್ಲಿ ಇಟ್ಸ್ ಎ ಕನ್ಸ್ಟ್ರಕ್ಟ್ ಅಂತೀವಿ. ಇದನ್ನು ಕಲ್ಪಿಸ್ಕೊಂಡಿರುವಂಥ ಸಂರಚನೆ ದೇಹ ಅನ್ನೋದು. ಇವತ್ತಿದೆ, ಇದು ಹೊಟ್ಟೋಗುತ್ತೆ. ಒಂದು ಸೈಕಲ್ ಅಂತಿದ್ರೆ ಸೈಕಲ್ ಅಂತ ಏನೂ ಇಲ್ಲ. ಸೈಕಲಲ್ಲಿ ಸ್ಪೋಕ್ಸ್ ಅಂತಿದೆ, ಬ್ರೇಕು ಅಂತಿದೆ, ಹ್ಯಾಂಡಲ್ಲು ಅಂತಿದೆ, ಮಡ್ಗಾರ್ಡು ಅಂತಿದೆ, ಕ್ಯಾರಿಯರ್ ಅಂತ ಇದೆ, ಅದಕ್ಕೊಂದು ಬಾರ್ ಅಂತ ಇದೆ, ಕೂತ್ಕೊಳ್ಳೋಕ್ಕೊಂದು ಸೀಟ್ ಇದೆ, ಚಕ್ರ ಇದೆ, ಅದರೊಳಗಡೆ ಒಂದು ಟ್ಯೂಬ್ ಇದೆ, ಆ ಟ್ಯೂಬ್ ಗಾಳಿ ಹೋಗದಂತೆ ಅದಕ್ಕೊಂದು ವಾಲ್ವ್ ಇದೆ. ಇದೆಲ್ಲವೂ ಇದೆ. ಇದೆಲ್ಲವನ್ನೂ ನೀವು ಒಂದೊಂದನ್ನೇ ಬಿಡಿಸ್ತಾ ಹೋದರೆ ಅದು ಯಾವುದು ಸೈಕಲ್ ಅಲ್ಲ. ಆದರೆ ಎಲ್ಲವನ್ನೂ ಸೇರಿಸದೆ ಸೈಕಲ್ ಆಗಲ್ಲ. ಎಲ್ಲವೂ ಸೇರಿದಾಗ ಸೈಕಲ್ಲು, ಎಲ್ಲ ಬಿಚ್ಚಿದಾಗ ಬಿಡಿ ಬಿಡಿ ವಸ್ತುಗಳು. ದೇಹವೂ ಕೂಡ ಹಾಗೇನೆ. ಇದು ಕರುಳು, ಇದು ಪಿತ್ತಜನಕಾಂಗ, ಇದು ಲಿವರು, ಅಥವಾ ಇದು ಹೃದಯ, ಇದು ಕಣ್ಣು, ಇದು ಕಿವಿ, ಇದು ಮಿದುಳು ಇತ್ಯಾದಿ ಒಂದೊಂದು ಭಾಗಗಳು ಸೇರ್ಕೊಂಡು ಈ ದೇಹ ಅಂತಾಗಿದೆ ಹೊರತು ಇದೊಂದು ಸಂರಚನೆ. ಅದರೊಳಗೊಂದು ಮನಸ್ಸು ಕೂತಿದೆ, ಅದನ್ನು ಆಳುವಂಥ ಒಂದು ಆತ್ಮ ಇದೆ. ದೇಹವನ್ನು ಇಟ್ಕೊಂಡು ನನ್ನ ಬಗ್ಗೆ ಮಾತಾಡ್ತಾ ಇದೆಯಾ? ದೇಹವೆಂಬುದು ಅನೇಕ ವಿವರಗಳ ಸಂಘಾತ, ಅದನ್ನೇ ಹೇಳಿದ್ದಾನೆ. ಇಟ್ಸ್ ಎ ಕನ್ಸ್ಟ್ರಕ್ಟ್. ಎಲ್ಲವೂ ಸೇರಿ ಉಂಟಾಗಿರುವ ಒಂದು ರಚನೆ ಅಷ್ಟೇ ಅದು. ಹೇಗೆ ಒಂದು ಪುಸ್ತಕಕ್ಕೆ ನಾವೆಲ್ಲ ಬೈಂಡ್ ಹಾಕಿ ಚೆನ್ನಾಗಿ ಅದಕ್ಕೆ ಗಮ್ ಅಂಟಿಸ್ಬಿಟ್ಟು ಒಂದು ದಪ್ಪ ಬೈಂಡ್ ಹಾಕಿ ಇಟ್ಟಿದ್ದಾಗ ಪುಸ್ತಕ ಇರುತ್ತೆ. ಆ ಬೈಂಡ್ ಹರ್ಕೊಂಡು ಬಿಟ್ಟರೆ, ಆ ಗಮ್ ಹೊರಟೋಯ್ತು ಅಂದರೆ ಎಲ್ಲ ಅದು ಹಾಳೆಗಳು ಬಿಟ್ಬಿಟ್ಟು ಹೊರಟೋಗುತ್ತೆ. ಎಲ್ಲವೂ ಕೂಡ ಚೆಲ್ಲಾಪಿಲ್ಲಿ ಆಗುತ್ತೆ ಹಾಳೆಗಳು. ಹಾಗೆ ಪುಸ್ತಕವೆನ್ನುವುದು ಒಂದು ಸಂರಚನೆ, ಈ ದೇಹವೆನ್ನುವುದು ಒಂದು ಸಂರಚನೆ. ಈ ಮಾತು ಸಂವರ್ತ ಹೇಳ್ತಾರೆ. ಹಾಗಾಗಿ ನಿನ್ನ ಸಂದೇಹ ಏನು ಅಂತ ನೀನು ಹೇಳಿದ್ರೆ ನಾನು ಉತ್ತರ ಕೊಡ್ತೀನಿ. ನಿನಗೆ ದೇಹದ ಬಗ್ಗೆ ತಿಳ್ಕೋಬೇಕಾ? ಈ ದೇಹಕ್ಕೆ ಅರ್ಥವೇ ಇಲ್ಲ. ಬೇರೆ ಏನಾದ್ರು ತಿಳ್ಕೋಬೇಕಾ? ಸರಿ, ಆ ಪ್ರಶ್ನೆ ಕೇಳು ಅನ್ನೋ ಮಾತನ್ನು ಮೈ ತುಂಬ ಧೂಳು ತುಂಬಿಕೊಂಡಿರುವಂತಹ, ಮದಿಸಿದ ಆನೆಯಂತೆ ನಡ್ಕೊಳ್ತಿರುವಂತಹ ವ್ಯಕ್ತಿ ಸಂವರ್ತ ಹೇಳ್ತಾರೆ ಅನ್ನೋ ಮಾತು ತ್ರಿಪುರ ರಹಸ್ಯದಲ್ಲಿ ಬರುತ್ತೆ. ಈ ಮಾತನ್ನು ಕೇಳಿ ಇದು ಹುಚ್ಚರಾಡೋ ಮಾತಲ್ಲ, ಇದೊಬ್ಬ ಮಹಾಪುರುಷ ಆಡೋ ಮಾತು ಅಂತ ಪರಶುರಾಮನಿಗೆ ಖಚಿತ ಆಗುತ್ತೆ. ಪರಶುರಾಮರು ಬಿಡದೆ ಮತ್ತೆ ಬೇಡ್ಕೊಳ್ತಾರೆ, ನೀನು ಗುರು, ನನ್ನನ್ನು ಶಿಷ್ಯನಾಗಿ ಸ್ವೀಕಾರ ಮಾಡು, ನಿನಗೇನು ಗೊತ್ತಿದೆಯೋ ಆ ತತ್ವವನ್ನು, ಆ ಫಿಲಾಸಫಿಯನ್ನು, ಆ ದರ್ಶನವನ್ನು ನನಗೆ ಹೇಳು ಅಂತ ಅಂಗಲಾಚಿಕೊಳ್ತಾರೆ. ಆಗ ಸಂವರ್ತರು ತಮ್ಮ ಹಿಂದಿನ ಕಥೆಯನ್ನೆಲ್ಲ ಹೇಳ್ತಾರೆ. ಹಿಂದೆ ಎಲ್ಲ ತಂದೆ ಅಂಗೀರಸ ಬೇರೆ ಬೇರೆ ಕಥೆಗಳನ್ನೆಲ್ಲ ಹೇಳಿದ ಮೇಲೆ ಅವರಿಗೂ ಅವರ ಅಣ್ಣನಿಗೂ ಯಾವುದೋ ಒಂದು ವಿಷಯದಲ್ಲಿ ವಿರಸ ಬಂದಿರುತ್ತೆ. ಅಯ್ಯೋ, ನಾನು ವಿರಸಕ್ಕೆ ಕಾರಣನಾಗಿ ನನ್ನ ಅಣ್ಣನ ಮನಸ್ಸಿಗೆ ದುಃಖವನ್ನು, ಬೇಸರವನ್ನು ಉಂಟು ಮಾಡಿದೆ ಅಂತ ಹೇಳಿ ಇವರು ಬೇಸರ ಪಟ್ಕೊಂಡು ಸಂವರ್ತರು ಅವರು ಅವಧೂತರಾಗಿ ಎಲ್ಲವನ್ನೂ, ರಾಜ್ಯವನ್ನು, ಕೋಶವನ್ನು ಎಲ್ಲವನ್ನೂ ಬಿಟ್ಟು ಅವರು ಇರ್ತಾರೆ. ಆಗ ಸಂವರ್ತರಿಗೆ ಉಪದೇಶ ಮಾಡಿ ಅವರಿಗೆ ಜ್ಞಾನ ಮಾರ್ಗವನ್ನು ತೋರಿಸಿದ್ದು ದತ್ತಾತ್ರೇಯರು. ಅಂದರೆ ಅವಧೂತ ಪರಂಪರೆಗೆ ಮೂಲ ಗುರು ದತ್ತಾತ್ರೇಯರು ಅನ್ನುವುದು ಸಂವರ್ತರ ಕಥೆಯಿಂದ ಕೂಡ ಗೊತ್ತಾಗುತ್ತೆ. ಮಹಾಭಾರತದ ಅನುಶಾಸನ ಪರ್ವ, ಶಾಂತಿ ಪರ್ವ, ವನಪರ್ವ, ಇಲ್ಲೆಲ್ಲ ಇವರ ಕಥೆ ರಿಪೀಟ್ ಆಗುತ್ತೆ, ಮತ್ತೆ ಮತ್ತೆ ಬರುತ್ತೆ. ಒಟ್ಟಿನಲ್ಲಿ ಆತ್ಮಜ್ಞಾನವನ್ನು ಪಡ್ಕೊಂಡಂತಹ ದತ್ತಾತ್ರೇಯರು ಹೇಳಿಕೊಟ್ಟ ದಾರಿಯಲ್ಲಿ ನಡೆದು ಆತ್ಮಜ್ಞಾನವನ್ನು ಪಡ್ಕೊಂಡಂತಹ ಸಂವರ್ತರು ಒಂದು ಕಡೆ ನಿಲ್ಲದೆ ಎಲ್ಲ ಕಡೆ ಓಡಾಡ್ತಿರ್ತಾರೆ. ಹೀಗೆ ಓಡಾಡ್ತಿರ್ತಾರಲ್ಲ, ಇದು ಹೇಗೆ ಅಂತ ಹೇಳಿದ್ರೆ ರಾಮಚಂದ್ರಾಯರು ಹೇಳುವಂತೆ ಸೂತ್ರದ ಬೊಂಬೆ ಆಡುವಂತೆ ಅಂತ. ಅಂದ್ರೆ ದೇಹ ತಿರುಗಾಡ್ತಾ ಇದೆ, ಆತ್ಮ ಮಾತ್ರ ನಿಶ್ಚಲವಾಗಿದೆ. ಇದು ಬಹಳ ಮುಖ್ಯವಾದ ವಿಷಯ. ನಮ್ಮಲ್ಲಿ ಎಷ್ಟೊಂದು ಸತಿ ಮನಸ್ಸು ಚಂಚಲವಾಗಿರುತ್ತೆ, ದೇಹ ಒಂದು ಕಡೆ ಕೂತಿರುತ್ತೆ. ಕ್ಲಾಸ್ ರೂಮ್ನಲ್ಲಿ ಕೂಡ ಮೇಷ್ಟ್ರು ಅಥವಾ ಮೇಡಮ್ ಪಾಠ ಮಾಡುವಾಗ ನಿನ್ನ ಮನಸ್ಸು ಎಲ್ಲಿ ಹೋಗಿ ಹುಲ್ ಮೇಯಿಸ್ತಾ ಇದೆ ಅಂತ ಕೇಳ್ತಾ ಇರ್ತಾರೆ ಸ್ಕೂಲಲ್ಲಿ. ಎಲ್ಲಿ ಅದು ಯಾವ ಹುಲ್ಲುಗಾವಲಲ್ಲಿದೆ ಅಂಥೇಳಿ. ಅಂದರೆ ದೇಹ ಮಾತ್ರ ತರಗತಿಯಲ್ಲಿದೆ, ಮನಸ್ಸು ಇನ್ನೆಲ್ಲೋ ಅಲಿತಾ ಇದೆ ಅಂತ, ಔಟ್ ಆಫ್ ಮೈಂಡ್, ಎಲ್ಲ ಹೊಟ್ಟೋಗಿದೆ ಅಂಥೇಳಿ. ಮನಸ್ಸು ನಿಶ್ಚಲವಾಗಿದೆ, ಆತ್ಮ ನಿಶ್ಚಲವಾಗಿದೆ, ದೇಹ ತಿರುಗ್ತಾ ಇರ್ಬೋದು. ಅಥವಾ ಮನಸ್ಸು ಅನ್ನೋದ್ರ ಬಗ್ಗೆ ಪರಿವೆಯೇ ಇಲ್ಲ, ದೇಹದ ಬಗ್ಗೆ ಲೆಕ್ಕಾಚಾರವೇ ಇಲ್ಲ. ಈ ಒಂದು ಲಕ್ಷಣ ಸಂವರ್ತರಲ್ಲಿತ್ತು. ಸಂವರ್ತರು ದತ್ತಾತ್ರೇಯರನ್ನ ಭೇಟಿ ಮಾಡಿದ್ರು. ಆಗ ದತ್ತಾತ್ರೇಯರ ಬಗ್ಗೆ ಮಾಹಿತಿಯನ್ನ ಈಗ ಶಿಷ್ಯನಾಗಿರುವಂತಹ ಪರಶುರಾಮರಿಗೂ ಕೂಡ ಹೇಳ್ತಾರೆ. ಮುಂದಿನ ತ್ರಿಪುರ ರಹಸ್ಯದ ಅಧ್ಯಾಯದಲ್ಲಿ ಪರಶುರಾಮರಿಗೂ ಮತ್ತು ದತ್ತಾತ್ರೇಯರಿಗೂ ಪ್ರಶ್ನೋತ್ತರಗಳು ನಡೆಯುತ್ತೆ. ಇಡೀ ನಮ್ಮ ಭಾರತೀಯ ಜ್ಞಾನ ಪರಂಪರೆ ಇರುವುದೇ ಪ್ರಶ್ನೋತ್ತರಗಳ ಮೂಲಕ. ಕೇವಲ ನಮ್ಮಲ್ಲಿ ಸಾಕ್ರಟಸ್ ಡೈಲಾಗ್ಸ್ ಅಂತ ಮಾತ್ರ ಅಲ್ಲ, ನಮ್ಮಲ್ಲಿ ಉಪನಿಷತ್ತಲ್ಲಿ ಬರುವಂತಹ ಯಮ ಮತ್ತು ನಚಿಕೇತನ ಸಂವಾದ, ಯಮ ಯಮಿಯರ ಸಂವಾದ, ಅಥವಾ ಬುದ್ಧ ಭಗವಾನ್ ಮತ್ತು ಕಾಶ್ಯಪ, ಅಥವಾ ಬುದ್ಧ ಭಗವಾನ್ ಮತ್ತು ಬೇರೆ ಬೇರೆ ರಾಜರು, ವರ್ತಕರು, ವ್ಯಾಪಾರಿಗಳು, ಅವ್ರ ನಡುವೆ ನಡೆದಂತಹ
ಪ್ರಶ್ನೋತ್ತರಗಳು, ಜೈನ ಪರಂಪರೆಯಲ್ಲಿ ಮಹಾವೀರ ಮತ್ತು ಅವನ ಶಿಷ್ಯರ ನಡುವೆ ನಡೆಯುವಂತಹ ಚರ್ಚೆಗಳು, ಪ್ರಶ್ನೋತ್ತರಗಳು, ಮುಂದೆ ಕೂಡ ಸ್ವಾಮಿ ವಿವೇಕಾನಂದರ ಕಾಲದಲ್ಲೂ ಸಿಸ್ಟರ್ ನಿವೇದಿತಾ ವಿವೇಕಾನಂದರ ಚರ್ಚೆಗಳು, ರಮಣ ಮಹರ್ಷಿಗಳಿಗೆ ಅವರನ್ನು ಭೇಟಿ ಮಾಡಲು ಬಂದಂಥವರು ಆರ್ಥರ್ ಆಸ್ಬಾರ್ನ್ ಇರಬಹುದು ಅಥವಾ ಪಾಲ್ ಬ್ರಂಟನ್ ಇರಬಹುದು, ಇನ್ನು ಬೇರೆ ಬೇರೆಯವರು ಕೇಳಿದಂತಹ ಪ್ರಶ್ನೆಗಳು, ಅದಕ್ಕೆ ಅವರು ಬಹಳ ಸೂಚ್ಯವಾಗಿ ಹೇಳಿದಂತಹ ಅಥವಾ ಮೌನದಲ್ಲೇ ಕೊಟ್ಟಂತಹ ಉತ್ತರಗಳು, ಇವೆಲ್ಲವನ್ನೂ ನಾವು ನೋಡಿದಾಗ ಪ್ರಶ್ನೋತ್ತರ ಅನ್ನುವಂಥದ್ದು ಭಾರತೀಯ ಜ್ಞಾನ ಪರಂಪರೆಯ ಲಕ್ಷಣವೇ ಆಗಿದೆ. ಅದು ಯೋಗ ಪರಂಪರೆ, ಅವಧೂತ ಪರಂಪರೆಯಲ್ಲೂ ಕೂಡ ಬರುವಂಥದ್ದು. ಆದರೆ ಅಲ್ಲಿ ಗಮನಿಸಬೇಕಾದ್ದು, ಇದು ಕ್ಲಾಸ್ ರೂಮ್ನ ಟೆಕ್ಸ್ಟ್ ಬುಕ್ಕು, ಸಿಲೆಬಸ್ಸು, ಗೈಡು, ಕ್ವಶನ್ ಪೇಪರು, ಆನ್ಸರ್ ಬುಕ್ಲೆಟ್ಟು ಅಥವಾ ಆನ್ಸರ್ ಕೀ ಅನ್ನುವ ರೀತಿಯ ಈ ಪ್ರಶ್ನೆಗೆ ಇದು ಉತ್ತರ, ಇದಕ್ಕಿಷ್ಟು ಅಂಕ ಅನ್ನುವಂಥ ಒಂದು ವ್ಯವಸ್ಥೆಗೆ ಸಿಗುವಂಥ ರೀತಿಯ ಪ್ರಶ್ನೋತ್ತರವಲ್ಲ. ಇದು ಅವ್ಯವಸ್ಥಿತಗೊಂಡಿರುವ ನಮ್ಮನ್ನು ಸುವ್ಯವಸ್ಥಿತ ಮಾಡಿಕೊಳ್ಳಲು ಬೇಕಾದಂಥ ಪ್ರಶ್ನೋತ್ತರವೇ ಹೊರತು ಇದು ಜಗತ್ತನ್ನು ತಿದ್ದಲು ಹೋಗುವಂತಹ, ಜಗತ್ತನ್ನು ಅರ್ಥ ಮಾಡಿಕೊಳ್ಳಲು ಹೋಗುವಂತಹ ಪ್ರಶ್ನೋತ್ತರದ ಮಾರ್ಗವಲ್ಲ. ಉಳಿದಂಥ ಜ್ಞಾನ ವಿಜ್ಞಾನ ಕಲಾ ಮೀಮಾಂಸೆಯ ಶಾಖೆಗಳೆಲ್ಲ ಹೊರಗಿನ ಜಗತ್ತನ್ನು ಕುರಿತು ಹೆಚ್ಚು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿದರೆ, ಈ ಅವಧೂತರು ಹೇಳ್ತಿರುವಂಥದ್ದು ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಬೇಕಾದಂತಹ ಒಂದು ಪ್ಲ್ಯಾಟ್ಫಾರ್ಮನ್ನು ಅಥವಾ ಒಂದು ಮನಸ್ಥಿತಿಯನ್ನು ಅವರು ನಿರ್ಮಾಣ ಮಾಡ್ತಾರೆ. ಅದು ಬಹಳ ಮುಖ್ಯವಾದಂಥದ್ದು. ಇಲ್ಲಾಂದ್ರೆ ಏನಾಗುತ್ತೆ, ಅವಧೂತರ ಮೇಲೆ ನಾನು ಸ್ಟಡಿ ಮಾಡ್ತೀನಿ ಅಂತ ಅವಧೂತರ ಮೇಲೆ 100 ಪುಸ್ತಕ ತೊಗೊಂಡು, ಅವಧೂತರ ಮೇಲೆ 50 ಪುಸ್ತಕದ ಪ್ರಿಂಟೌಟ್ ತೊಗೊಂಡು ಅದನ್ನೆಲ್ಲ ಸಂಗ್ರಹ ಮಾಡಿಕೊಂಡ್ರೆ ಅದು ಕೂಡ ಜ್ಞಾನದ ಭಾರ, ಅದು ಕೂಡ ಪುಸ್ತಕದ ಭಾರ. ಪುಸ್ತಕದ ಹೊರೆ ಮತ್ತು ಅವಧೂತರ ದಾರಿ ಇವೆರಡು ಒಟ್ಟೊಟ್ಟಿಗೆ ಹೋಗುವ ಸಂಗತಿಗಳು ಅಲ್ಲವೇ ಅಲ್ಲ. ಗುರು ಸಂವರ್ತರು ಹೇಳಿದ್ದ ಮಾತನ್ನ ಪಾಲಿಸಿ ಅಂತ ಯಾಕೆ ಹೇಳಿದೆ ಅಂದರೆ, ಈ ಅವಧೂತರು ಮತ್ತು ಅವಧೂತರ ಪರಂಪರೆಯಲ್ಲಿ ಗುರುವಿಗೆ ಬಹಳ ದೊಡ್ಡ ಮಹತ್ವ. ಶಾಸ್ತ್ರಕ್ಕಿಂತ ಬಹಳ ಮುಖ್ಯವಾದ ವ್ಯತ್ಯಾಸ ಹೇಳ್ತಾರೆ. ದ್ಯಾನ್ ದಿ ಶಾಸ್ತ್ರಾಸ್, ದ ವಚನಾಸ್ ಆರ್ ದಿ ಟೀಚಿಂಗ್ಸ್ ಅಂಡ್ ದಿ ಸೇಯಿಂಗ್ಸ್ ಆಫ್ ದಿ ಗುರು ಈಸ್ ಪ್ರಿಡಾಮಿನೆಂಟ್ಲಿ ಇಂಪಾರ್ಟೆಂಟ್ ಇನ್ ದಿಸ್. ಗುರು ಹೇಳಿದ್ಮೇಲೆ ಮುಗೀತು, ಅದಕ್ಕೆ ಎರಡು ಮಾತಿಲ್ಲ, ಅದನ್ನು ಮತ್ತೆ ಪ್ರಶ್ನೆ ಮಾಡುವ ಪ್ರಶ್ನೆನೇ ಇಲ್ಲ. ಉದಾಹರಣೆ, ಕನ್ನಡದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಗುರುನಾಥರ ಸನ್ನಿಧಿಯಲ್ಲಿ ಅಂತ ಒಂದು ಪುಸ್ತಕ ಬಂದಿದೆ. ಇದು ಸಕ್ರಾಯಪಟ್ಟಣದ, ಚಿಕ್ಕಮಗಳೂರಿನ ಹತ್ತಿರದ ಸಕ್ರಾಯಪಟ್ಟಣದ ವೆಂಕಟಾಚಲ ಅವಧೂತರ ಬಗ್ಗೆ ಬೇರೆ ಬೇರೆಯವರು ಪಟ್ಟಿರುವಂಥ ಅನುಭವಗಳನ್ನೆಲ್ಲ ಸಂಗ್ರಹ ಮಾಡಿರೋ ಪುಸ್ತಕ. ಇದು ತತ್ವಶಾಸ್ತ್ರದ ಪುಸ್ತಕ ಅಲ್ಲ, ಕೇವಲ ಘಟನೆಗಳಿಂದ ಕೂಡಿರುವ, ಆ ಘಟನೆಗಳ ಒಳಗೆ ಬೋಧನೆಯನ್ನು ತುಂಬಿರುವಂತಹ ಕೊಟ್ಟಿರುವಂಥ ಪುಸ್ತಕ. ಅನಂತರಾಮು ಅನ್ನೋರು ಅದರ ಲೇಖಕರು. ಬಹಳ ಒಳ್ಳೆಯ ಪುಸ್ತಕ. ಇತ್ತೀಚಿನ ವರ್ಷಗಳಲ್ಲಿ ನಾನು ಗಮನಿಸಿದ ಪುಸ್ತಕಗಳಲ್ಲಿ ಬಹಳ ಒಳ್ಳೆಯ ಪುಸ್ತಕ. ಯಾತಕ್ಕೆ ಅಂದರೆ, ನಮಗೆಲ್ಲೋ ರಾಮಕೃಷ್ಣ ಪರಮಹಂಸರು ಒಬ್ಬರು ಅವಧೂತರಿದ್ರು, ಸದಾಶಿವ ಬ್ರಹ್ಮೇಂದ್ರ ಒಬ್ಬರಿದ್ರು, ಅಥವಾ ಕಾಶಿನಲ್ಲಿ ಕಾಶಿಯ ಓಡಾಡುವ ವಿಶ್ವನಾಥ ಅಂತ ಹೇಳುವಂತಹ ತ್ರೈಲಿಂಗ ಸ್ವಾಮಿಗಳಿದ್ರು. ತ್ರೈಲಿಂಗ ಸ್ವಾಮಿಗಳ ಬಗ್ಗೆ ಬಹಳ ಸುಂದರವಾದ ಒಂದು ಸಿನಿಮಾ ಬಂಗಾಳಿ ಭಾಷೆಯಲ್ಲಿ ಬಂದಿದೆ. ಅವರು ಆಂಧ್ರದವರು, ಕಾಶಿನಲ್ಲಿ ಅವರು ವಾಸ ಮಾಡ್ತಾ ಇದ್ರು. ಅವ್ರ ಬಗ್ಗೆ ಒಂದು ಪುಸ್ತಕ ಕೂಡ ಇಂಗ್ಲೀಷ್ನಲ್ಲಿದೆ, ದಿ ವಾಕಿಂಗ್ ಶಿವ ಆಫ್ ವಾರಣಾಸಿ ಅಂತ. ಬಹಳ ಒಳ್ಳೆಯ. ಅವ್ರದ್ದೆಲ್ಲ ನೋಡುವಾಗ ಈ ಥರದ್ದೆಲ್ಲ ಚಮತ್ಕಾರಗಳು ಅಥವಾ ಈ ರೀತಿ ಅನುಭವಗಳೆಲ್ಲವೂ ಬೇರೆ ಬೇರೆ ಕಡೆಗಳಲ್ಲಿ ಕಂಡು ಬರುತ್ತೆ. ಅಥವಾ ಹಿಂದೆ ಯಾವುದೋ ಕಾಲದಲ್ಲಿ, ವಚನಕಾರರ ಕಾಲದಲ್ಲಿ ಒಬ್ಬ ಅಲ್ಲಮಪ್ರಭು, ಸದಾಶಿವ ಬ್ರಹ್ಮೇಂದ್ರ, ಕೈವಾರದ ನಾರಾಯಣಯತಿ ಅಥವಾ ತಾತಯ್ಯ ಇತ್ಯಾದಿಯವ್ರದ್ದೆಲ್ಲ ನಾವು ಕೇಳ್ತಾ ಇದ್ವಿ. ಆದರೆ ನಮ್ಮ ಕಾಲದಲ್ಲಿ ಸ್ವತಃ ನನ್ನನ್ನು ಸೇರಿಸಿದಂತೆ ನಾವು ನೋಡೋದಕ್ಕೆ ಸಾಧ್ಯವಾದಂಥ ಒಬ್ಬರು ಅವಧೂತರು. ಮತ್ತಲ್ಲಿ ಪ್ರಶ್ನೆ ಬರುತ್ತೆ, ನೋಡೋದು ಅಂದ್ರೆ ಏನು ನೋಡೋದು ಅಂತ. ಅವ್ರ ದೇಹನ ಮಾತ್ರ ನೋಡ್ತೀವಿ ಅಷ್ಟೇ. ಗೊತ್ತಿದ್ದು ಈ ಮಾತು ಹೇಳ್ತಾ ಇದ್ದೀನಿ. ಅವ್ರನ್ನ ನೋಡುವಂಥ ಅವಕಾಶ ನನಗೂ ಕೂಡ ದೊರೆತಿತ್ತು, ವೆಂಕಟಾಚಲ ಅವಧೂತರು ಅಥವಾ ಸಕ್ರಾಯಪಟ್ಟಣದ ಅವಧೂತರನ್ನ. ಇದೆಲ್ಲವನ್ನು ನೋಡಿದಾಗ ಇದು ಶಾಸ್ತ್ರದ ಬದನೆಕಾಯಲ್ಲ. ಶಾಸ್ತ್ರದಲ್ಲಿ ಏನೋ ಹೇಳಿದೆ, ಯಾವುದೋ ಗ್ರಂಥಗಳಲ್ಲಿ ಹೇಗೆ ಹೇಳಿದೆ, ಹಾಗಂತೆ ಹೀಗಂತೆ ಅಂತ ಅಲ್ಲ. ಇದು ಗಂಧರ್ವ ನಗರಿಯ ಕಥೆ ಅಲ್ಲ. ಇದು ಅನುಭವ ಕೇಂದ್ರಿತವಾದದ್ದು, ಇದು ಸ್ವಾನುಭವಕ್ಕೆ ಬರುವಂಥದ್ದು ಅನ್ನುವುದು ನಮಗೆ ಗೊತ್ತಾಗುತ್ತೆ. ಹಾಗೆ ಗುರು ಸಂವರ್ತ ಹೇಳಿದಂಥದ್ದನ್ನ ನಾನೇ ಅನುಭವಕ್ಕೆ ಪಡ್ಕೊಳ್ತೀನಿ ಅಂಥೇಳಿ ಅವನ ಗುರುವಾದ ಗುರು, ಸಂವರ್ತರ ಗುರು ದತ್ತಾತ್ರೇಯರ ಹತ್ರ ತ್ರಿಪುರ ರಹಸ್ಯದ ಪ್ರಕಾರ ಪರಶುರಾಮರು ಹೋಗ್ತಾರೆ. ಪರಶುರಾಮರು ಹೋದಾಗ ಅದು 6ನೇ ಅಧ್ಯಾಯದಲ್ಲಿ ಬರುತ್ತೆ. ಪರಶುರಾಮರು ದತ್ತಾತ್ರೇಯನ ನೋಡ್ತಾರೆ. ದತ್ತಾತ್ರೇಯ ಹೇಗಿದ್ರು, ದಿಗಂಬರನಾಗಿದ್ದು ಅನ್ನೋದು ನಮಗೆ ಗೊತ್ತೇ ಇದೆ ಅವರ ಬಗ್ಗೆ ಇರುವ ಸ್ತೋತ್ರಗಳಲ್ಲಿ. ಆತ ಇದ್ದಿದ್ದು ಹೇಗೆ ಅಂತ ಕೇಳಿದ್ರೆ, ನೋಡುವುದಕ್ಕೆ ಅವ್ರು ಇದ್ದಿದ್ದು, ದತ್ತಾತ್ರೇಯರು ನೋಡೋದಕ್ಕೆ ತುಂಬಾ ಸುಂದರವಾಗಿದ್ರು. ಕೋಟಿ ಮನ್ಮಥ ದೀಪನಂ, ಕೋಟಿ ಮನ್ಮಥರು ಹಾಕಿದ್ರೆ ಎಷ್ಟಾಗ್ತಾರೋ ಅಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ರು. ಅವರ ತೋಳಿನ ತೆಕ್ಕೆಯಲ್ಲಿ ಲಕ್ಷ್ಮಿಯಂತೆ ಸುಂದರವಾಗಿರೋ ಅವಳು ಹೆಂಗಸಿದ್ದಾಳೆ.
ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ನೋಡೋಕೆ ತುಂಬಾ ಸುಂದರವಾಗಿದ್ದಾರೆ, ಒಬ್ಳು ಹೆಂಗಸು ಅವ್ರ ಜೊತೆ ಇದ್ದಾರೆ. ಆ ದತ್ತಾತ್ರೇಯರ ಕಣ್ಣುಗಳು ಮದ್ಯಪಾನ ಮಾಡಿರುವಂತೆ ಅವ್ರ ಕಣ್ಣುಗಳೇ ಕೆಂಪಿಗಿರುತ್ತೋ ಆ ರೀತಿ ಕೆಂಪಿಗಿರುವಂತಹ ಕಣ್ಣುಗಳು. ಮದಿರಾಮದ ಸಂರಕ್ತ ಘೂರ್ಣ ಜಾತಯ. ಅವರ ಕಣ್ಣು ಆ ರೀತಿ ಕೆಂಪಿಗೆ ಇದೆ. ಆಲಿಂಗನ ಮಾಡ್ಕೊಂಡಿದ್ದಾರೆ ಆ ಸ್ತ್ರೀಯನ್ನ. ಇವ್ರನ್ನ ನೋಡ್ಬಿಟ್ಟು ಇವ್ರನ್ನ ನೋಡಿದಾಗ ಹೇಗೆ ಅನ್ನಿಸ್ತು ಅಂದ್ರೆ, ವಿಷದಿಂದ ಕೂಡಿರುವ ಒಂದು ದ್ರಾಕ್ಷಿಯ ರಸ ಇರುವಂತೆ. ದ್ರಾಕ್ಷಿಯ ರಸ ಏನೋ ಬೇಕು, ವಿಷದಿಂದ ಕೂಡಿದೆ. ಇಲ್ಲಿ ವಿಷ ಅಂತ ಹೇಳಿದ್ರೆ ವಿಷಯ ವಾಸನೆ, ಲೌಕಿಕ ಕಾಮನೆ ಅದೆಲ್ಲವೂ ಸುತ್ತ ಇದೆ. ಮದುರೆ ಕುಡಿದವರ ಕಣ್ಣಿನಂತೆ ಅವ್ರ ಕಣ್ಣು ಕೆಂಪಿಗಿದೆ. ಯಾರೋ ಒಬ್ಳು ಸ್ತ್ರೀ ಇದ್ದಾಳೆ, ಸುಂದರವಾದ ಸ್ತ್ರೀ. ಇವ್ರು ಬೇಡ ನೋಡಕ್ಕೆ ಸುಂದರವಾಗಿದ್ದಾರೆ. ಇವ್ರೇನು ಯೋಗಿಗಳು, ಮಹಾಪುರುಷರು. ಮತ್ತು ಒಳಿತು ಕೆಡಕು, ಸದಾಚಾರ ದುರಾಚಾರ ಇವೆಲ್ಲವೂ ಇವ್ರಿಗೆ ಉಂಟೋ ಇಲ್ವೋ, ಇವ್ರದ್ದೇನು ವರ್ತನೆ ಅಂತ ಹೇಳಿ ಪರಶುರಾಮರಿಗೆ ಆಶ್ಚರ್ಯ ಆಗಲಿಲ್ಲ. ಹೌಹಾರ್ ಬಿಟ್ರು ಪರಶುರಾಮರು. ಅವ್ರು ಹೋಗಿ ದತ್ತಾತ್ರೇಯರನ್ನ ಆದರೂ ಕೇಳ್ಕೊಂಡ್ರೆ, ಯಾಕೆ ನಮ್ಮ ಗುರುಗಳು ಸಂವರ್ತರು ಹೇಳಿದ್ರಿಂದ ಇವರು ಮಹಾಯೋಗಿಗಳೇ ಇರಬೇಕು ಅಂತ ದತ್ತಾತ್ರೇಯರನ್ನ ಸೇವಿಸಿ ನನಗೆ ದಯಮಾಡಿ ಒಂದು ಮುಂದಿನ ದಾರಿ ತೋರಿಸಿ ಅಂತ ಕೇಳ್ಕೊಂಡ್ರು. ಶಿಷ್ಯನ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂಡ್ರು. ಆ ದತ್ತಾತ್ರೇಯ ಹೇಳೋ ಮಾತು ಬಹಳ ಚೆನ್ನಾಗಿದೆ. ಯಾರು ಶಿಷ್ಯರನ್ನು ಮಾಡ್ಕೊಳ್ಳಿ ಅಂತ ಈ ಕಾಲದಲ್ಲಿ ಬಂದ್ರೆ ಬಾಪ್ಪ ಅಂತ ಮೊದಲು ಬೇಗ ಶಿಷ್ಯರನ್ನು ಮಾಡ್ಕೊಂತಾರೆ. ದತ್ತಾತ್ರೇಯರು ಹಾಗೆ ಮಾಡಲಿಲ್ಲ. ನೋಡಯ್ಯ, ಒಳ್ಳೆಯ ಜನ ಅಂದ್ರೆ ನಿನ್ನಂಥ ಒಳ್ಳೆಯ ಮಂದಿ ನನ್ನಂಥವ್ರನ್ನ ಆಶ್ರಯಿಸಬಾರ್ದು, ನನ್ನ ಹತ್ರ ಬರಬಾರ್ದು ಅಂತ ಹೇಳಿದ್ರು. ಮಾದೃಶ ನ ಸದಾಶ್ರಯ. ಯಾಕೆ ಅಂದ್ರೆ ನೋಡು, ನಾನು ಕಾಮುಕ, ನಾನು ಕುಡುಕ, ಪುರುಷಾರ್ಥ ಸಾಧನೆಗೆ ಬೇಕಾದಂಥದ್ದು ಇಂದ್ರಿಯ ನಿಗ್ರಹ ಅನ್ನಲ್ಲಿ ಇಲ್ಲವೇ ಇಲ್ಲ ಅಂತ ಮಾತನ್ನ ದತ್ತಾತ್ರೇಯರು ಪ್ರಾರಂಭ ಮಾಡ್ತಾರೆ. ಇವೆಲ್ಲವೂ ಅವಧೂತನಾದವರು ತನ್ನ ಶಿಷ್ಯರನ್ನ ಅಷ್ಟು ಸುಲಭವಾಗಿ ಅವನು ಸ್ವೀಕಾರ ಮಾಡೋದಿಲ್ಲ, ಪರೀಕ್ಷೆ ಮಾಡ್ತಾನೆ. ಗುರು ಆದವನು ಹೆಜ್ಜೆ ಹೆಜ್ಜೆಗೆ ಶಿಷ್ಯನನ್ನ ಪರೀಕ್ಷೆ ಮಾಡ್ತಾನೆ ಅನ್ನುವುದಕ್ಕೆ ಇದು ಉದಾಹರಣೆ. ಇದನ್ನ ಅಂದ್ರೆ ಹೊರಗಡೆನಲ್ಲಿ ಬಹಳ ಸಭ್ಯವಾಗಿ ಕಾಣಿಸ್ಕೊಂಡು ಒಳಗಡೆನಲ್ಲಿ ಅಸಭ್ಯವಾದಂಥ ನಡವಳಿಕೆಯನ್ನು ನಡೆಸುವ ಲೌಕಿಕ ಜನಗಳು ಅಥವಾ ಅಲೌಕಿಕ ಅನ್ಸ್ಕೊಳ್ಳೋ ಜನಗಳು ನಮ್ಮ ನಡುವೆ ಸಮಾಜದಲ್ಲಿ ಸಾಕಷ್ಟು ಕಂಡು ಬರ್ತಾರೆ. ಹಾಗಲ್ಲದೆ ಹೊರಗಡೆ ದುರಾಚಾರಿಗಳಂತೆ ಅಥವಾ ತಕ್ಕ ಮಟ್ಟಿಗೆ ಅಸಭ್ಯರಂತೆ ಕಾಣಿಸ್ಕೊಂಡು ಒಳಗಡೆ ಯೋಗ ಸಂಪತ್ತಿನಿಂದ ಸಂಪನ್ನರಾಗಿರೋರು ಅವಧೂತರಾಗಿರ್ತಾರೆ ಅನ್ನುವ ಸಂಕೇತದ ಕಡೆಗೆ ಈ ದತ್ತಾತ್ರೇಯರ ಬಾಹ್ಯ ಲಕ್ಷಣಗಳು ನಮಗೆ ಬೆರಳು ಮಾಡಿ ತೋರಿಸ್ತಾ ಇದೆ ಅಂತ ಅದನ್ನ ಅರ್ಥ ಮಾಡ್ಕೊಳ್ಬಹುದು ಅಂತ ಅನ್ಸತ್ತೆ. ಅವರು ತಮ್ಮ ಮನಸ್ಸನ್ನೆಲ್ಲ ನಿಗ್ರಹ ಮಾಡಿ ಇಟ್ಕೊಂಡ್ಬಿಟ್ಟಿರೋದ್ರಿಂದ ಅವ್ರಿಗೆ ವಿಕಲ್ಪಗಳಿಲ್ಲ. ಅವಧೂತರ ಒಂದು ಬಹಳ ಮುಖ್ಯವಾದ ಲಕ್ಷಣ, ಇನ್ನೊಂದು ಲಕ್ಷಣ ಏನು ಅಂತ ಹೇಳಿದ್ರೆ, ಒಂದು ಆವಾಗಲೇ ಹೇಳಿದಂತೆ ಒಳಿತು ಕೆಡುಕುಗಳ ಕಲ್ಪನೆ ಇಲ್ಲ ಅವರಿಗೆ. ಎಚ್ಚರ ಮತ್ತು ಜಾಗೃತ ಮತ್ತು ಮತ್ತೊಂದು ಅವಸ್ಥೆಯ ವ್ಯತ್ಯಾಸವಿಲ್ಲ. ಅದನ್ನು ಅವಾಗಲೇ ಚಂದ್ರಶೇಖರ ಭಾರತಿಗಳ ಸ್ನಾನದ ಘಟನೆಯಲ್ಲಿ ಉಲ್ಲೇಖ ಮಾಡಿದ್ದಾಗಿದೆ. ನೋಡುವುದಕ್ಕೆ ಅವ್ರು ಹೇಗಿರ್ತಾರೆ ಅಂದ್ರೆ, ಹುಚ್ಚರಂತೆ ಇರ್ತಾರೆ ಯಾರ ಕಣ್ಣಿಗೆ, ಉನ್ಮತ್ತರಂತೆ ಇರ್ತಾರೆ ಯಾರ ಕಣ್ಣಿಗೆ, ಪಿಶಾಚಿಗಳಂತೆ ಇರ್ತಾರೆ ಯಾರ ಕಣ್ಣಿಗೆ, ಸಣ್ಣ ಹುಡುಗರಂತೆ ಬಾಲಕರಂತೆ ಇರ್ತಾರೆ. ಬಾಲವತ್, ಜಡವತ್, ಉನ್ಮತ್ತವತ್, ಪಿಶಾಚವತ್, ಇದು ಅವರ ಲಕ್ಷಣ. ಯಾರ ಕಣ್ಣಿಗೆ ಅನ್ನೋದು ಮುಖ್ಯ. ನಮ್ಮಲ್ಲಿ 20ನೇ ಶತಮಾನದಲ್ಲಿ ಕನ್ನಡದಲ್ಲಿ ಬಹಳ ದೊಡ್ಡ ದೊಡ್ಡ ಲೇಖಕರು ಆಗೋದ್ರು. ಒಂದು ರೀತಿ ಅಧ್ಯಾತ್ಮದ ಕಡೆ ಹೋದಂಥವ್ರು, ಭಾರತೀಯ ಸಂಸ್ಕೃತಿ ಹೃದಯವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡವರು. ಅದರಲ್ಲೊಬ್ರು ವರಕವಿ ಬೇಂದ್ರೆ ಅವರು, ಇನ್ನೊಬ್ರು ದೇವುಡು ನರಸಿಂಹಶಾಸ್ತ್ರಿ ಅವರು, ಒಬ್ರು ಧಾರವಾಡದಲ್ಲಿ ಇದ್ದವರು ಬೇಂದ್ರೆ ಅವರು, ಬೆಂಗಳೂರಿನಲ್ಲಿ ಇದ್ದವರು ದೇವುಡು ಅವರು. ದೇವುಡು ಅವ್ರ ಬಗ್ಗೆ ಬೇಂದ್ರೆ ಅವರು ಒಂದು ಕವನ ಬರೀತಾರೆ. ಬರಿಬೇಕಾದ್ರೆ ಇದೇ ಮಾತುಗಳನ್ನ ತರ್ತಾರೆ ಅವಧೂತರಿಗೆ ಸಂಬಂಧಪಟ್ಟಿದ್ದು. ಏನ್ ತರ್ತಾರೆ? ಬಾಲನಂತ ದೇವುಡು, ಉನ್ಮತ್ತನಂತ ದೇವುಡು, ಜಡ ಪಿಶಾಚಿ ದೇವುಡು, ಹುಚ್ಚು ಮರಳು ದೇವುಡು, ಕುಂಟುಗಾಲಿನಿಂದ ವೈಕುಂಠಕ್ಕೆ ಹೊರಟ ದೇವುಡು ಇತ್ಯಾದಿಗಳು ಬರ್ತಾರೆ. ಅಲ್ಲಿ ಹೇಳುವಂಥದ್ದು ಬಾಲಕರಂತೆ ಇರುವ ದೇವುಡು, ಉನ್ಮತ್ತರಂತೆ ಅಂದ್ರೆ ಅವ್ರು ಹೇಗೆ ನಡ್ಕೊಳ್ತಾರೆ ಏನು ಗೊತ್ತಿಲ್ಲ, ಹುಚ್ಚಾಟಗಳು ನಡೀತಾ ಇರುತ್ತೆ. ರಾಮಕೃಷ್ಣ ಪರಮಹಂಸರ ಜೀವನದಲ್ಲಿ ಬರುತ್ತೆ. ಅವ್ರು ಊಟ ಮಾಡಕ್ಕೆ ಕೂತ್ರೆ ಅವರಿಗೆ ಬಡಿಸ್ತಿದ್ದಂಥ ತಾಯಿಯವರು ಇತ್ಯಾದಿಯವರು, ಮನೆಯಲ್ಲಿದ್ದ ಮಹಿಳೆಯರು, ಅವ್ರ ಸಾಧನೆಯ ಪೀರಿಯಡ್ ಅಲ್ಲಿ ಒಂದು ರೂಮ್ನಲ್ಲಿ ಅವ್ರನ್ನ ಕೂಡ ಹಾಕಿ ರೂಮ್ ಭರ್ತಿ ಒಂದು ಅನ್ನದ ರಾಶಿ ಗೋಪುರ ಹಾಕಿದ್ರೆ ಅಷ್ಟನ್ನು ತಿಂದುಬಿಟ್ಟು ಇನ್ನೂ ಹಸುವು ಅಂತ ಇದ್ರು. ಇನ್ನು ಕೆಲವೊಮ್ಮೆ ವಾರಗಟ್ಟೆ ಆದ್ರೂ ಊಟ ಬೇಡ. ಅವರು ಹನುಮಂತನ ಸಾಧನೆ ಮಾಡ್ಬೇಕಾದ್ರೆ ಹನುಮಂತನ ತರುವೆ ಬಾಲ ಸಿಗಿಸ್ಕೊಂಡು ಮರದ ಮೇಲೆ ಕೂರ್ತಾ ಇದ್ರು. ಅವ್ರಿಗೆ ಯಾರು ಏನ್ ಹೇಳ್ತಾರೆ ಅಂತಿಲ್ಲ. ಕಾಳಿ ಮಂದಿರದಲ್ಲಿ ಕಾಳಿಗೆ ಪೂಜೆ ಮಾಡ್ಬೇಕಾದ್ರೆ ಒಂದು ಬೆಕ್ಕು ಬಂದ್ರೆ ಓ ನೀನೇ ಕಾಳಿ ಅಂತ ಅದ್ರ ಹಿಂದೆ ಹೋಗಿ ಅದಕ್ಕೆ ಪ್ರಸಾದವನ್ನ ನೈವೇದ್ಯವನ್ನ ಕೊಡುವ ಪ್ರಯತ್ನವನ್ನ ಮಾಡ್ತಿದ್ರು. ತುಕಾರಾಮರ ಕಥೆಯಲ್ಲಿ ಬರುತ್ತೆ. ಅವರು ಸಂತ ತುಕಾರಾಮರು ರೊಟ್ಟಿ ಮುರಿದು ಇನ್ನೇನು ತಿನ್ಬೇಕು ಅನ್ನುವಾಗ ಒಂದು ನಾಯಿ ಬಂದು ಕಚ್ಕೊಂಡು ಹೋಗ್ಬಿಡುತ್ತೆ. ಇವ್ರು ರೊಟ್ಟಿಸ್ಕೊಂಡು ಹೋಗ್ತಾರೆ. ನೋಡಿದವರು ಇವ್ರು ರೊಟ್ಟಿ ಕಿತ್ಕೊಳಕ್ ಹೋಗ್ತಾರೆ ಅಂತ. ಇಲ್ಲ, ತುಕಾರಾಮರ ಕೈಯಲ್ಲಿ ತುಪ್ಪದ ಭರಣಿ ಇರುತ್ತೆ. ಅಯ್ಯೋ ಪಾಪ, ನಾಯಿ ಹಾಗೆ ತಿಂತಾ ಇದೆ ರೊಟ್ಟಿನ, ನಾಯಿಗೆ ಒಂಚೂರು ತುಪ್ಪ ಹಾಕೋಣ ಅಂತ. ಮನೆಯಲ್ಲಿರೋ ಜನಗಳಿಗೆ ತುಪ್ಪ ಹಾಕಕ್ಕೆ ಯೋಚನೆ ಮಾಡ್ತಾರೆ ಜನ. ಬೀದಿಲಿ ಹೋಗೋ ನಾಯಿಗೆ ತುಪ್ಪ ಹಾಕ್ತಾರೆ. ಅಂದ್ರೆ
ಇದು ನನ್ನ ರೊಟ್ಟಿ, ಇದು ನನ್ನ ತುಪ್ಪ, ಇದು ನನ್ನ ತಟ್ಟೆಯಲ್ಲಿದ್ದ ಆಹಾರ ಅನ್ನುವ ನಾನತ್ವ ಅನ್ನುವುದು ಯಾರಲ್ಲಿ ಇಲ್ಲವೋ ಅವರೇ ಅವಧೂತರು. ಅವ್ರು ಹೇಗೆ ಬೇಕಾದರೂ ಇರ್ಬೋದು. ಅವ್ರು ಬಟ್ಟೆ ಹಾಕ್ಕೊಂಡಿರ್ಬೋದು, ಹಾಕ್ಕೊಳ್ಳದೇ ಇರ್ಬೋದು. ಅವ್ರು ಪ್ಯಾಂಟ್ ಶರ್ಟು ಹಾಕ್ಕೊಂಡಿರ್ಬೋದು, ಪಂಚೆ ಅಥವಾ ಮುಗುಟ ಉಟ್ಕೊಂಡಿರ್ಬೋದು. ಅವರು ಕ್ರಿಶ್ಚಿಯನ್ ವೇಷದಲ್ಲಿರ್ಬೋದು, ಹಿಂದೂಗಳ ವೇಷದಲ್ಲಿರ್ಬೋದು, ಯಾವುದೇ ದೇಶದಲ್ಲಿರ್ಬೋದು, ಅವ್ರು ಯಾವುದೇ ಜಾಬಲ್ಲಿರ್ಬೋದು, ಯಾವುದೇ ರೀತಿ ವೃತ್ತಿಲಿರ್ಬೋದು, ಗಂಡಸರಿರ್ಬೋದು, ಹೆಂಗಸರಿರ್ಬೋದು, ಅಥವಾ ಇವತ್ತು ಮಾತಾಡುವಂತೆ ಥರ್ಡ್ ಜೆಂಡರ್ ತೃತೀಯ ಲಿಂಗಿಗಳಾಗಿರ್ಬೋದು. ಅವರಿಗೆ ಲಿಂಗಭೇದವಿಲ್ಲ, ಜಾತಿ ಭೇದವಿಲ್ಲ, ಭಾಷಾ ಭೇದವಿಲ್ಲ, ಎಲ್ಲವನ್ನೂ ಮೀರಿರುವಂಥವ್ರು. ಅಂದರೆ ಏನಿವತ್ತು ಭಾಳ ಬುದ್ಧಿಜೀವಿಗಳು ಇತ್ಯಾದಿಯವರು ವಿಶ್ವಮಾನವ ಅಂತ ಹೇಳ್ತಾರೆ. ವಿಶ್ವಮಾನವ ಕಲ್ಪನೆಗಿಂತ ಕೋಟಿಗಟ್ಟಲೆ ಉನ್ನತವಾದ ಕಲ್ಪನೆ ಈ ಅವಧೂತರ ಕಲ್ಪನೆ. ಬಹಳ ದೊಡ್ಡ ಕಾನ್ಸೆಪ್ಟ್ ಅದು. ಮತ್ತು ಇದನ್ನು ಬಾಳಿ ಬದುಕಿದವರು ಇದ್ದಾರೆ ಅನ್ನೋದನ್ನು ಈ ಬೇರೆ ಬೇರೆ ಉಲ್ಲೇಖಗಳ ಮೂಲಕ ನಾನು ತಮ್ಮ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ಅವಧೂತರಿಗೂ ಸಾಮಾನ್ಯ ಜನಕ್ಕೂ ಇರುವಂಥ ವ್ಯತ್ಯಾಸ ಏನು ಅಂತ ತಿಳ್ಕೊಂಡ್ರೆ ಮಿಕ್ಕೆಲ್ಲ ವಿಷಯಗಳು ನಮಗೆ ಕ್ಲಿಯರ್ ಆಗುತ್ತೆ. ಇವ್ರಿಗೂ ಅವ್ರಿಗೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಇದು ಆರೆಂಜ್ ಮತ್ತು ಆ್ಯಪಲ್ ಹೇಳ್ತಾರಲ್ಲ ಮ್ಯಾನೇಜ್ಮೆಂಟಲ್ಲಿ, ಆರೆಂಜ್ ಟು ಆರೆಂಜ್ ಆ್ಯಂಡ್ ಆ್ಯಪಲ್ ಟು ಆ್ಯಪಲ್ ಅಂತ. ಆರೆಂಜ್ ಮತ್ತು ಆ್ಯಪಲ್ ಇರೋಷ್ಟು ವ್ಯತ್ಯಾಸ. ಏನು ವ್ಯತ್ಯಾಸ ಅಂದರೆ 3: ಲೋಕವಾಸನೆ, ದೇಹವಾಸನೆ ಮತ್ತು ಶಾಸ್ತ್ರವಾಸನೆ. 3 ರೀತಿಯ ಸೆಳೆತಗಳಿರುತ್ತೆ. ವಾಸನೆ ಅಂದರೆ ಇನ್ನೇನಿಲ್ಲ, ಸೆಳೆತಗಳು, ಆಕರ್ಷಣೆ ಇರುತ್ತೆ. ಮೊದಲನೇದು ಲೋಕವಾಸನೆ. ಲೋಕವಾಸನೆ ಅಥವಾ ಮೊದಲನೇದು ದೇಹವಾಸನೆ. ದೇಹವಾಸನೆ ಅಂದರೆ ನನ್ನ ದೇಹಕ್ಕೆ ಬರುವಂಥ ಎಲ್ಲ ಬಯಕೆಗಳನ್ನು ಈಡೇರಿಸ್ಕೋಬೇಕು. ಏನೇನು ನೋಡ್ತೀನೋ ಅದೆಲ್ಲವನ್ನು ವಶಪಡಿಸ್ಕೋಬೇಕು. ಏನೇನು ನೋಡ್ತೀನೋ ಅದನ್ನೆಲ್ಲ ತಿನ್ನಬೇಕು, ಅದೆಲ್ಲವನ್ನು ಆಘ್ರಾಣಿಸ್ಬೇಕು, ಅದೆಲ್ಲವೂ ನನ್ನ ಜೊತೆ ಇರಬೇಕು. ಒಂದು ಒಳ್ಳೆ ವಸ್ತು ಕಂಡ ತಕ್ಷಣ ನನ್ನ ಜೊತೆ ಇರಬೇಕು. ಆ ದೇಹದ ಬಗ್ಗೆ ಇರುವ ಮೋಹ, ದೇಹವನ್ನು ಶುದ್ಧಿಯಾಗಿಟ್ಕೊಳ್ಳೋದು, ಪದೇ ಪದೇ ಅದಕ್ಕೆ ಗಂಧವನ್ನು ಅಥವಾ ಸೆಂಟನ್ನು ಹಾಕ್ಕೊಳ್ಳೋದು, ಆ ದೇಹವನ್ನು ಅಲಂಕರಿಸ್ಕೊಳ್ಳೋಕ್ಕೆ ತುಂಬ ಒಳ್ಳೊಳ್ಳೆ ಬಟ್ಟೆಗಳು, ಕಾಸ್ಟ್ಲಿ ಆಗಿರೋ ಬ್ರ್ಯಾಂಡೆಡ್ ಬಟ್ಟೆಗಳನ್ನೆಲ್ಲ ಹಾಕ್ಕೊಳ್ಳೋದು, ಹಾಕ್ಕೊಂಡಿರೋದನ್ನ ಮತ್ತೆ ಬೇರೆಯವ್ರಿಗೆ ತೋರ್ಪಡಿಸ್ಕೊಳ್ಳೋಂಥದ್ದು, ಆಭರಣಗಳು, ಚಿನ್ನ, ಬೆಳ್ಳಿ ಅಥವಾ ಪ್ಲಾಟಿನಮ್ ಏನೇನು ಸಿಗುತ್ತೋ ಎಲ್ಲವನ್ನು ಮೈ ಮೇಲೆ ಹೇರ್ಕೊಳ್ಳುವಂಥದ್ದು, ಮತ್ತೆ ಹೇರ್ಕೊಂಡಿದ್ದನ್ನು ಬೇರೆಯವ್ರಿಗೆ ತೋರಿಸಿ ನಾನು ಎಷ್ಟು ಚೆನ್ನಾಗಿದ್ದೀನಿ ಅಂತ ಮಾಡೋದು. ಯಾಕೆ ನಮ್ಮಲ್ಲಿ ಸೌಂದರ್ಯ ಸ್ಪರ್ಧೆ ಇಲ್ವಾ, ಬ್ಯೂಟಿ ಕಾಂಟೆಸ್ಟು? ಅದೆಲ್ಲವೂ ಕೂಡ ದೇಹವಾಸನೆಯ ಅಥವಾ ನಮ್ಮ ಅಡ್ವರ್ಟೈಸ್ಮೆಂಟ್ಗಳು, ಸಿನಿಮಾಗಳಲ್ಲಿ ತೋರಿಸುವಂಥ ಹಾಡುಗಳು ಎಲ್ಲವೂ ಕೂಡ ದೇಹವಾಸನೆಗೆ ಸಂಬಂಧಪಟ್ಟಿದ್ದು. ಎರಡನೇದು, ಮತ್ತು ದೇಹ ದೀರ್ಘಕಾಲ ಇರಬೇಕು ಅಂತ, ಅಂದರೆ ಕಣ್ಣು ಚೆನ್ನಾಗಿರಬೇಕು, ಮನಸ್ಸು ಚೆನ್ನಾಗಿರಬೇಕು. ಅದಕ್ಕೆ ಬೇಕಾದಂಥ ಇವತ್ತು ವೆಲ್ ಬೀಯಿಂಗ್ ಅಂತ ಹೇಳಿ ಇಡೀ ಹೆಲ್ತ್ ಸೈನ್ಸ್ ಎಲ್ಲವೂ ಕೂಡ ಈ ಒಂದು ದೇಹವಾಸನೆಯ ಕಡೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ. ಇನ್ನೊಂದು ಇರುವಂಥದ್ದು ಲೋಕವಾಸನೆ. ಲೋಕ ಅಂದರೆ ಜಗತ್ತು, ವರ್ಲ್ಡ್. ಲೋಕವಾಸನೆ ಅಂದರೆ ಯಶಸ್ಸು, ಹಣ, ಕೀರ್ತಿ, ಸ್ಥಾನಮಾನ, ಅಧಿಕಾರ, ಬೇರೆಯವ್ರ ತನಗೆ ಸಲಾಮ್ ಹೊಡಿಬೇಕು ಅನ್ನೋದು ಇತ್ಯಾದಿಗಳು. ಇದೆಲ್ಲವೂ ಕೂಡ ಲೋಕವಾಸನೆ. ಅಥವಾ ಜನಗಳ ನಡುವೆ ಜನಪ್ರಿಯ ಆಗಬೇಕು ಅನ್ನುವಂಥ, ಅಂದರೆ ಪ್ರಪಂಚ ನಾನು ಚೆನ್ನಾಗಿರಬೇಕು ಅನ್ನೋದು ದೇಹವಾಸನೆ. ಆದರೆ ಚೆನ್ನಾಗಿರೋ ನನ್ನನ್ನೆಲ್ಲರೂ ಗೌರವಿಸಬೇಕು, ಎಲ್ಲರೂ ನನ್ನ ಸುತ್ತಾನೆ ಗ್ರಹಗಳಂತೆ ತಿರುಗ್ತಾ ಇರಬೇಕು ಅಥವಾ ಉಪಗ್ರಹಗಳಂತೆ ತಿರುಗ್ತಾ ಇರಬೇಕು ಅನ್ನುವ ವಾಂಛೆ, ಅನ್ನುವ ಆಸೆ, ಬಯಕೆ ಅಥವಾ ಅಟ್ಯಾಚ್ಮೆಂಟ್, ಇದು ಲೋಕವಾಸನೆ. ಇದು ಎಲ್ಲ ಕಡೆಗಳಲ್ಲೂ ಬರುವಂಥದ್ದು. ಯಾರೋ ಲೆಕ್ಚರ್ ಆಗಿದ್ದವನಿಗೆ ಪ್ರೊಫೆಸರ್ ಆಗಬೇಕು ಅನ್ಸುತ್ತೆ, ಪ್ರೊಫೆಸರ್ ಆಗಿದ್ದವನು ವೈಸ್ ಚಾನ್ಸಲರ್ ಆಗಬೇಕು ಅನ್ಸುತ್ತೆ, ಅಥವಾ ಇನ್ಯಾವುದೋ ಕೆಲಸ ಮಾಡ್ತಿರೋ ಮ್ಯಾನೇಜರ್ ಇದ್ದರೆ ಅವ್ನಿಗೆ ಇನ್ನೂ ಸೀನಿಯರ್ ಮ್ಯಾನೇಜರ್ ಆಗಬೇಕು ಅನ್ಸುತ್ತೆ, ಅಲ್ಲಿಂದ CEO ಆಗಬೇಕು ಅನ್ಸುತ್ತೆ, ಅವ್ನು ತನ್ನನ್ನು ನೋಡಬೇಕು ಅನ್ಸುತ್ತೆ, ತನ್ನನ್ನು ಕಾಯಬೇಕು ಅನ್ಸುತ್ತೆ, ತಾನು ಒಂದು ಒಳ್ಳೆ ಪೋಸ್ಟ್ ಹೋದ ತಕ್ಷಣ ಅವ್ನು ಸೆಕ್ರೆಟರಿ ಬೇಕು, ತನ್ನ ಆಫೀಸ್ ಕೆಲಸಗಳನ್ನು ಮಾಡಬೇಕು ಅನ್ಸುತ್ತೆ. ಇವೆಲ್ಲವೂ ಕೂಡ ಈ ಜಗತ್ತು ನನ್ನನ್ನು ಗಮನಿಸಲಿ ಅನ್ನೋದ್ರ ಕಡೆಯಲ್ಲೇ ಇರೋವಂಥದ್ದು. ಇದು ಮತ್ತು ನಾನು ಇಂತಿಂಥ ಸಾಧನೆಗಳನ್ನು ಮಾಡಿದೆ ಅಂತ ಹೇಳ್ಕೊಳ್ಳುವಂಥದ್ದು, ಅದು ನೇರವಾಗಿಯೋ ಅಥವಾ ಬೇರೆ ರೀತಿಯಲ್ಲೋ ಬೇರೆಯವ್ರಿಗೆ ಒಂದು ರೀತಿ ಅವರ ಗಮನಕ್ಕೆ ಬರುವಂತೆ ಮಾಡುವಂಥದ್ದು ಎಲ್ಲವೂ ಕೂಡ ಲೋಕವಾಸನೆ. ಉದಾಹರಣೆಗೆ ವಿಶ್ವವಿದ್ಯಾಲಯಗಳು ಕೊಡುವಂತಹ ಗೌರವ ಡಾಕ್ಟರೇಟ್, ಇದನ್ನು ಹಾಕ್ಕೊಳ್ಬಾರ್ದು ಅಂತ ಹೇಳಿ ಸರ್ಕಾರದ ನಿಯಮ ಇದೆ ಕರ್ನಾಟಕದಲ್ಲಿ, ಭಾರತದಲ್ಲಿ. ಬಹಳ ಜನ ಲೇಖಕರು, ವಿದ್ವಾಂಸರುಗಳು ನಮ್ಮ ನಡುವೆ ಅವರ ಡಾಕ್ಟರೇಟನ್ನು ಹಾಕ್ಕೊಳ್ತಾರೆ. ಅದು ಅವರು PhD ಮಾಡಿ ಪಡೆದಿರೋ ಡಾಕ್ಟರೇಟು ಅಲ್ಲ, ಅಥವಾ MBBS ಕೋರ್ಸ್ ಮಾಡಿ ಪಡ್ಕೊಂಡಿರೋ ಡಾಕ್ಟರೇಟು ಅಲ್ಲ, ಅದು ಗೌರವ ಡಾಕ್ಟರೇಟ್. ತಮಾಷೆಗದನ್ನು ಗೌಡ ಅಂತ ಕರೀತಾರೆ. ಆ ಗೌರವ ಡಾಕ್ಟರೇಟನ್ನು ಅವ್ರ ಹೆಸರು ಮುಂದೆ ಹಾಕ್ಕೊಳ್ತಾರೆ. ಯಾಕೆ ಅಂದರೆ ನನಗೂ ಕೂಡ ಒಂದು ಡಾಕ್ಟರೇಟ್ ಪದವಿ ಇದೆ, ಇದನ್ನೇ ಹೇಳ್ತಾ ಇರೋದು. ಇದನ್ನು ಲೋಕವಾಸನೆ ಅಂತ ಕರೀತಾರೆ. ಈ ಮೂರನೇದಿದೆ, ಅದಕ್ಕಿಂತಲೂ ಡೇಂಜರಸ್, ಅದು ಶಾಸ್ತ್ರವಾಸನೆ. ಶಾಸ್ತ್ರವಾಸನೆ ಅಂದರೆ ಒಂದು ವಿದ್ಯೆಯನ್ನು ವಶಪಡಿಸ್ಕೊಳ್ಳೋದು. ಅದು ಲೌಕಿಕ ವಿದ್ಯೆಗಳಾಗ್ಬೋದು, ಮಾಟ ಮಂತ್ರ ಯಂತ್ರ ತಂತ್ರಗಳಾಗ್ಬೋದು, ವಶೀಕರಣ ಆಗ್ಬೋದು, ಅಥವಾ ಕೈಮದ್ದು ಹಾಕೋದಾಗ್ಬೋದು, ಅದನ್ನು ವಶೀಕರಣ ಮಾಡ್ಕೊಳ್ಳೋದಾಗ್ಬೋದು.
ಅಥವಾ ಮೈಂಡ್ ರೀಡಿಂಗು, ಮೈಂಡ್ ಮ್ಯಾಪಿಂಗು ಇತ್ಯಾದಿಗಳು. ಮತ್ತು ಈ ಶಾಸ್ತ್ರದಲ್ಲಿ ಈ ಸಬ್ಜೆಕ್ಟಲ್ಲಿ ನಾನೇ ಬಹಳ ದೊಡ್ಡ ಗಟ್ಟಿಗ ಅಂತ ಹೇಳಿಸ್ಕೊಳ್ಳುವಂಥದ್ದು. ಒಂದು ವಾದ ಮಾಡ್ತು ಅಂತ ಹೇಳಿದ್ರೆ ಎದುರಾಳಿಗಳು ನಿಂತ್ಕೋಬಾರ್ದು. ವಾದೇಭ ಸಂಹಗಳು ಅಂತೆಲ್ಲ ಇದ್ರು. ವಾದಿಗಳು ಅನ್ನುವಂತಹ ಇಭಗಳಿಗೆ ಅಂದರೆ ಆನೆಗಳಿಗೆ ಸಿಂಹಪ್ರಾಯರಾದವರು ಅಂತೆಲ್ಲ ಇದ್ರು. ಹೆಸರುಗಳೆಲ್ಲ ನಮ್ಮ ಶಾಸನಗಳಲ್ಲಿ ಇತ್ಯಾದಿಗಳಲ್ಲಿ ಬರುತ್ತೆ. ವಾದೀಭ ಸಿಂಹ ಅಂತ ಒಬ್ಬ ಜೈನ ಆಚಾರ್ಯನ ಹೆಸರು ಕೂಡ ಜೈನ ಸಾಹಿತ್ಯ ಚರಿತ್ರೆಯಲ್ಲಿ ಬರುತ್ತೆ. ಅಂಥ ಶಾಸ್ತ್ರದಲ್ಲಿ ಅವರನ್ನ ಬಡಿದು ಬಾರಿಸ್ಬಿಟ್ಟೆ, ಅವ್ರನ್ನ ನೆಲ ಕಚ್ಚಿಸ್ಬಿಟ್ಟೆ, ಮುಖದಲ್ಲಿ ನೀರಿಳಿಸ್ಬಿಟ್ಟೆ ಅನ್ನೋ ಮಾತುಗಳೆಲ್ಲ ಬರುತ್ತಲ್ಲ. ಬೇಕಾದಷ್ಟು ನಮ್ಮ ಭಾರತದ ಪಾಂಡಿತ್ಯದ ಚರಿತ್ರೆಯಲ್ಲಿ ಇವೆಲ್ಲವೂ ಕೂಡ ಬರುತ್ತೆ. ಎದುರುಗಡೆ ಇರೋ ಅವನ ಕೈಯಲ್ಲಿ ಅವನ್ನ ಸೋಲಿಸಿ ಅವನಿಂದ ಜಯಪತ್ರವನ್ನು ತೆಗೆದುಕೊಂಡ್ಬಿಟ್ಟೆ. ಅಂದರೆ ನಾನು ನಿಮಗೆ ಸೋತಿದ್ದೀನಿ, ನಾನು ನಿಮ್ಮನ್ನ ಗುರು ಅಂತ ಒಪ್ಕೊಂಡಿದ್ದೀನಿ ಅಂತೆಲ್ಲ ಬರುತ್ತೆ. ಅಲ್ಲಿ ಗುರುವಾಗುವ ಆಸೆ, ಇಲ್ಲಿ ಅಧಿಕಾರಿಯಾಗುವ ಆಸೆ, ಇನ್ನೊಂದರೊಳಗಡೆ ದೇಹವನ್ನು ಚೆನ್ನಾಗಿ ಇಟ್ಕೊಳ್ಳು. ಮೂರರಲ್ಲಿ ಇರುವಂಥದ್ದು ಏನು ಅಂದರೆ ನಾನು ಅನ್ನುವುದು ಬಹಳ ಮುಖ್ಯ. ಅದು ದೇಹದ ಮೂಲಕ ಮುಖ್ಯ, ಅದು ಅಧಿಕಾರ ಪದವಿ ಹಣದ ಮೂಲಕ ಮುಖ್ಯ, ಅಥವಾ ಓದು ವಿದ್ಯೆಯ ಮೂಲಕ ಮುಖ್ಯ. ಯಾವ ವಿದ್ಯೆ ಮನುಷ್ಯನನ್ನ ಆ ವಿದ್ಯೆಯಿಂದಲೇ ಬಿಡುಗಡೆ ಮಾಡಬೇಕಾಗಿತ್ತು, ಯಾವ ಶಾಸ್ತ್ರ ಮನುಷ್ಯನನ್ನ ಶಾಸ್ತ್ರಗಳ ಉಪಾಧಿಯಿಂದ, ಶಾಸ್ತ್ರಗಳ ಗೋಜಲಿನಿಂದ ಬಿಡುಗಡೆ ಮಾಡಬೇಕಾಗಿತ್ತೋ ಆ ಶಾಸ್ತ್ರವೇ ಮನುಷ್ಯನನ್ನು ಕಟ್ಟಾಕತ್ತೆ. ಅದು ವೇದಾಂತ ಶಾಸ್ತ್ರವಾದರೂ ಅಷ್ಟೇ, ವ್ಯಾಕರಣ ಶಾಸ್ತ್ರವಾದರೂ ಅಷ್ಟೇ, ಅಥವಾ ಸಿವಿಲ್ ಇಂಜಿನಿಯರಿಂಗು, ಕಂಪ್ಯೂಟರ್ ಸೈನ್ಸ್ ಆದರೂ ಅಷ್ಟೇ. ಮನುಷ್ಯನನ್ನು ಈ ಕಟ್ಟಾಕುವ ಕಟ್ಟುಗಳಿದೆಯಲ್ಲ, ಆ ಕಟ್ಟುಗಳನ್ನು ಯಾರು ಹರಿದು ಬಿಸಾಕ್ತಾನೋ, ಅದನ್ನು ಧೂಳಿನಂತೆ ಮೈ ಮೇಲೆ ಕುಳಿತಿರುವ ಧೂಳನ್ನು, ಬಟ್ಟೆಯ ಮೇಲೆ ಕುಳಿತಿರುವ ಧೂಳನ್ನು ಹೇಗೆ ಒಬ್ಬ ಜಾಡಿಸಿ ಅದನ್ನು ದೂರ ಮಾಡ್ತಾನೋ, ಹಾಗೆ ಧೂಳನ್ನು, ಕಟ್ಟುಪಾಡುಗಳನ್ನು ಯಾರು ಜಾಡಿಸುವ ಮನಸ್ಥಿತಿಯನ್ನು ಪಡಿತಾನೋ ಅವನೇ ಅವಧೂತ. ಅವಧೂತ ಅನ್ನೋ ಶಬ್ದದ ಅರ್ಥವಿರುವುದೇ ಯಾರು ಧೂಳನ್ನು ಜಾಡಿಸಿ ಬಿಸಾಕ್ತಾನೆ, ಜಾಡಿಸಿ ದೂರ ಮಾಡಿಕೊಂಡು ತಾನು ನಿರ್ಮಲನಾಗಿ ಬದುಕ್ತಾನೆ ಅನ್ನುವುದು ಅದರ ಅರ್ಥ. ಮನಸ್ಸೇ ಬಂಧನಕ್ಕೆ ಕಾರಣ, ಮನಸ್ಸೇ ಬಿಡುಗಡೆಗೆ ಕಾರಣ. ಈ ಮನಸ್ಸನ್ನು ಲೆಕ್ಕಿಸದೆ ಮನೋತೀತ ಅವಸ್ಥೆಯಲ್ಲಿ ಯಾರಿರ್ತಾನೆ ಅವನು ಅವಧೂತ ಅನ್ನುವುದು ನಮ್ಮ ದೇಶದಲ್ಲಿ ಬಂದಿರುವಂತಹ ಬೇರೆ ಬೇರೆ ಉಪನಿಷತ್ತುಗಳಲ್ಲಿ, ತ್ರಿಪುರ ರಹಸ್ಯ ಇತ್ಯಾದಿಯಲ್ಲಿ, ದತ್ತಾತ್ರೇಯರಿಗೆ ಸಂಬಂಧಪಟ್ಟ ಗ್ರಂಥದಲ್ಲಿ, ಅವಧೂತ ಗೀತೆಯಲ್ಲಿ ಇದು ಬಹಳ ವಿಸ್ತಾರವಾಗಿ ವಿಶದವಾಗಿ ನಮ್ಮ ಗಮನಕ್ಕೆ ಬರ್ತದೆ. ಅವಧೂತರ ಬಗ್ಗೆ ಎಷ್ಟೇ ಮಾತಾಡಿದ್ರೂ ಒಂದು ಮನಸ್ಸಿನ ವಿಕಾರಗಳು ವಿಕಲ್ಪಗಳನ್ನು ದಾಟಿದವರು ಅನ್ನೋದು ಒಂದು ಅರ್ಥ, ಒಂದು ಅದಕ್ಕಿರುವ ವ್ಯಾಖ್ಯಾನ. ಎರಡನೇದು ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅನ್ನುವ ಆಶ್ರಮಗಳನ್ನು ದಾಟಿದವ್ರನ್ನ ಅತಿವರ್ಣಾಶ್ರಮಿಗಳು ಅಥವಾ ಅತ್ಯಾಶ್ರಮಿಗಳು ಅಂತ ಕರೀತಾರೆ. ರಾಮಕೃಷ್ಣ ಪರಮಹಂಸರು, ಚಂದ್ರಶೇಖರ ಭಾರತಿಯವರು, ಸದಾಶಿವ ಬ್ರಹ್ಮೇಂದ್ರ ಅವರು, ವೆಂಕಟಾಚಲ ಅವಧೂತರು ಇವರೆಲ್ಲ ಇದಕ್ಕೆ ಉದಾಹರಣೆಗಳು. ಅಂದರೆ ಅವರು ಯಾವುದೇ ಆಶ್ರಮದಲ್ಲಿದ್ದರೂ ಆಶ್ರಮದ ನಿಯಮಗಳನ್ನು ಅವರು ಪಾಲಿಸ್ತಾರೆ ಅಂತ ನಾವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ತಮ್ಮ ಪಾಡಿಗೆ ತಾವು ಬೇಕಾದಂತೆ ಬದುಕ್ತಾರೆ. ಬೇಕಾದಂತೆ ಎನ್ನುವಾಗ ಬೇರೆಯವರಿಗೆ ಅವರಿಂದ ತೊಂದರೆ ಆಗಲ್ಲ, ಅವರಿಂದ ಅನುಗ್ರಹನೇ ಆಗತ್ತೆ. ಆದರೆ ಅವರ ಲೈಫ್ ಸ್ಟೈಲನ್ನು ಇನ್ಯಾರು ಫಾಲೋ ಮಾಡೋದಕ್ಕೆ ಸಾಧ್ಯವಿಲ್ಲ. ಸಕ್ರೆಪಟ್ಟಣದ ಅವಧೂತರು ಯಾವಾಗಲೂ ಒಂದು ಪಂಚಾಯತ್ ಥರ ಒಂದು ಟೌಲ್ ಮಾತ್ರ ಅವರು ಹೊಟ್ಟೆಗೆ ಸುತ್ತಾಕೊಂಡಿದ್ರು. ಹಾಗಿರೋಕ್ಕಾಗತ್ತೆ ಉಳಿದವರು? ನೋಡಿ, ಅವರ ಜೀವನದ ಅನೇಕ ಘಟನೆಗಳಲ್ಲಿ ಒಂದು ಘಟನೆ ಬರುತ್ತೆ. ಒಂದೇ ಸರ್ತಿ ಆಗೋದು, ಅವ್ರ ತಾಯಿಯವರು ದೇಹ ಬಿಟ್ಟರು, ವೆಂಕಟಾಚಲ ಅವಧೂತರ ತಾಯಿಯವರು. ಆಗಲೇ ಒಂದು 4-6 ವಾಟರ್ ಟ್ಯಾಂಕ್ಗಳಲ್ಲಿ ನೀರನ್ನು ತರಿಸ್ಬಿಟ್ರು. ಅನೇಕರು ಸ್ನಾನ ಮಾಡ್ತಾಯಿದ್ರು. ಆಮೇಲೆ ದಹನ ಕ್ರಿಯೆ ಮುಗಿಸಿ ಗುರುನಾಥರ ಜೊತೆ ಒಬ್ಬರು, ಅಂದರೆ ಗುರುನಾಥರು ಅಂದರೆ ವೆಂಕಟಾಚಲ ಅವಧೂತರ ಜೊತೆ ಒಬ್ಬರು ಶಿಷ್ಯರು ನಡ್ಕೊಂಡು ಬರ್ತಾಯಿದ್ರು. ಅದನ್ನು ಅವ್ರನ್ನ ನೋಡಿಬಿಟ್ಟು ಗುರುನಾಥರು ಆ ವ್ಯಕ್ತಿ ಕೂಡ ಸ್ನಾನ ಮಾಡಬೇಕು ಅಂತ ಹೊರಟರು ಟ್ಯಾಂಕ್ ಕಡೆಗೆ, ನೀರಿನ ಟ್ಯಾಂಕರ್ ಕಡೆಗೆ. ಬನ್ನಿ ಸರ್, ಸ್ನಾನ ನಿಮ್ಗಲ್ಲ ಅಂದರು. ವೆಂಕಟಾಚಲ ಅವಧೂತರು ಎಲ್ಲರನ್ನೂ ಸಾರ್ ಅಂತಲೇ ಕರೀತಾ ಇದ್ದಿತ್ತು. ಬಂದರು. ಆಮೇಲೆ ಆ ಶಿಷ್ಯರಿಗೆ ಹೇಳಿದ್ರು, ಏನು ಸರ್, ಆ ದೇಹದಲ್ಲಿ ಉಸಿರು ಇರೋವರೆಗೂ ತುಂಬ ಪ್ರೀತಿಯಿಂದ ನಾವು ನೋಡ್ಕೊಂಡ್ವಿ, ಉಸಿರು ನಿಂತ್ಕೊಂಡ ತಕ್ಷಣ ಸ್ನಾನ ಮಾಡಿ ಮೈ ತೊಳ್ಕೊಳ್ತಿದ್ದೀವಲ್ಲ, ಏನಿದು ಸಾರ್ ಅಂತ. ಅಂದರೆ ಸತ್ತ ತಕ್ಷಣ ಒಬ್ಬ ವ್ಯಕ್ತಿ ಅದು ದೇಹ ಆಗಿಬಿಡುತ್ತೆ. ಅದನ್ನು ಮೊದಲು ಹೊರಕ್ಕೆ ಹಾಕಿ ಬಾಡಿ ಅಂತ ಕರೀತಾರೆ. ಬಾಡಿ ಎಷ್ಟೊತ್ತಂಗೆ ಇಟ್ಕೋಬೇಕು ಮನೆಯಲ್ಲಿ, ಬಾಡಿನ ತೊಗೊಂಡು ಹೋಗೋಕ್ಕೆ ಕಾರ್ಪೊರೇಷನಿಂದ ಬರ್ತಾ ಇದ್ದಾರಾ ಅಥವಾ ವೈಕುಂಠ ಯಾತ್ರೆಯವರು ಬರ್ತಾ ಇದ್ದಾರೆ, ಯಾರು ಬರ್ತಾ ಇದ್ದಾರೆ ಅನ್ನೋ ಪ್ರಶ್ನೆಗಳು ಶುರುವಾಗುತ್ತೆ. ನಿನ್ನೆ ತನಕ ಆ ಕ್ಷಣ ತನಕ ತಂದೆ ತಾಯಿ ಬಂಧು ಬಳಗ ಹೆಂಡತಿ ಮಕ್ಕಳು ಅಂತ ಇದ್ದದ್ದು, ಹೆಸರು ಸಮೇತ ಇದ್ದದ್ದು ಈಗ ಬಾಡಿ ಅಂತ ಆಗ್ಬಿಡುತ್ತೆ. ಇದನ್ನು ಲೆಕ್ಕಿಸದೆ ವೆಂಕಟಾಚಲ ಅವಧೂತರು ಹೇಳ್ತಾ ಇರೋದು, ಮುಂಚೆ ಇದ್ದಾಗ ಅದು ಬಹಳ ಹಿತವಾಗಿತ್ತು, ಅದಕ್ಕೆ ದೇಹ ಉಸಿರು ನಿಂತ ತಕ್ಷಣ ಅದು ಅಹಿತ ಆಗ್ಬಿಡುತ್ತಾ, ಆ ರೀತಿ ಯಾವುದನ್ನು ಇಟ್ಕೋಬಾರ್ದು. ನೋಡಿ ಸರ್, ಅವ್ರು ಹೇಳೋದು, ಇಂಥ ಎಷ್ಟೋ ಪುಣ್ಯದ ಇದು ಇನ್ನೊಬ್ಬರ
ಶವ ಸಂಸ್ಕಾರಕ್ಕೆ ಹೋಗೋದು ಬಹಳ ಒಳ್ಳೆಯದು. ಆ ವ್ಯಕ್ತಿ ಏನಾದರೂ ರೋಗಾಣುಗಳಿಂದ ಸತ್ತಿದ್ರೆ, ಯಾವುದೋ ಒಂದು ಚರ್ಮ ರೋಗವೋ ಅಥವಾ ಯಾವುದೋ ಒಂದು ರೀತಿ ಬ್ಯಾಕ್ಟೀರಿಯಾ ಹರಡುವುದರಿಂದ ಸತ್ತಿದ್ರೆ ಮುನ್ನೆಚ್ಚರಿಕೆಯ ಕ್ರಮವಾಗಿ ಸ್ನಾನ ಮಾಡುವುದೇ ಹೊರತು ದೇಹ ಶವ ಸಂಸ್ಕಾರ ಮಾಡಿದ್ವಿ ಅಂಥೇಳಿ ಸ್ನಾನ ಮಾಡೋದು ಅದರಲ್ಲಿ ಏನು ಅರ್ಥ ಇಲ್ಲ ಸರ್. ಪಟ್ಟಣ ಪ್ರದೇಶದಲ್ಲಿ ಎಲ್ಲ ಶವಗಳ ದಹನ ಒಂದೇ ಕಡೆ ಮಾಡೋದ್ರಿಂದ ಸ್ನಾನ ಮಾಡ್ಬೋದು. ಏಕೆಂದರೆ ಏನಾದ್ರು ಆರೋಗ್ಯಕ್ಕೆ ಸಮಸ್ಯೆ ಆಗ್ಬೋದು ಅಂಥೇಳಿ ಮೃತರ ದಹನದ ನಂತರ ಬಂಧುಗಳು ಯಾಕೆ ಸ್ನಾನ ಮಾಡಬೇಕು ಅನ್ನುವುದನ್ನು ಅವರು ಹೇಳ್ತಾರೆ. ಇದ್ರ ಮೂಲಕ ನಮ್ಗೇನು ಗೊತ್ತಾಗತ್ತೆ ಅಂತ ಹೇಳಿದ್ರೆ, ಈ ದೇಹಕ್ಕೆ ಎಷ್ಟು ಮಹತ್ವವನ್ನು ಕೊಡಬೇಕು ಅಥವಾ ಮಹತ್ವವನ್ನು ಕೊಡಬಾರದು ಅಂತ. ಇನ್ನೊಂದು ಘಟನೆ ಬರುತ್ತೆ. ಒಬ್ಬರು ಕೋಟಿ ಬಿಲ್ವಾರ್ಚನೆ ಮಾಡಬೇಕು ಅಂಥೇಳಿ ಒಂದು ನಿರ್ಧಾರ ಮಾಡಿರ್ತಾರೆ. ಗುರುನಾಥ ಹತ್ರ ಬರ್ತಾರೆ. ಅವಾಗ ಅವರು ಅಥವಾ ಕೋಟಿ ಪತ್ರೆಗಳಿಂದ ಎಲೆಗಳಿಂದ ಶಿವನಿಗೆ ಆರಾಧನೆ ಮಾಡಬೇಕು ಅಂತ. ಆವಾಗ ಗುರುನಾಥರು ಹತ್ರ ಪರ್ಮಿಷನ್ ತಗೊಳ್ಳೋಕ್ಕೆ, ಆಶೀರ್ವಾದ ತಗೊಳಕ್ಕೆ ಬರ್ತಾರೆ. ಅವಾಗ ಗುರುನಾಥರು ಬಹಳ ಸಮಾಧಾನವಾಗಿ ತಮಾಷೆಯಾಗಿ ಕೇಳ್ತಾರೆ, ಏನು ಸಾರ್ ಹಂಗಂದ್ರೆ ಕೋಟಿ ಬಿಲ್ವಾರ್ಚನೆ ಅಂದರೆ ಏನು ಸಾರ್ ಅಂತ ಕೇಳ್ತಾರೆ. ಅವ್ರಿಗೆ ಗೊತ್ತಿಲ್ವಲ್ಲ, ಗುರುಗಳಿಗೆ ಗೊತ್ತಿಲ್ಲದೆ ಇರುತ್ತೆ ಅಂತ ಇವರು ಕೋಟಿ ಬಿಲ್ವಾರ್ಚನೆ ಅಂದರೆ ಸರ್ ಈ ಗಿಡಗಳಲ್ಲೆಲ್ಲ ಬಿಲ್ವ ಪತ್ರೆ ಇರುತ್ತಲ್ಲ ಅಥವಾ ಎಲೆಗಳಿರುತ್ತಲ್ಲ ಅದೆಲ್ಲವನ್ನು ಕೀಳೋದು. ಎಷ್ಟು ಕೀಳ್ತೀರಾ ಸರ್? 1 ಕೋಟಿ ಕೀಳ್ತೀನಿ. 1 ಕೋಟಿ ಕಿತ್ತ ಮೇಲೆ ಏನು ಮಾಡ್ತೀರಾ ಸರ್? ಒಂದು ಶಿವಲಿಂಗ ಇರುತ್ತೆ, ಅದಕ್ಕೆಲ್ಲ ಮಂತ್ರಗಳನ್ನು ಹೇಳ್ಬಿಟ್ಟು ಹಾಕ್ಬಿಡ್ತೀನಿ. ಒಂದು ಪ್ರಶ್ನೆ ಕೇಳಲ್ಲ ಸರ್ ಅಂತ ಹೇಳ್ತಾರೆ. ಕೇಳಿ ಅಂತ ಆ ಶಿಷ್ಯ ಹೇಳ್ತಾರೆ. ಈ ಅಷ್ಟೊಂದು ಗಿಡಗಳಿಂದ ಎಲೆ ಕೀಳ್ತಿರಲ್ಲ ಸರ್, ಆ ಗಿಡ ನೀವೇನಾದ್ರು ಬೆಳೆಸಿದ್ದೀರಾ ಸರ್ ಅಂತ ಕೇಳ್ತಾರೆ. ಅದಕ್ಕೆ ಏನಾದ್ರು ನೀರು ಹಾಕಿದ್ದೀರಾ, ಪಾತಿ ಮಾಡಿದ್ದೀರಾ, ಗೊಬ್ಬರ ಹಾಕಿದ್ದೀರಾ, ಸಗಣಿ ಹಾಕಿದ್ದೀರಾ, ಏನು ಹಾಕಿದ್ದೀರಾ? ಏನೂ ಹಾಕಿಲ್ಲ. ಆಮೇಲೆ ಸರ್ ಆ ಗಿಡಗಳಲ್ಲೆಲ್ಲ ಜೀವ ಇರಲ್ವಾ ಸರ್? 1 ಕೋಟಿ ಎಲೆಗಳನ್ನು ಕಿತ್ತುಬಿಟ್ರೆ ಎಷ್ಟು ಗಿಡಗಳಿಗೆ ನೋವಾಗುತ್ತೆ ಸರ್? 1 ಕೋಟಿ ಬಿಲ್ವಾರ್ಚನೆ ಅಂದ್ರೆ ಹಾಗಲ್ಲ ಸರ್, ನನ್ನ ನಿಜವಾದ ಅರ್ಥ ಏನು ಗೊತ್ತಾ ಸರ್ ಅಂತ ಕೇಳ್ತಾರೆ. ಇಲ್ಲ ಗುರುಗಳೇ ಹೇಳಿ ಅಂತ ಇವನ ಒಂದು ಈ ಅನಗತ್ಯವಾದ ಭಾವೋದ್ರೇಕ ಕಡಿಮೆ ಆಗಿರುತ್ತೆ, ಭಕ್ತಿಯ ಭಾವೋದ್ರೇಕ. ಅವ್ನು ಹೇಳ್ತಾನೆ, ಕೋಟಿ ಬಿಲ್ವಾರ್ಚನೆ ಅಂತ ಹೇಳಿದ್ರೆ ಕೋಟಿ ಸತಿ ದೇವ್ರ ಹೆಸರು ಹೇಳ್ಕೊಂಡು 1 ಎಲೆ ಹಾಕೋದು, 1 ಪತ್ರೆ. ಇದು ಭಗವದ್ಗೀತೆಯಲ್ಲೂ ಕೃಷ್ಣ ಹೇಳಿರೋದು ಅದೇನೆ, ಪತ್ರಂ ಪುಷ್ಪಂ ಫಲಂ ತೋಯಂ. ಅಂದರೆ 1 ಎಲೆ ಅಥವಾ 1 ಉದ್ದರಣೆ ನೀರು ಅಥವಾ 1 ಚಮಚದಷ್ಟು ನೀರು ಹಾಕಿದ್ರೂ ಶಿವ ಅಥವಾ ದೇವರು ಸಂತೋಷ ಪಡ್ತಾನೆ. ಅದಕ್ಕೆ ಜೀವರಾಶಿಗಳನ್ನು ನಾವು ತೊಳಲಿಸಬಾರ್ದು, ಜೀವರಾಶಿಗಳಿಗೆ ಸಂಕಟವನ್ನು ಕೊಡಬಾರ್ದು. ಅಂದರೆ ಲೋಕ ಕಾರುಣ್ಯ, ಜಗತ್ತಿನ ಬಗ್ಗೆ ಇರುವ ಕರುಣೆಯ ಭಾವನೆ ಇದೆಯಲ್ಲ, ಒಂದು ತಾಯ್ತನದ ವಾತ್ಸಲ್ಯದ ಭಾವನೆ ಇದೆಯಲ್ಲ, ಇದನ್ನ ನಾವು ನೋಡುವಂಥದ್ದು, ಅವಧೂತರ ಜೀವನದಲ್ಲಿ ನೋಡುವಂಥದ್ದು ಈ ರೀತಿಯ ಘಟನೆಯನ್ನು. ರಾಮಕೃಷ್ಣ ಪರಮಹಂಸರ ಜೀವನದಲ್ಲಿ ಅಷ್ಟೇ ಯಾಕೆ, ವಿವೇಕಾನಂದ ನರೇಂದ್ರ ಮೊದಲನೇ ಸತಿ ಬಂದಾಗ್ಲೇ ಬಾಪ್ಪ ಮಗು ಯಾಕೆ ತಡ ಮಾಡಿಬಿಟ್ಟೆ, ಎಷ್ಟು ದಿವಸ ನೀನು ನನ್ನನ್ನು ಕಾಯಿಸ್ಬಿಟ್ಟೆ ಅಂತ ಹೇಳ್ತಾರೆ. ಬಂದ ತಕ್ಷಣ ಕೂರಿಸಿ ರಸಗುಲ್ಲ ಮಿಠಾಯಿ ಎಲ್ಲಾನು ಪುಟ್ಟ ಮಗುವಿಗೆ ತಿನ್ನಿಸುವಂತೆ ಅವರು ಶಿಷ್ಯನಿಗೆ ಅಥವಾ ಮುಂದೆ ಶಿಷ್ಯನಾಗುವ ಈತನಿಗೆ ತಿನ್ನಿಸ್ತಾರೆ. ಇದನ್ನೆಲ್ಲ ನೋಡಿದಾಗ ನಮಗೆ ಗೊತ್ತಾಗುವಂಥದ್ದು ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಗುರುವಿನ ಮಹತ್ವವನ್ನು ದಿನನಿತ್ಯದ ಜೀವನದಲ್ಲಿ ನಡೆದಾಡುತ್ತಾ ತಿಳಿಸಿಕೊಟ್ಟವರು ಅವಧೂತರು. ಹಲವಾರು ಘಟನೆಗಳನ್ನು ಅವಧೂತರ ಜೀವನದಲ್ಲಿ ನಾವು ಮತ್ತೆ ಮತ್ತೆ ನೋಡ್ಬೋದು. ಸದಾಶಿವ ಬ್ರಹ್ಮೇಂದ್ರ ಇದ್ದರು. ಸದಾಶಿವ ಬ್ರಹ್ಮೇಂದ್ರರು ಜೀವನದಲ್ಲಿ ಬರುತ್ತೆ. ಅವ್ರು ನಡ್ಕೊಂಡು ಹೋಗ್ತಾ ಇದ್ರು ರಾಜನ ಒಂದು ತೋಟದೊಳಗಡೆ. ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ರಾಜನ ತೋಟ ಆದ್ರೇನು ಕಾಡಾದ್ರೇನು ಅಂದರೆ ಅವ್ರಿಗೆ ಈ ಹ್ಯಾಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಎ ಪಾರ್ಕ್ ಆರ್ ಎ ಫಾರೆಸ್ಟ್. ತನ್ನ ಪಾಡಿಗೆ ನಡ್ಕೊಂಡು ಹೋಗುವಾಗ ರಾಜಾಜ್ಞೆ ಇಲ್ಲದೆ ಬಂದ್ಬಿಟ್ಟಿದ್ರ ಅಂತ ತಡೆಯಕ್ಕೆ ನೋಡಿದ್ರು. ಅವ್ರ ಪಾಡಿಗೆ ಅವ್ರು ಹೋಗ್ತಾನೆ ಇದ್ರು. ಕೊನೆಗೆ ರಾಜ ನೋಡಿ ಕತ್ತರ್ಸಾಕೋ ಇವ್ರ ಕೈನ ಅಂತ ಹೇಳಿದ್ರು. ಅವ್ರ ಕೈನ ಕತ್ತರ್ಸಾಕಿದ್ರೆ ಕೈ ಕತ್ತರಿಸಿ ಬಿದ್ದಿದೆ, ಇವ್ರಿಗೆ ನೋವಿನ ಪರಿವೇನೇ ಇಲ್ಲ. ಸದಾಶಿವ ಬ್ರಹ್ಮೇಂದ್ರ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇದೆಲ್ಲ ನಮ್ಮ ಭಾರತ ದೇಶದಲ್ಲಿ ನಡೆದಿರುವ ಘಟನೆ. ರಾಜ ಕ್ಷಮೆಯನ್ನು ಕೇಳಿದ. ವಾಪಸ್ಸು ಹಿಂದೆ ಬಂದಂತಹ ಒಂದು ಉದಾಹರಣೆಯ ಮೂಲಕನೇ ಹೇಳೋದಾದರೆ, ಅಸಂವರ್ತ ಮತ್ತು ಪರಶುರಾಮರ ಉದಾಹರಣೆಯಲ್ಲಿ ದೇಹಕ್ಕೆ ಮಾತ್ರ ನೀವು ಬೆಲೆ ಕೊಟ್ಟು ಅದನ್ನು ಗುರುತಿಸ್ತಾ ಇದ್ದೀರಾ, ಇದು ಇವತ್ತಿರುತ್ತೆ ನಾಳೆ ಬಿದ್ದೋಗುತ್ತೆ ಅನ್ನುವ ಮಾತನ್ನೇ ಅವ್ರು ಹೇಳ್ತಾರೆ. ತ್ರೈಲಿಂಗ ಸ್ವಾಮಿಗಳನ್ನು ಅವರು ಬೆತ್ತಲೆ ತಿರುಗ್ತಾ ಇದ್ರು ಅಂತ ಬ್ರಿಟಿಷ್ ಪೀರಿಯಡಲ್ಲಿ ಇದ್ದವರು, ಒಂದು 300 ವರ್ಷಕ್ಕಿಂತ ಹೆಚ್ಚು ಕಾಲ ಬದುಕಿದ್ದವರು ತ್ರೈಲಿಂಗ ಸ್ವಾಮಿಗಳು ಕಾಶಿನಲ್ಲಿ. ಅವರು ಗಂಗಾ ನದಿನಲ್ಲಿ ಸ್ನಾನ ಮಾಡ್ತಾ ಹಾಗೇ ಅವರು ಮಲಗಿಬಿಟ್ಟಿರೋರು ನೀರಲ್ಲಿ. ಉಳಿದಂಥ ಸ್ತ್ರೀಯರು ಇತ್ಯಾದಿಗಳು ಬಂದವರಿಗೆ ಸಂಕೋಚ ಆಗುತ್ತೆ, ಮೊದಲು ಹಿಡಿದು ಒಳಕ್ಕೆ ಹಾಕಿ ಇವ್ರನ್ನ ಅಂತ ಬ್ರಿಟಿಷ್ನವ್ರು ಜೈಲಿಗೆ ಹಾಕಿದರು. ಜೈಲಿಗೆ ಹಾಕಿದರೆ ಮತ್ತೆ ಇನ್ನೊಂದು ಅರ್ಧ ಗಂಟೆಗೆ ಅವ್ರು ಗಂಗಾ ನದಿಯಲ್ಲಿ ಬಿಸಿ ಬಿಸಿ ಮರಳು ಮೇಲೆ ಮಲಗಿರೋರು. ಮಿಕ್ಕೋರು ಮಧ್ಯಾಹ್ನದ ಮರಳಿನಲ್ಲಿ, ಗಂಗಾ ನದಿ ದಡದ ಮರಳಲ್ಲಿ ಚಪ್ಪಲಿ ಹಾಕ್ಕೊಂಡ್ರು ಹೋಗೋದು ಕಷ್ಟ, ಅಥವಾ ನಡ್ಕೊಂಡು ಹೋಗುವಾಗ ಹಾರ್ಕೊಂಡು ಹೋಗ್ತಾರೆ, ಅಷ್ಟು ಬಿಸಿ. ಇವರು ಬೆತ್ತಲೆಯಾಗಿ ಅದ್ರ ಮೇಲೆ ಆನಂದವಾಗಿ ಮಲಗಿಬಿಟ್ಟಿದ್ದಾರೆ. ಇದು ಏನು ತೋರಿಸುತ್ತೆ ಅಂತ ಹೇಳಿದ್ರೆ, ದೇಹದ ನಮಗೆ ಹೊರಗಡೆಯಿಂದ ನೋಡೋರಿಗೆ ದೇಹದ ಬಗ್ಗೆ ಅವ್ರಿಗೆ ಲೆಕ್ಕವೇ ಇಲ್ಲ ಅಂತ ತೋರಿಸುತ್ತೆ. ಹಾಗಾಗಿ ಅವಧೂತರನ್ನು ನಾವು ಗುರುತಿಸ್ಬೇಕಾದ್ರೆ ಮೊದಲನೇ ಲಕ್ಷಣ ದೇಹದ ಬಗ್ಗೆ
ಲಕ್ಷ್ಯವಿರುವವರು, ಗಮನವಿರುವವರು ನಮ್ಮ ಸುತ್ತ ತುಂಬ ಇದ್ದಾರೆ. ಅವ್ರು ತಮ್ಮನ್ನು ಅವಧೂತರು ಅಂತ ಹೇಳ್ಕೊಳ್ತಾರೆ. ಅವ್ರು ಯಾರು ಅವಧೂತರಲ್ಲ, ಅವ್ರಿಗೆ ಬೇರೆ ಪದ ಇದೆ, ಅದು ಸಭಾಮರ್ಯಾದೆಯಿಂದ ಹೇಳೋಕ್ಕಾಗಲ್ಲ. ಅವರು ಆ ರೀತಿ ಕಾಣಿಸ್ತಾ ಇದ್ದಾರೆ ಅಷ್ಟೇ, ಕಪಟ ವೇಷಧಾರಿಗಳು. ಅನೇಕರು ಆ ರೀತಿ ಕಂಡು ಬರ್ತಾರೆ. ಅವಧೂತರು ಯಾರು ಅಂತ ಹೇಳಿದ್ರೆ, ಅವರು ಲೋಷ್ಟವತ್ ಪರದ್ರವ್ಯಾಣಿ ಲೋಷ್ಟವತ್ ಅಂತ. ಅಂದರೆ ಬೇರೆಯವರ ಹಣ ಅಂತ ಹೇಳಿದ್ರೆ ಅದಕ್ಕೆ ಕಿಲುಬು ಕಾಸಿನ ಬೆಲೆನೂ ಕೊಡಲ್ಲ. ನಾನೇ ಸ್ವತಃ ವೆಂಕಟಾಚಲ ಅವಧೂತರನ್ನು ನೋಡಿದಾಗ ಯಾರೋ ಬಂದು ಒಂದು 1000 ರೂಪಾಯಿ ಅವ್ರಿಗೆ ಕಾಣಿಕೆ ಅರ್ಪಿಸಿದ್ರೆ ಅದು ಹಾಗೆ ಇರ್ತಿತ್ತು ಅಲ್ಲಿ. ಇನ್ನೊಬ್ಳು ಯಾರೋ ಮುದುಕಿ ಬಂದು ನನ್ನ ಮಗನಿಗೆ ಮದುವೆ ಮಾಡಬೇಕು ಅಂತ ಅವಳು ಕಷ್ಟ ಹೇಳ್ಕೊಂಡ್ರೆ ಅವ್ರು ಅದಕ್ಕೆ ₹1 ಸೇರಿಸಿ ಒಂದು ತೆಂಗಿನಕಾಯೋ ಅಲ್ಲಿ ಏನು ಯಾರೋ ಏನೋ ಹಣ್ಣು ಕೊಟ್ಟಿರ್ತಾರೆ, ಕಿತ್ತಲೆ ಹಣ್ಣು ಸೇಬಿನ ಹಣ್ಣು, ಅದನ್ನು ತೆಗೆದು ಆಕೆ ಕೊಟ್ಟು ಕಳಿಸ್ತಾ ಇದ್ರು. ಅಂದರೆ ಬೆಳಗ್ಗೆ ಅವ್ರ ಮನೆ ಖಾಲಿ, ಮಧ್ಯಾಹ್ನ ಎಲ್ಲರೂ ಬಂದು ಹೋದ್ಮೇಲೆ ಮನೆ ಖಾಲಿ, ಏನೂ ಇಟ್ಕೊಳ್ಳೋದಿಲ್ಲ. ಹಾಗಾಗಿ ಮಠಗಳನ್ನು ಕಟ್ಟೋರು, ಮಂದಿರಗಳನ್ನು ಕಟ್ಟೋರು, ಸುತ್ತಮುತ್ತ ತಮ್ಮ ಸುತ್ತ ಶಿಷ್ಯ ಪಡೆಗಳನ್ನು ಕಟ್ಕೊಳ್ಳೋರು, ದೊಡ್ಡ ದೊಡ್ಡ ಗ್ರಂಥರಾಶಿಗಳನ್ನು ಬರೆದು ನಮಗೆ ಬ್ರಹ್ಮಜ್ಞಾನ ಆಗಿದೆ ಅನ್ನೋರು, ಇವರು ಯಾರು ಅವಧೂತರು. ಅವಧೂತರು ಅನ್ನುವುದು ಕ್ಷುರಸ್ಯ ಧಾರ ನಿಶಿತಾಂ ದುರತವ್ಯಯಾಂ ಸಿದ್ಧವಿದ್ಯಾಂ ಅಂತ ನಮ್ಮಲ್ಲಿ ಏನಿದೆ, ಕತ್ತಿ ಅಂಚಿನ ದಾರಿ, ಅದು ಕತ್ತಿ ಅಲಿಗಿನ ದಾರಿ. ತನ್ನ ಪಾಡಿಗೆ ತಾನಿರ್ತಾನೆ, ಯಾರಿಗೂ ಹುಡುಕೊಂಡೋಗಿ ಉಪದೇಶ ಕೂಡ ಮಾಡೋದಿಲ್ಲ. ಉಪದೇಶ ಮಾಡುವ ಚಟವಿರುವವ ಗುರುಗಳ ನಡುವೆ ಅವಧೂತರು ಉಪದೇಶ ಮಾಡುವ ಉಸಾಬರಿಗೂ ಹೋಗಲ್ಲ. ಬೇಕಾದವ್ರು ಬರ್ತಾರೆ, ಒಂದು ಗಿಡದಲ್ಲಿ ಹಣ್ಣಿರುತ್ತೆ, ಬೇಕಾದವ್ರು ಬಂದು ಅದನ್ನು ಆಸ್ವಾದಿಸ್ತಾರೆ, ಸವಿತಾರೆ, ಹಣ್ಣು ತಾನೇ ಗಿಡ ಅಲ್ಲಿ ಹೋಗ್ಬಿಡೋದಿಲ್ಲ. ಹೀಗೆ ಸ್ವಯಂ ಸ್ಥಿತರು, ಸ್ವಸ್ಥಾನದಲ್ಲಿ ಸ್ವಸ್ಥವಾಗಿ ಇರುವವರು ಅವಧೂತರು. ಇದು ಯಾಕೆ ನಮಗೆ ಮುಖ್ಯ ಅಂದರೆ, ಈ ಬ್ರಹ್ಮವಸ್ತು, ಬ್ರಹ್ಮನ್ ಅನ್ನುವ ವಸ್ತು ಹೇಗೆ ಒಂದು ಸ್ಥಿರವಾಗಿ ಅಚಲವಾಗಿ ಭದ್ರವಾಗಿರುತ್ತೋ, ಆ ಭದ್ರವಾಗಿರೋ ಬ್ರಹ್ಮವಸ್ತು ಜಗತ್ನಲ್ಲಿ ಕಾಣಿಸ್ಕೊಂಡ್ರೆ ಹೇಗಿರುತ್ತೆ ಅಂತ ಹೇಳಿದ್ರೆ ಅವಧೂತರ ರೀತಿ ಇರುತ್ತೆ ಅಂತ ಮಾತ್ರ ಕಿಂಚಿತ್ ಅನುಭವದ ಆಧಾರದ ಮೇಲೆ ಹೇಳ್ಬೋದು. ಮಿಕ್ಕಿದ್ದೆಲ್ಲ ಶಾಸ್ತ್ರಗಳಲ್ಲಿ ಬರುವಂಥದ್ದು. ಇಂಥ ಅನೇಕ ಮಹಾಮಹಿಮರು ನಮ್ಮ ದೇಶದಲ್ಲಿ ಆಗೋಗಿದ್ದಾರೆ. ಸದಾಶಿವ ಬ್ರಹ್ಮೇಂದ್ರ ಉದಾಹರಣೆ ಈಗ ಬಂತು. ಅವರ ಬಗ್ಗೆ ಅವ್ರದ್ದೇ ಒಂದು ಗ್ರಂಥ ಇದೆ, ಆತ್ಮವಿದ್ಯಾ ವಿಲಾಸ ಅಂತ. ಅದರಲ್ಲೊಂದು ಮಾತು ಬರುತ್ತೆ. ಆ ಯೋಗಿ ಹೇಗಿರ್ತಾರೆ ಅಂತ ಹೇಳಿದ್ರೆ, ಅವಧೂತರು ಆತನಿಗೆ ದಿಕ್ಕುಗಳು ವಸ್ತ್ರ, ದಿಗಂಬರ, ದಿಕ್ಕುಗಳೇ ಆತನಿಗೆ ಅಂಬರ, ಭಿಕ್ಷಾಪಾತ್ರೆ ಮತ್ತು ವಿರಕ್ತಿಯೇ ಆತನ ಭೂಷಣಗಳು. ಅವನ ಆಭರಣ ಯಾವುದು ಅಂತ ಹೇಳಿದ್ರೆ, ಕೈಯಲ್ಲೊಂದು ಭಿಕ್ಷಾಪಾತ್ರೆ ಇಟ್ಕೊಂಡಿರೋದೇ ಆತನ ಆಭರಣ, ವಿರಕ್ತಿನೇ ಆತನ ಆಭೂಷಣ. ಆತನಿಗೆ ಪ್ರಪಂಚವೆಲ್ಲ ಆತ್ಮನಲ್ಲಿಯೇ ಲಯವಾಗಿರುತ್ತದೆ. ಅಂದರೆ ಎಲ್ಲೆಲ್ಲಿಯೂ ಬ್ರಹ್ಮವನ್ನೇ ಕಾಣ್ತಾನೆ. ಆತನಿಗೆ ಯಾವ ವಸ್ತುಗಳು ಕಾಣೋದಿಲ್ಲ. ಜಗತ್ತು ಸಮುದ್ರದ ಮೇಲೆ ಕವಿದಿರುವ ದಟ್ಟವಾದ ಮಂಜಿನಂತೆ. ದಟ್ಟವಾದ ಮಂಜಿಗೆ ಆಧಾರ ಸಮುದ್ರವಷ್ಟೇ. ಅಂದರೆ ಮಂಜು ಕರಗತ್ತೆ, ಉಳಿಯೋದು ಸಮುದ್ರ ಮಾತ್ರ. ಜಗತ್ತು ಕರಗತ್ತೆ, ಉಳಿಯೋದು ಆತ್ಮವಿದ್ಯೆ ಮಾತ್ರ. ಬಂದದ್ದೆಲ್ಲವೂ ಹೋಗುತ್ತೆ, ಇದ್ದದ್ದು ಮಾತ್ರ ಹೋಗೋದಿಲ್ಲ. ಯಾವುದು ಇದೆಯೋ ಅದು ಇದ್ದೇ ಇರುತ್ತೆ, ಯಾವ್ಯಾವುದು ಬಂದಿದೆಯೋ ಅದೆಲ್ಲ ಹೋಗೇ ಹೋಗುತ್ತೆ. ಇದು ಬಹಳ ಮುಖ್ಯವಾದಂಥ ತತ್ವ. ಇದು ರಮಣ ಮಹರ್ಷಿಗಳವ್ರು ಹೇಳ್ತಾರೆ, ಧ್ಯಾನ ಮಾಡುವಾಗ ಅವ್ರ ಸ್ಥಿತಿ ಹೇಗಿರ್ತಿತ್ತು ಅಂತ ಹೇಳಿದ್ರೆ, ಅವರಂತೂ ಬಹಳ ಅದ್ಭುತವಾದ ಅವಧೂತರು. ಚಿಕ್ಕ ವಯಸ್ಸಿನಲ್ಲಿ ಅವರು ವೆಂಕಟರಮಣ ಅಂತ, ಅವ್ರಿಗೆ ಹಿ ಗಾಟ್ ಎ ಕಾಲ್ ಫ್ರಮ್ ದಿ ಡಿವೈನ್. ಅವರು ಮನೆಯಲ್ಲಿ ಒಂದು ಸ್ವಲ್ಪ ಹಣವನ್ನು ಮಾತ್ರ ತೆಗೆದುಕೊಂಡು ಚೀಟಿ ಬರೆದಿಟ್ಟು, ನನ್ನನ್ನು ಹುಡುಕಬೇಡಿ, ನಾನು ಅರುಣಾಚಲ ಕರೀತಾ ಇದ್ದಾನೆ, ಅರುಣಾಚಲ ಕಡೆ ಹೊಟ್ಟೋಗ್ತಾ ಇದ್ದೀನಿ ಅಂತ ಹೇಳಿ ಅವ್ರು ಬಂದರು. ಅರುಣಾಚಲ ಕ್ಷೇತ್ರಕ್ಕೆ ಬಂದರು. ಮೈ ಮೇಲಿರೋ ಬಟ್ಟೆಗಳನ್ನೆಲ್ಲ ತೆಗೆದುಹಾಕಿದ್ರು, ಒಂದು ಕೋಪಿನ ಹಾಕ್ಕೊಂಡ್ರು, ಎಲ್ಲ ವಸ್ತುಗಳು ಏನು ಸಣ್ಣ ಪಡೆದಿತ್ತು ಎಲ್ಲವನ್ನೂ ಕೊಟ್ಬಿಟ್ರು, ಮೈ ಮೇಲಿನ ಬಟ್ಟೆಯಿಂದ ಹಿಡಿದು. ಒಂದು ಗುಹೆಯಲ್ಲಿ ಅನ್ನ ಆಹಾರವಿಲ್ಲದೆ ತಮ್ಮ ಪಾಡಿಗೆ ತಾವು ತಪಸ್ಸಿನಲ್ಲಿ ಕೂತಿರ್ತಿದ್ರು. ಅಲ್ಲಿ ಯಾರೋ ಬಂದಂಥವ್ರು, ಇವರು ದೇಹ ಬಿದ್ದೋಗ್ಬಿಡತ್ತಲ್ಲ, ದೇಹ ಪತನವಾಗತ್ತಲ್ಲ ಅಂಥೇಳಿ ಬಾಯಿಗೆ ಅನ್ನವನ್ನು ಗಿಡಗೋರು. ಅನ್ನ ಕೆಲವು ಸತಿ ಬಾಯಲ್ಲೇ ಇರ್ತಾ ಇತ್ತು. ಆ ಇರುವೆಗಳು, ಗೊದ್ದಗಳು ಎಲ್ಲವೂ ಕೂಡ ಅವ್ರ ದೇಹವನ್ನು ಮುತ್ಕೊಳ್ತಿತ್ತು. ಅವ್ರ ದೇಹವನ್ನು ಅಲ್ಲಿದ್ದಂಥ ಕೆಲವು ಮಹಾಶಯರು ರಕ್ಷಣೆಯನ್ನು ಮಾಡಿದ್ರು. ಯಾವುದರ ಪರಿವಿಯೂ ಇಲ್ಲದೆ ರಮಣ ಮಹರ್ಷಿಗಳು ಇದೇ ರೀತಿ ಇದ್ರು. ಅವರು ತಮ್ಮ ಒಂದಾನೊಂದು ಧ್ಯಾನಾವಸ್ಥೆ ಬಗ್ಗೆ ಹೇಳುವುದು, ನಾನು ಧ್ಯಾನದಲ್ಲಿ ಆನಂದವಾಗಿರುವಾಗ ತ್ರಿಮೂರ್ತಿಗಳೇ ಬಂದು ನಿಮಗೆ ಸಾಕ್ಷಾತ್ಕಾರ ಕೊಡ್ತೀನಿ ಅಥವಾ ದರ್ಶನ ಕೊಡ್ತೀನಿ ಅಂದರೆ ಸ್ವಲ್ಪ ಪಕ್ಕಕ್ಕಿರಿ ಅಂತ ಹೇಳುವ ಸ್ಥಿತಿ ಇತ್ತು ನಂದು ಅಂತ ಹೇಳ್ತಾರೆ. ಅಂದರೆ ಯಾವುದೂ ಬೇಕಾಗಿಲ್ಲ ಅವರಿಗೆ. ಈ ರೀತಿಯ ಯಾವುದರ ಹಂಗೂ ಇಲ್ಲದೆ, ಸಾಮಾನ್ಯವಾಗಿ ಜನ ಹೇಳ್ತಾರೆ ನಂಗೆ ಯಾರ್ದು ಹಂಗಿಲ್ಲ, ಐ ಡೋಂಟ್ ಕೇರ್ ಅಂತ. ಐ ಡೋಂಟ್ ಕೇರ್ ಅನ್ನೋದನ್ನ ನಿಜವಾದ ಅರ್ಥದಲ್ಲಿ ಹೇಳೋರು ಅವಧೂತರು. ಆದರೆ ಲೋಕ ಕಂಟಕರಲ್ಲ ಅವರು. ಇದು ಬಹಳ ಮುಖ್ಯವಾದ ಮಾತು. ತುಂಬ ಜನ ಐ ಡೋಂಟ್ ಕೇರ್ ಅನ್ನೋರು ಟ್ರಾಫಿಕ್ ಜಾಮ್ ಅಲ್ಲಿ ಕಾರಣ ಆಗ್ತಿರ್ತಾರೆ, ಅಥವಾ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಕಾರಣ ಆಗ್ತಿರ್ತಾರೆ ತೊಂದರೆಗೆ. ಆ ಥರದವರಲ್ಲ. ಲೌಕಿಕ ಜೀವನವನ್ನು ಕಿಂಚಿತ್ ಎಷ್ಟೋ ಅಷ್ಟರ ಮಟ್ಟಿಗೆ ಮಾತ್ರ ಇಟ್ಕೊಂಡು, ಅದು ತಾವಾಗೇ ಇಟ್ಕೊಳ್ಳಲ್ಲ, ಕೆಲವೊಮ್ಮೆ ಬೇರೆಯವರು ಅದರ ನಿರ್ವಹಣೆ ಮಾಡ್ತಾ ಇರ್ತಾರೆ. ಉಳಿದಂತೆ ಅವರಿಗೆ ಲೆಕ್ಕವೇ ಇಲ್ಲ.
ರಾಮಕೃಷ್ಣ ಪರಮಹಂಸರು ಬಟ್ಟೆಯನ್ನು ಹಾಕ್ಕೊಳ್ಳೋಕೆ ಹೋದರೆ ಅವ್ರು ನಮಗೆ ದೇಹ ಭಾವವೇ ಇಲ್ಲದೆ ಇರೋದ್ರಿಂದ ಬಟ್ಟೆ ಮೈಮೇನೆ ನಿಲ್ತಾ ಇರಲಿಲ್ಲ, ಅದು ಉದುರೋಗ್ತಿತ್ತು, ಬಟ್ಟೆ ಬಿದ್ದು ಹೋಗ್ತಿತ್ತು. ಈ ಸ್ಥಿತಿನಲ್ಲಿ ಅವರಿದ್ದರು ಅಂಥೇಳಿ ಅವರ ಜೀವನವನ್ನು ನೋಡಿರುವ ಹತ್ತಿರದ ಶಿಷ್ಯರು ಅವ್ರ ಬಗ್ಗೆ ಬರೀತಾರೆ. ಒಂದು ಹಿಡಿಯಷ್ಟು ಭಿಕ್ಷೆಯಿಂದ ಅವನ ಹಸಿವು ತಣಿಯುತ್ತೆ. ಇಂತಿಂಥ ಊಟಗಳೇ ಬೇಕು, ಆಹಾರಗಳೇ ಬೇಕು ಅನ್ನುವಂಥ ಯಾವ ಮೆನು ಕಾರ್ಡು ಇಲ್ಲ ಅವರಿಗೆ. ಮೆನು ಕಾರ್ಡು ಇಲ್ಲ, ಜಾಬು ಇಲ್ಲ, ಅವ್ರಿಗೆ CV ಬಯೋಡೇಟಾನೂ ಇಲ್ಲ, ಅವ್ರಿಗೆ ಹೆಂಡತಿ ಮಕ್ಕಳು ಇಲ್ಲ, ಮನೆಯೂ ಇಲ್ಲ, ಮಠವೂ ಇಲ್ಲ. ಭಾಳ ಮುಖ್ಯ. ತುಂಬ ಜನ ನಮ್ಮಲ್ಲಿ ಮನೆ ಇಲ್ಲದೆ ಇದ್ದವ್ರಿಗೆ ಮಠನಾರು ಇರುತ್ತೆ, ಅವ್ರಿಗೆ ಮಠವೂ ಇಲ್ಲ. ಅಂದರೆ ಅವರು ಬಿಡಿ ಸನ್ಯಾಸಿಗಳು, ವಿರಕ್ತರು. ಅವರು ಬಹಳ ಮುಖ್ಯವಾದದ್ದು. ಸ್ಥಿರವಾಗಿರ್ತಾರೆ. ಸರ್ವ ಕರ್ಮಗಳನ್ನು ತ್ಯಾಗ ಮಾಡಿರುವ ಆತನು ಅಲ್ಲಾಡದಿರುವ ದೀಪದ ಜ್ವಾಲೆಯಂತೆ. ಅಂದರೆ ಕರ್ಮಗಳನ್ನು ಕೂಡ ಅವರು ದಾಟಿದವರು. ಮಿಕ್ಕವರೆಲ್ಲರೂ ಕರ್ಮವನ್ನು ಯಾಕೆ ಮಾಡ್ತಾರೆ ಅಂದರೆ, ಒಂದು ಮನಸ್ಸು ಚಂಚಲವಾಗಬಾರ್ದು ಅಂತ, ಎರಡನೇದು ದುಷ್ಕರ್ಮಗಳು ಅಂಟ್ಕೊಳ್ಳದೆ ಸತ್ಕರ್ಮಗಳಿರಲಿ ಅಂತ, ಇನ್ನೊಂದು ಹಿಂದಿನಿಂದ ಬಂದಿರುವ ಕರ್ಮಗಳೆಲ್ಲ ಕ್ಷಯವಾಗೋ ತನಕ ಇಲ್ಲಿ ಒಳ್ಳೆ ಕರ್ಮಗಳನ್ನು ಮಾಡಬೇಕು ಅಂತ. ಈ ಯಾವ ಕರ್ಮ ಬಂಧನವೂ ಅವ್ರಿಗೆ ಇಲ್ಲದೆ ಇದರಿಂದ ಅವ್ರಿಗೆ ತಪಸ್ಸು ಮಾಡುವ ಅವಶ್ಯಕತೆಯೂ ಇಲ್ಲ. ಈ ರೀತಿಯ ಒಂದು ಅವಸ್ಥೆಯಲ್ಲಿ ಇರುವಂಥವರು ಅವಧೂತರು. ಅಂದರೆ ಅವ್ರಿಗೆ ಸಾಧಿಸಬೇಕಾದ್ದೂ ಇಲ್ಲ, ಅವರಿಗೆ ಪಡ್ಕೊಳ್ಬೇಕಾದ್ದೂ ಇಲ್ಲ, ಅವರಿಗೆ ಮತ್ತು ಅವ್ರಿಗೆ ಬಿಡಬೇಕಾದ್ದು ಯಾವುದೂ ಇಲ್ಲ. ಈ ರೀತಿಯ ಪರಿಸ್ಥಿತಿಯಲ್ಲಿ ಇರುವಂಥವರು ಬಹಳ ಮುಖ್ಯವಾಗಿ ಅವಧೂತರನ್ನು ನೋಡಿದಾಗ ಕೆಲವೊಮ್ಮೆ ನಾಸ್ತಿಕರ ಥರ ಕಾಣಿಸ್ಬೋದು. ಹಣೆಗೆ ವಿಭೂತಿಯೋ ನಾಮವೋ ಲಾಂಛನವೋ ಇಟ್ಟರು ಬಿಟ್ಟರು. ಉಳಿದವರೆಲ್ಲ ಇಡ್ತಿರ್ತಾರೆ, ಅವರವರ ಮತಾಚರಣೆಗಳನ್ನು ಮಾಡ್ತಿರ್ತಾರೆ. ಇವರವ್ರ ಬಗ್ಗೆ ತಲೆಯೇ ಕೆಡಿಸ್ಕೊಳ್ಳೋದಿಲ್ಲ. ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ಸ್ತ್ರೀ ಯಾವ ಭೇದವನ್ನು ಮಾಡಲ್ಲ. ಏಕೆಂದರೆ ಇವೆಲ್ಲವೂ ದೇಹಕ್ಕೆ ಇರುವಂಥ ಮತ್ತು ವರ್ಣಗಳಿಗೆ ಇರುವಂಥ ಒಂದು ಉಪಾಧಿಗಳು ಅಥವಾ ಹೆಸರುಗಳು. ಇವರು ಎಲ್ಲವನ್ನೂ ಮೀರಿದವರಿಗೆ ಇದರಲ್ಲಿ ಯಾವ ವ್ಯತ್ಯಾಸವೂ ಕಾಣಿಸೋದಿಲ್ಲ ಅವರಿಗೆ. ಇದು ನಾವು ಮುಖ್ಯವಾಗಿ ಗಮನಿಸಬೇಕಾದ್ದು. ಇಂಥ ಸ್ಥಿತಿಯಲ್ಲಿ ಇರುವಂತಹ ಅವಧೂತರು ಯಾರಿದ್ದಾರೆ, ಈ ಅವಧೂತರು ಅವರಿಗೆ ನನ್ನದು ಅಂತಲೂ ಇಲ್ಲ, ನಾನು ಅಂತಲೂ ಇಲ್ಲ. ನಾನು ಅನ್ನುವಂಥದ್ದು ಯಾವುದಿದೆ ಅದು ಅಹಂಕಾರಕ್ಕೆ ಕಾರಣ. ನನ್ನದು ಅಂತ ಯಾವುದಿದೆ ಅದು ಮಮಕಾರಕ್ಕೆ ಕಾರಣ. ಬಹಳ ಇಂಪಾರ್ಟೆಂಟ್ ಇದು ಈ ಉಪನ್ಯಾಸದಲ್ಲಿ ಹೇಳಬೇಕು ಅನ್ನೋ ವಿಷಯ. ಅವರಿಗೆ ಅಹಂಕಾರವೂ ಇಲ್ಲ, ಹಾಗಾಗಿ ನಾನು ಅನ್ನೋದು ಇಲ್ಲದೆ ಇರೋದು ಅಹಂಕಾರವೂ ಇಲ್ಲ. ನನ್ನದು ಅಂತಿರುವುದು ಮಮಕಾರ. ನಾನು ಇಂಥವನು ಅನ್ನೋದು ಅಹಂಕಾರ. ನಾನು ಅಂಥವನು ಇಂಥವನು ಅನ್ನೋದು, ನನ್ನ ಹೆಂಡತಿ ಇಂಥವಳು, ನನ್ನ ಮಕ್ಕಳು ಇಂಥವರು, ನನ್ನ ಕೆಲಸ ಇಂಥದ್ದು, ಅಥವಾ ನಾನು ಲೇಖಕನಾಗಿದ್ದರೆ ನನ್ನ ಪುಸ್ತಕ ಇಂಥದ್ದು, ಇದು ಮಮಕಾರ. ಅಥವಾ ನನ್ನ ಆಸ್ತಿ ಪಾಸ್ತಿ ಅನ್ನೋದು ಅಹಂಕಾರ. ಅಹಂಕಾರವೂ ಇಲ್ಲ, ಮಮಕಾರವೂ ಇಲ್ಲ. ಈ ಎರಡನ್ನೂ ಬಿಟ್ಟಿರೋದ್ರಿಂದ ಅವ್ರಿಗೆ ಕಲ್ಲಾದರೂ ಒಂದೇ, ಚಿನ್ನ ಆದರೂ ಒಂದೇ, ಸುಖ ಬಂದರೂ ಒಂದೇ, ದುಃಖ ಬಂದರೂ ಒಂದೇ. ಇದೆಲ್ಲ ಹೇಳಕ್ಕೆ ಚೆನ್ನಾಗಿರುತ್ತೆ, ಆದರೆ ಇದನ್ನು ಬದುಕಿನಲ್ಲಿ ತೋರಿಸ್ತೋರು ಅವಧೂತರು. ಯಾವುದನ್ನ ಭಗವಾನ್ ಕೃಷ್ಣ ಅವನೇ ದೊಡ್ಡ ಅವಧೂತ. ಅವನು ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ಸ್ಥಿತಪ್ರಜ್ಞೆ ಯೋಗ ಅಂತ ಹೇಳ್ತಾರೆ. ಅಲ್ಲಿ ದುಃಖೇಶು ಅನುದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹ ವೀತರಾಗ ಭಯಾತ್ ಕ್ರೋಧ ಸ್ಥಿತದೀರ್ ಮುನಿರುಚ್ಯತೆ ಸರ್ವತ್ರ ನಭಿಸ್ನೇಹ ತತ್ತತ್ ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಅವನಿಗೆ ದುಃಖವೂ ಒಂದೇ, ಸುಖವೂ ಒಂದೇ. ಮಹರ್ಷಿ ವಿದ್ಯಾರಣ್ಯರು ಅವರು ಕೂಡ ಶೃಂಗೇರಿಯಲ್ಲಿ ಸ್ವಾಮಿಗಳಾಗಿದ್ದವರು ಮತ್ತು ವಿಜಯನಗರ ಸ್ಥಾಪನೆಗೆ ಕಾರಣವಾದವರು. ಅವರು ಇದೇ ಸಬ್ಜೆಕ್ಟ್ ಮೇಲೆ ಜೀವನ್ಮುಕ್ತಿ ವಿವೇಕ ಅನ್ನುವ ಒಂದು ಗ್ರಂಥವನ್ನೇ ಬರೆದಿದ್ದಾರೆ. ಮತ್ತು ನಮ್ಮ ಕನ್ನಡ ನಾಡಿನಲ್ಲಿ ಅನೇಕ ತತ್ವಪದಕಾರರು ಅವರ ಹಾಡುಗಳಲ್ಲಿ ಅನೇಕ ಪದಗಳಲ್ಲಿ, ಅದನ್ನು ಪದಗಳು ಅಂತ ಕರೀತಾರೆ, ಪದಗಳಲ್ಲಿ ಇದನ್ನು ಅವರು ತಿಳಿಸಿದ್ದಾರೆ. ಪಾರಮಾರ್ಥ ತತ್ವ ಸುಖವ ಸೂರೆಗೊಂಡ ಯತಿಗಾದಾರೋ ದೂರವಿಲ್ಲವೋ ಮುಕುತಿ ಅನ್ನೋ ಹಾಡು ಕೂಡ ನಾವು ಕೇಳಿರ್ಬೋದು. ಇದೆಲ್ಲವೂ ಏನು ಹೇಳ್ತಾ ಇದೆ ಅಂದರೆ, ಇದ್ದಲ್ಲೇ ಇರೋ, ಇದ್ದಂತೆ ಇರು. ನಿನ್ನ ಇರವು ಬೇರೆಯವರಿಗೆ ಅರಿವನ್ನು ಮೂಡಿಸ್ಲಿ, ನಿನ್ನ ಇರವಿನಿಂದ ಬೇರೆಯವರಿಗೆ ಹೊರೆ ಆಗಬಾರ್ದು. ಮತ್ತು ಸದಾ ವೆಂಕಟಾಚಲ ಅವಧೂತರ ಮಾತಿನಿಂದ ನನ್ನ ಉಪನ್ಯಾಸವನ್ನು ಉಪಸಂಹಾರ ಮಾಡ್ತಾ ಇದ್ದೀನಿ. ಸದಾ ವರ್ತಮಾನದಲ್ಲಿ ಇರುವವನೇ ಸಾಧಕ. ಇದು ನನಗೆ ಬಹಳ ಪ್ರಿಯವಾದ ಮಾತು. ಇದನ್ನು ಎಷ್ಟು ಕೋಟಿ ಬಾರಿ ಓದ್ಕೊಂಡಿದ್ದೀನೋ ಗೊತ್ತಿಲ್ಲ. ಸದಾ ವರ್ತಮಾನದಲ್ಲಿ ಇರುವವನೇ ಸಾಧಕ. ಅಂದರೆ ಸಾಧಕ ಅಂದರೆ ಏನು ಸಾಧಿಸ್ತೀನಿ ಅಂತಲ್ಲ, ಇರುವ ಜಾಗದಲ್ಲಿ ಇದ್ದಲ್ಲೇ ಮನಸ್ಸನ್ನು ಸ್ಥಿರವಾಗಿ ಇಡುವುದು. ಇವತ್ತು ಯಾವುದನ್ನು ಪ್ರೆಸೆನ್ಸ್ ಆಫ್ ಮೈಂಡು, ಮೈಂಡ್ಫುಲ್ನೆಸ್ಸು, ಬೇರೆ ಬೇರೆ ಶಬ್ದಗಳಲ್ಲಿ ಹೇಳ್ತಾ ಇದ್ದಾರೆ, ಅದನ್ನು ದಾಟಿರುವಂಥ ಅರ್ಥ. ಯಾವ್ಯಾವುದ್ರ ಕಡೆಗೂ ಅಲಿಯದೆ ಮನಸ್ಸು ನಿಶ್ಚಲವಾಗಿದೆ, ಶಾಂತವಾಗಿದೆ, ಅಚಲವಾಗಿದೆ ಎಂದಾಗ ಆ ಸ್ಥಿತಿಯಿಂದ ಮುಂದಿನ ಸ್ಥಿತಿಗಳ ಕಡೆಗೆ ನಮ್ಗೆ ಹೋಗೋಕ್ಕೆ ಅನುಕೂಲವಾಗುತ್ತೆ. ಹೀಗೆ ಬ್ರಹ್ಮೀಭೂತವಾದ ಈ ಬ್ರಾಹ್ಮೀ ಸ್ಥಿತಿಯಲ್ಲಿ ಯಾರು ಸದಾ ತಮ್ಮನ್ನು ಇಟ್ಕೊಂಡಿರ್ತಾರೋ ಮತ್ತು ಇಟ್ಕೊಂಡಿದ್ದೀವಿ
ಅಂತ ತೋರ್ಗಾಣಿಕೆ ಮಾಡದಂತೆ ಬದುಕ್ತಾರೋ ಅದು ಬಹಳ ಮುಖ್ಯ. ಹಾಗಾಗಿ ಬೇರೆಯವರು ತಮಗೆ ಬಂದು ತೊಂದರೆ ಮಾಡದಿರಲಿ ಅನ್ನುವ ಕಾರಣಕ್ಕೂ ಕೂಡ ಇವರು ಬಾಲಕರಂತೆ, ಉನ್ಮತ್ತರಂತೆ, ಜಡರಂತೆ, ಪಿಶಾಚಿಗಳಂತೆ ನಡ್ಕೊಳ್ತಾರೆ ಅನ್ನುವ ವ್ಯಾಖ್ಯಾನ ಕೂಡ ಉಂಟು. ಆದರೆ ಅವರು ಹಾಗೆ ಕಾಣಿಸುವುದು ಬೇರೆಯವರ ದೃಷ್ಟಿಗೆ ಹೊರತು ಯಾರು ಮುಮುಕ್ಷುಗಳು, ಯಾರು ಜ್ಞಾನದ ಅಥವಾ ಅರಿವಿನ ಜಿಜ್ಞಾಸುಗಳು ಅವರ ಕಣ್ಣಿಗೆ ಅವ್ರು ಹಾಗೆ ಕಾಣಿಸಲ್ಲ. ಅವರ ಕಣ್ಣಿಗೆ ಅವರು ಗುರುವಿನಂತೆ ಕಾಣಿಸ್ತಾರೆ. ಇಂತಹ ಒಂದು ಭಾರತೀಯ ಗುರುಪರಂಪರೆಗೆ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿರುವ ಮತ್ತು ಈ ಕಾಲದಲ್ಲೂ ನೀಡುತ್ತಿರುವಂಥವರು ಅವಧೂತರು ಅಂತ ಹೇಳಿ ಆ ಸಕಲ ಅವಧೂತರ ಒಂದು ನೆನಪುಗಳಿಗೆ, ಆ ಶಕ್ತಿಗೆ ನಮಸ್ಕಾರ ಮಾಡಿ ನಾನು ಈ ಉಪನ್ಯಾಸವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ. ಈ ವಿಷಯವನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ದ ಮಿಥಿಕ್ ಸೊಸೈಟಿಯ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಅನಂತ ಪ್ರಣಾಮಗಳು.